ಕೊಡವ ಅಭಿವೃದ್ಧಿ ನಿಗಮವನ್ನ ಸರ್ಕಾರ ಘೋಷಣೆ ಮಾಡಿದೆ. ಅದರ ಹಿಂದೆ ಇವರ ತಂಡದ ಶ್ರಮ ಇದೆ. ಕೊಕ್ಕಲೆಮಾಡ ಮಂಜು ಚಿನ್ನಪ್ಪ ಅವರು ಬಜೆಟ್ ಅಲ್ಲಿ ಘೋಷಣೆ ಆಗಿರೋದ್ರಿಂದ ಅನುದಾನದ ಯಾವುದೇ ಚಿಂತೆ ಇರೋದಿಲ್ಲ. ಅದು ಅನುದಾನ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ. ಕೊಡವರು ಪ್ರತಿ ಮನೆಯಲ್ಲಿ ಸಂಭ್ರಮಿಸಬೇಕಾದ ವಿಚಾರ ಅಂತ ಹೇಳಿದ್ರೆ ಆ ರೀತಿ ಆಗ್ತಾ ಇದೆಯಾ ನೀವು ಕಂಡ ಹಾಗೆ? ಅವರಿಗೆ ಈ ಅಭಿವೃದ್ಧಿ ನಿಗಮ ಅಂತಂದ್ರೆ ಈಗ ಒಂದು ನಿಗಮ ಬೇಕು ಕೊಡವ ಸಮುದಾಯಕ್ಕೆ, ಕಲ್ಪನೆ ನಿಮಗೆ ಹೇಗೆ ಹುಟ್ಟಿಕೊಂಡಿತ್ತು? ನಮ್ಮ ಕೊಡವರಲ್ಲಿ ಒಗ್ಗಟ್ಟಿನ ಬಗ್ಗೆ ಬಹಳವಾದಂಥ ಒಂದು ಮಾತುಗಳು ಬರ್ತಾ ಇತ್ತು. ಅದರ ವಿಚಾರದಾಗಿ ನಾವು ಆ ವಿಚಾರದಲ್ಲಿ ನಾವು ಹಿಂದಿನ ಸರ್ಕಾರದೊಂದಿಗೂ ನಾವು ವ್ಯವಹರಿಸಿದ್ದೀವಿ, ಈಗಿನ ಸರ್ಕಾರದೊತ್ತೂ ವ್ಯವಹರಿಸ್ತೀವಿ, ಮುಂದೆನೂ ಅದನ್ನು ವ್ಯವಹರಿಸ್ಕೊಂಡು ಹೋಗ್ತಾ ಇರ್ತೀವಿ. ಎಷ್ಟು ಬಾರಿ ನೀವು ವಿಧಾನಸೌಧದ ಮೆಟ್ಲು ಹತ್ತಿದ್ರಿ, ಬೆಳಗಾವಿಗೆ ಹೋದ್ರಿ, ಮುಖ್ಯಮಂತ್ರಿಗಳನ್ನ ಭೇಟಿ ಆದ್ರಿ? ಹಿಂದಿನ ಸರ್ಕಾರ ಇದ್ದಾಗ ಸುಮಾರು 26ರಿಂದ 30 ಸಲ ನಾನು ಬೆಂಗಳೂರಿಗೆ ಹೋಗಿದ್ದೀನಿ. ಮೊಟ್ಟ ಮೊದಲನೇದಾಗಿ ಇದರ ಮೆಮೊರಾಂಡಮ್ ಕೊಟ್ಟಿರುವಂಥದ್ದು ಸಹ ಸಿದ್ದರಾಮಯ್ಯನವರಿಗೆ. ಈಗ ಅದಕ್ಕೆ ಒಂದು ಅಂತ್ಯ ಸಿಗ್ತಾ ಇರೋದು ಅಂತ್ಯವನ್ನು ಕೊಟ್ಟಿರುವಂಥದ್ದು ಅವರಿಂದಾಗಿದೆ. ಸ್ನೇಹಿತರೆ ನಮಸ್ಕಾರ, ಕೂರ್ಗ್ ಬಜ್ ಇನ್ ಆ್ಯಂಡ್ ಔಟ್ಗೆ ಸ್ವಾಗತ. ಸಣ್ಣ ಬ್ರೇಕ್ ಆಯಿತು, ಪರ್ಸನಲ್ ಕಾರಣಗಳಿಂದಾಗಿ ಶೂಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಹೊಸ ಲುಕ್ನಲ್ಲಿ ನಿಮ್ಮ ಎದುರಿಗೆ ಬಂದಿದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ, ನಮಗೆ ನಾವು ಕಂಟೆಂಟ್ ಕೊಟ್ಟಾಗೆಲ್ಲ ನಿಮ್ಮ ಪ್ರೀತಿ ತುಂಬ್ತಾ ಇದ್ದೀರಿ. ನಮಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕಾಗಿರೋದು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಮುಕ್ತವಾಗಿ ಹಂಚಿಕೊಂಡಾಗ ನಮಗೆ ಒಂದಷ್ಟು ಪ್ರೋತ್ಸಾಹ ಸಿಕ್ಕಂತ ಆಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಇನ್ ಆ್ಯಂಡ್ ಔಟ್ನಲ್ಲಿ ಯಾರಿದ್ದಾರೆ ಅನ್ನೋದು ನಿಮಗೆ ಪ್ರೋಮೋದಲ್ಲಿ ಗೊತ್ತಾಗಿರುತ್ತೆ. ಬ್ರೀಫಾಗಿ ಹೇಳ್ಬಿಡ್ತೇನೆ. ಒಂದು ಜನಾಂಗದಲ್ಲಿ ಹುಟ್ಟಿ ಆ ಜನಾಂಗದ ಬೆಳವಣಿಗೆಗೆ ಏನೆಲ್ಲ ಮಾಡಬೇಕು ಅನ್ನೋದರ ಕುರಿತಾಗಿ ತನ್ನದೇ ಆದಂತಹ ಒಂದು ಪರಿಕಲ್ಪನೆಯನ್ನು ಹೊತ್ತುಕೊಂಡು, ತನ್ನದೇ ಒಂದು ಸ್ನೇಹ ಬಳಗವನ್ನು ಒಂದು ತಂಡವಾಗಿ ಕಟ್ಟಿಕೊಂಡು, ಅದಕ್ಕೆ ಬೇಕಾದಂತಹ ಜನಾಂಗಕ್ಕೆ ಸಮುದಾಯಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಸರ್ಕಾರ ಮಟ್ಟದಲ್ಲಿ ಆಗಿರ್ಬೋದು, ಸಮುದಾಯದ ಮಟ್ಟದಲ್ಲಿ ಆಗಿರ್ಬೋದು, ಅಥವಾ ತನ್ನಿಂದ ಆಗುವ ಮಟ್ಟದಲ್ಲಿ ಸಲ್ಲಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಬರ್ತಿರುವಂಥ ವ್ಯಕ್ತಿ. ಇವತ್ತೇ ಯಾಕೆ ಕರೆಸಿದ್ದೇನೆ ಅಂತ ಹೇಳಿದ್ರೆ, ಪ್ರಚಲಿತದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ, ಕೊಡವ ಅಭಿವೃದ್ಧಿ ನಿಗಮವನ್ನು ಸರ್ಕಾರ ಘೋಷಣೆ ಮಾಡಿದೆ. ಕಳೆದ ವಾರ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಕೊಡವ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡ್ತೀವಿ ಅನ್ನುವಂಥದ್ದು. ಇದು ಕೇವಲ ಸರ್ಕಾರ ಘೋಷಣೆ ಮಾಡಿದ್ದ, ಸರ್ಕಾರ ಸ್ವ ಇಚ್ಛಾಶಕ್ತಿಯಿಂದ ಮಾಡಿದ್ದ ಅಂತ ಯೋಚನೆ ಮಾಡಿದಾಗ ಖಂಡಿತ ಅಲ್ಲ. ಅದರ ಹಿಂದೆ ಇವರ ತಂಡದ ಶ್ರಮ ಇದೆ. ಒಂದೆರಡು ಬಾರಿ ಮುಖ್ಯಮಂತ್ರಿಯನ್ನು ಭೇಟಿಯಾಗದಲ್ಲ, ಅದೆಷ್ಟೋ ಬಾರಿ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಅಧಿಕಾರಿಗಳನ್ನು, ಸಚಿವರನ್ನು ವಿಧಾನಸೌಧಕ್ಕೆ ಎಷ್ಟು ಬಾರಿ ಅಲೆದಿದ್ದಾರೆ ಅಂತ ಇಲ್ಲ. ಆ ಕುರಿತಾಗಿ ಮಾತಾಡೋಣ. ಅದರ ಹಿಂದಿನ ಶ್ರಮ, ಮುಂದೆ ಆಗಬೇಕಾದಂತಹ ಕ್ರಮ ಏನೆಲ್ಲ ಬೇಕು, ಈ ಬಗ್ಗೆ ಮುಕ್ತವಾಗಿ ಮಾತಾಡೋಣ ಅಂತ ಒಂದು ಸೀರಿಯಸ್ ಟಾಪಿಕ್ ಇಟ್ಕೊಂಡು ಇವತ್ತಿನ ಇನ್ ಆ್ಯಂಡ್ ಔಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಕೊಕ್ಕಲೆಮಾಡ ಮಂಜು ಚಿನ್ನಪ್ಪ ಅವರು. ಮಂಜು ಚಿನ್ನಪ್ಪ ಅವರಿಗೆ ಪ್ರೀತಿಯ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಕಿಶೋರ್, ತಾವು ಹೇಗಿದ್ದೀರಿ? ಆರಾಮಾಗಿದ್ದೇನೆ. ಬಹಳ ದಿನಗಳ ನಂತರದ ಭೇಟಿ ನಮ್ಮದು. ಇದೇ ರೀತಿ ಒಂದು ಸಂದರ್ಶನ 3 ವರ್ಷದ ಹಿಂದೆ ಮಾಡಿದ್ವಿ, ಇದೇ ವಿಷಯದ ಬಗ್ಗೆ ಮಾತಾಡ್ತಾ. ನಾನು ಈ ಸಂದರ್ಭದಲ್ಲಿ ನಾನು ಒಂದು ಪ್ರೇಯರ್ ಮಾಡೋದು, ಮತ್ತೆ ಮುಂದೆ ಇದೇ ವಿಚಾರವನ್ನು ಇಟ್ಕೊಂಡು ಮಾಡುವಂತಹ ಪ್ರಮೇಯ ಬರದು ಇರಲಿ, ಒಂದು ತಾರ್ಕಿಕ ಅಂತ್ಯದ ಜೊತೆಗೆ ಬೇರೆ ವಿಚಾರಗಳಿಗೆ ಮುಂದೆ ಸಿಗೋಣ ಅಂತ. ಮೊದಲಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. 2ನೇ ಬಾರಿ ಅಭಿನಂದನೆ ಸಲ್ಲಿಸ್ತಿರೋದು ನಾನು. ಧನ್ಯವಾದಗಳು ಕಿಶೋರ್. ಹೌದು, ಕೊಡವ ಅಭಿವೃದ್ಧಿ ನಿಗಮ ಘೋಷಣೆ ಆಗಿದೆ. ಹಿಂದೆ ಕೂಡ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಘೋಷಣೆ ಆಗಿತ್ತು. ನಂತರದಲ್ಲಿ ಏನೆಲ್ಲ ಆಯಿತು ಹೌದು, ಕೆಲವರಿಗೆ ಗೊತ್ತಿದೆ, ಅನೇಕರು ಗೊತ್ತಿದ್ದು ಗೊತ್ತಿಲ್ಲದಂಗೆ ಇದ್ದಾರೆ. ಇರಲಿ, ಅದೊಂದು ಭಾಗ. ಈ ಸರ್ಕಾರದಲ್ಲಿ ಇನ್ನೂ 2 ವರ್ಷ ಸಮಯ ಅವಕಾಶ ಇದೆ ಸರ್ಕಾರಕ್ಕೆ. ಒಂದು ತಾರ್ಕಿಕ ಚೌಕಟ್ಟಿನಲ್ಲಿ ನಾವು ಈ ಕೊಡವ ಅಭಿವೃದ್ಧಿ ನಿಗಮವನ್ನು ಕಾಣ್ಬೋದು ಅನ್ನೋಂತಹ ವಿಶ್ವಾಸ ಖಂಡಿತ ನಿಮ್ಮಲ್ಲಿದ್ದ ನಾನು ಅಂದ್ಕೊಳ್ತೇನೆ. ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದಾಗ ನಿಮಗೆ ಮಾಹಿತಿ ಇತ್ತಾ ಘೋಷಣೆ ಆಗುತ್ತೆ ಅಂತ? ಹೌದು. ಅಂದರೆ ಇದು ನಾವು ಸುಮಾರು ಒಂದು ನವೆಂಬರ್ ತಿಂಗಳಲ್ಲಿ ಈ ವಿಚಾರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಬಂತು. ಮುಖ್ಯಮಂತ್ರಿಗಳ ಟೇಬಲ್ಗೆ ಬಂದಾಗ ಅಲ್ಲಿ ಈಗಿನ ನಮ್ಮ ಶಾಸಕರಾದಂಥ ಪೊನ್ನಣ್ಣನವರು ಸಹ ಒಂದು ಸಭೆಯಲ್ಲಿ ಇದ್ದಿದ್ದರಿಂದ ಆ ಸಭೆಯಲ್ಲಿ ಬೇರೆ ಬೇಡಿಕೆಗಳು ಇತ್ತು. ಅದರೊಟ್ಟಿಗೆ ನಮ್ಮದು ಇದ್ದಾಗ ಕೆಲವೊಂದನ್ನು ಅವರು ಬೇಡ ಅಂತ ಹೇಳಿ ನಿರಾಕರಿಸಿದ್ದೂ ಇದೆ. ಆ ಸಂದರ್ಭದಲ್ಲಿ ನಮ್ಮ ಶಾಸಕರು ಅಲ್ಲಿ ಇದ್ದಿದ್ದರಿಂದ ಇಲ್ಲ, ಇದು ನಮಗೆ ಬೇಕೇ ಬೇಕು ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದಾಗ ಅದನ್ನು ಅವರೇ ಸ್ವತಃ ಹೇಳಿದ್ದಾರೆ. ಆಗ ಮರು ಮಾತನಾಡದೆ ಮುಖ್ಯಮಂತ್ರಿಗಳು ಇದನ್ನು ಅಲ್ಲಿಂದನೇ ಟಿಕ್ ಮಾಡಿದ್ದಾರೆ. ಆ ನಂತರದಲ್ಲಿ ಅದರ ಏನೆಲ್ಲ ಪ್ರಕ್ರಿಯೆಗಳು ಮುಂದುವರಿದ ಭಾಗದಲ್ಲಿ ಆಗಬೇಕಿತ್ತು ಅದೆಲ್ಲ ನಡೆದಿದೆ.
ನೋಂದಣಿ ಪ್ರಕ್ರಿಯೆ ಸಹ ಮುಗಿದು ಒಂದು ಹಂತದಲ್ಲಿದೆ. ಇನ್ನು ಈಗ ಅದು ಬಡ್ಜೆಟಲ್ಲಿ ಘೋಷಣೆ ಆಗಿರೋದ್ರಿಂದ ಅದಕ್ಕೆ ಅನುದಾನದ ಯಾವುದೇ ಚಿಂತೆ ಇರೋದಿಲ್ಲ. ಅದು ಅನುದಾನ ಖಂಡಿತವಾಗಲೂ ಬಿಡುಗಡೆ ಆಗೇ ಆಗುತ್ತೆ. ಹಾಗೆಯೇ ಉಳಿದಿರುವಂಥದ್ದು ಕೇವಲ ಅದರ ಒಂದು ಅದಕ್ಕೆ ಸಾಂಸ್ಥಿಕವಾದಂಥ ಒಂದು ಬೋರ್ಡನ್ನು ರಚನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಮಾತ್ರ ಬಾಕಿ ಇದೆ ನನ್ನ ಪ್ರಕಾರದಲ್ಲಿ. ಆದ್ದರಿಂದ ಇದು ಇಡೀ ಕೊಡವ ಸಮುದಾಯ ಮನೆ ಮನೆಗಳಲ್ಲಿ ಸಂಭ್ರಮಿಸಬೇಕಾದಂತಹ ಒಂದು ಘೋಷಣೆ ಅಥವಾ ಒಂದು ಕೊಡುಗೆ ನಮಗೆ ಸಿಕ್ಕಿರುವಂಥದ್ದು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇನ್ನು ಎರಡನೇದಾಗಿ ಏನು ಅಂತಂದರೆ, ಏನು ಶಾಸಕರಾದಂಥ ಎಸ್ ಪೊನ್ನಣ್ಣನವರು ಇವತ್ತು ಅವರ ವೈಯಕ್ತಿಕ ವರ್ಚಸ್ಸು ಹಾಗೂ ಸರ್ಕಾರದಲ್ಲಿ ಅವರ ಪ್ರಭಾವ ಇದು ಎರಡೂ ಇರೋದರಿಂದಾಗಿ ಈ ಒಂದು ನೀವು ಹೇಳಿದ ಹಾಗೆ ತಾರ್ಕಿಕ ಅಂತ್ಯಕ್ಕೆ ಅಲ್ಲ, ಇದು ನಿರ್ಣಾಯಕ ಹಂತಕ್ಕೆ ಬಂದಿದೆ. ತಾರ್ಕಿಕ ಹಂತ ಅಂತ ಹೇಳಿದರೆ ಅದು ಇನ್ನೂ ಬಾಕಿ ಇದೆ ಅಂತ ಅರ್ಥ. ಇದು ನಿರ್ಣಾಯಕ ಹಂತವನ್ನು ಮುಟ್ಟಿದೆ. ಇಲ್ಲ ಅಂತಂದರೆ ನಾವು ಪುನಃ ನೀವು ಹೇಳಿದಾಗೆ ಅದು ಅನಿಶ್ಚಿತತೆಯಿಂದನೇ ನಾವು ನೋಡುವಂಥ ಇದು ಪ್ರಸಂಗ ಬರ್ತಾ ಇತ್ತು. ಬಟ್ ಈಗ ಆ ಪ್ರಸಂಗ ಇಲ್ಲ. ಯಾಕೆಂತಂದರೆ ಇದು ಪ್ರಕ್ರಿಯೆ ಪ್ರಾರಂಭವಾಗಿ ಸುಮಾರು 4 ತಿಂಗಳು ಕಳೆದಿದೆ. 4-5 ತಿಂಗಳು ಕಳೆದಿದೆ. 5 ತಿಂಗಳಲ್ಲಿ ಪ್ರಕ್ರಿಯೆಗಳೆಲ್ಲ ಮುಗಿದು ಘೋಷಣೆಯಾಗಿದೆ. ಸೊ ಅದರಿಂದ ನಮಗೆ ಏನು ಅಂತಂದರೆ ಇದು ಖುಷಿ ಪಡುವಂಥದ್ದು, ಸಂಭ್ರಮಿಸುವಂಥದ್ದು. ಪೂರ್ವ ತಯಾರಿ ಅಗತ್ಯ ಪ್ರಮಾಣದಲ್ಲಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೌದು. ಏನು ಇದರ ನಿಗಮದ ಏನು ಸರ್ಕಾರ ಮಟ್ಟದ ಪ್ರಕ್ರಿಯೆಗಳಿದ್ದಾವೆ ಅದು ಖಂಡಿತವಾಗಲೂ ಆಗಿದೆ. ಒಂದು ನಿಗಮ ಅಥವಾ ಮಂಡಳಿ ಘೋಷಣೆ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲ. ಸರ್ಕಾರ ಕೂಡ ಬಹಳ ಚಿಂತೆ ಮಾಡಿ, ಯೋಚನೆ ಮಾಡಿ, ಅದಕ್ಕೆ ಬೇಕಾದ ಹಿನ್ನೆಲೆ ಮುನ್ನೆಲೆ ಎಲ್ಲವನ್ನ 4 ದಿಕ್ಕುಗಳಿಂದ ನೋಡಿ ಮಾಡುತ್ತೆ. ನೀವಾಗಲೇ ಹೇಳಿದಾಗೆ ಕೊಡವರು ಪ್ರತಿ ಮನೆಯಲ್ಲಿ ಸಂಭ್ರಮಿಸಬೇಕಾದ ವಿಚಾರ ಅಂತ ಹೇಳಿದ್ರಿ. ಆ ರೀತಿ ಆಗ್ತಾ ಇದೆಯಾ ನೀವು ಕಂಡ ಹಾಗೆ? ಇದರಲ್ಲಿ ಸಂಭ್ರಮಿಸಿದ್ದಾರೆ ಕೆಲವರು. ಇದರ ಬಗ್ಗೆ ಯಾರಿಗೆ ಗೊತ್ತಿದೆ ಸಂಭ್ರಮಿಸಿದ್ದಾರೆ. ಬಹುತೇಕ ಏನು ಅಂತಂದರೆ ಮುಗ್ಧತೆಯೂ ಇದೆ ನಮ್ಮ ಜನಾಂಗದಲ್ಲಿ. ಅವರಿಗೆ ಈ ಅಭಿವೃದ್ಧಿ ನಿಗಮ ಅಂತಂದರೆ ಏನು ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಗೊತ್ತಿಲ್ಲ. ಅದರಿಂದ ಏನಾಗಿದೆ ಅಂತಂದರೆ ಅವರಿಗೆ ಸಾಮಾನ್ಯವಾಗಿ ಈಗ ಅಕಾಡೆಮಿ ಥರ ಇದು ಒಂದು ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳನ್ನು ಕಾರ್ಯಕ್ರಮ ನಡೆಸ್ಕೊಂಡು ಹೋಗುವಂಥ ಒಂದು ಸಂಸ್ಥೆ ಅಂತ ಹೇಳುವಂಥದ್ದು ಇರಬಹುದು. ಅದರಿಂದ ಅದನ್ನು ಯಾವ ಮಟ್ಟದಲ್ಲಿ ಅವರು ಸಂಭ್ರಮಿಸಬೇಕಿತ್ತು ಅದು ಆಗಲಿಲ್ಲವೇನೋ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಬಹುತೇಕ ಇದ್ರ ಬಗ್ಗೆ ಗೊತ್ತಿರುವಂಥವರು ಎಲ್ಲರೂ ಸಹ ಇದನ್ನು ಖುಷಿಪಟ್ಟಿದ್ದಾರೆ ಮತ್ತು ಇದನ್ನು ಬಹಳ ಒಂದು ಗಂಭೀರವಾಗಿ ಅದನ್ನು ಸ್ವಾಗತಿಸಿದ್ದಾರೆ. ಈ ಒಂದು ವಿಚಾರವನ್ನು ಸ್ವಾಗತಿಸಿದ್ದಾರೆ ಅಂತ ಹೇಳ್ಬೋದು. ಒಂದು ವಿಚಾರ ಕೇಳ್ಬೇಕು ನಾನು ನಿಮಗೆ. ಐ ಥಿಂಕ್ ಒಂದು 10 ವರ್ಷದ ಹಿಂದೆ ಅಂದ್ಕೊಳ್ತೀನಿ, ಒಂದಷ್ಟು ಕೊಡವರಿಗೆ ಬೇಕಾದಂಥ ಒಂದಷ್ಟು ಲಿಸ್ಟನ್ನು ಮಾಡಿಕೊಂಡು, ಎಷ್ಟು ಲಿಸ್ಟ್ ಇತ್ತು ನನಗೆ 17 ಪಾದಯಾತ್ರೆ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಒಂದಷ್ಟು ಲಿಸ್ಟ್ ಮಾಡಿಕೊಂಡು ನೀವು ಬೆಂಗಳೂರಿಗೆ ಹೋಗಿ ಸರ್ಕಾರದ ಗಮನ ಸೆಳೆದಿದ್ರಿ. ಅದರಲ್ಲಿ ಮುಖ್ಯವಾಗಿ ಬೇಡಿಕೆ ಇದ್ದದ್ದು ಇದು. ಹೌದು, ಇದು ಒಂದು ಅದರಲ್ಲಿ ಆ ಕಲ್ಪನೆ ನಿಮಗೆ ಹೇಗೆ ಹುಟ್ಟಿಕೊಂಡಿತ್ತು? ಈಗ ಒಂದು ನಿಗಮ ಬೇಕು ಕೊಡವ ಸಮುದಾಯಕ್ಕೆ. ಈಗ ನಾವು ಮೊಟ್ಟ ಮೊದಲನೇದಾಗಿ ಕೊಡವ ನಮ್ಮ ಸಂಘಟನೆಯ ಒಂದು ಟ್ಯಾಗ್ಲೈನ್ ಇರೋದೇ ಡೆಡಿಕೇಟೆಡ್ ಟು ಸೆಕ್ಯೂರ್ ಕೊಡವ ಎಂಟಿಟಿ ಅಂತ ಹೇಳಿ. ಅಂದರೆ ಕೊಡವರ ಅಸ್ತಿತ್ವವನ್ನು ಉಳಿಸಬೇಕು ಅಂತ ಹೇಳುವಂಥ. ಕೊಡವರ ಅಸ್ತಿತ್ವ ಅಂತ ಬಂದಾಗ ಏನು ಅಂತ ನಾವು ಹೇಳಿದಾಗ ನಾವು ಅದನ್ನು ಸಹ ತೆರೆದಿಟ್ಟಿದ್ದೀವಿ ಜನರ ಮುಂದೆ. ಏನು ಕೊಡವರ ಅಸ್ತಿತ್ವ ಅಂತಂದರೆ ಸೋಷಿಯಲ್, ಕಲ್ಚರಲ್, ಸ್ಪಿರಿಚುವಲ್ ಆ್ಯಂಡ್ ಪೊಲಿಟಿಕಲ್ ಐಡೆಂಟಿಟಿ ಅಂತ. ನಮ್ಮ ಸಾಂಸ್ಕೃತಿಕವಾದಂಥದ್ದು, ಸಾಮಾಜಿಕವಾದಂಥ ಒಂದು ನಮ್ಮ ಹೆಗ್ಗುರುತುಗಳು ಏನಿದ್ದಾವೆ ಇದನ್ನೆಲ್ಲವನ್ನು ನಾವು ಉಳಿಸ್ಕೊಂಡು ಹೋದಾಗ ಮಾತ್ರ ಇಡೀ ನಮ್ಮ ಕೊಡವ ಅಥವಾ ಕೊಡವಾಮೆ ಅಂತ ನಾವೇನು ಕಳಿತೀವಿ ಅದು ಉಳ್ಕೊಳ್ಳುತ್ತೆ ಅಂತ ಹೇಳುವಂಥದ್ದು. ಇದು ಈಗ ನಾವು ಅದಕ್ಕೆ ಈಗಿನ ಪ್ರಚಲಿತದ ಒಂದು ಭಾಷೆಯಲ್ಲಿ ನಾವು ಅದನ್ನು ಹೇಳಿದ್ದೀವಿ, ಡೆಡಿಕೇಟೆಡ್ ಟು ಸೆಕ್ಯೂರ್ ಕೊಡವ ಎಂಟಿಟಿ ಅಂತೇಳಿ. ಆದರೆ ನಮ್ಮ ಪೂರ್ವಜರು ಇದನ್ನು ಬಹಳ ಸ್ವಾರಸ್ಯಕರವಾಗಿ ನಮಗೆ ಹೇಳಿಟ್ಟು ಹೋಗಿದ್ದಾರೆ. ಏನು ಅಂತಂದರೆ ಕೊಡವಾಮೆ ಅಂತಂದರೆ ಏನು ಅಂತಂದರೆ ನಿಮ್ಮ ಮಣ್ಣು ಮನಸ್ಥಾನ, ಆಯ್ಮೆ ಕೊಯ್ಮೆ ಅಂದರೆ ಆಚಾರ ಮತ್ತು ವಿಚಾರಗಳು ಅಂತ ಹೇಳುವಂಥ ಏನು ಕರಿತೀವಲ್ಲ ಅದು. ಮತ್ತು ಆಯ್ಮೆ ಕೊಯ್ಮೆ ಅಂತಂದರೆ ಸೇವೆ ಅಂತ ಬರುತ್ತೆ ಅದರ ಅರ್ಥ. ಹಾಗೆಯೇ ನಮ್ಮ ಆಚಾರ ವಿಚಾರಗಳು ಮತ್ತು ನಾವು ನಡೆಸ್ತಕ್ಕಂಥ ನಮ್ಮ ಕರ್ತವ್ಯಗಳು. ಮತ್ತು ಒಕ್ಕಮೆ ಮತ್ತು ತಕ್ಕಮೆ ಅಂತೇಳಿ. ಒಕ್ಕಮೆ ಅಂತಂದರೆ ನಮ್ಮ ದೈನಂದಿನ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು, ಅದರಲ್ಲಿ ಎಲ್ಲವೂ ಬರುತ್ತೆ ಸಮಗ್ರವಾಗಿ ಅದು. ಮತ್ತು ತಕ್ಕಮೆ ಅಂತಂದರೆ ಲೀಡರ್ಶಿಪ್. ಸೊ ಅದನ್ನು ನಾವು ಪೊಲಿಟಿಕಲ್ ಎಂಟಿಟಿ ಅಂತಲೂ ಕರಿಬೋದು. ಒಂದು ಸಾಮಾಜಿಕವಾದಂಥ ನಾಯಕತ್ವದ ವಿಚಾರದಲ್ಲಿ ನಾವು ತಕ್ಕಮೆ ಅಂತ ಹೇಳುವಂಥ ಇದು ವಿಚಾರ ಬರುತ್ತೆ. ಸೊ ಇಷ್ಟನ್ನು ಸಹ ನಾವು ಉಳಿಸಿ ಬೆಳೆಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿನೇ ನಾವು ನಮ್ಮ ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾಗ, ಅದರ ವಿಚಾರದಲ್ಲಿ ಚಿಂತನೆ ನಡೆಸ್ಕೊಂಡು ಹೋದಾಗ ನಮ್ಮ ಕೊಡವರಲ್ಲಿ ಒಗ್ಗಟ್ಟಿನ ಬಗ್ಗೆ ಬಹಳವಾದಂಥ ಒಂದು ಮಾತುಗಳು ಬರ್ತಾಯಿತ್ತು. ಏನು ಮಾಡಿದ್ರು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತೇಳಿ. ಆದರೆ ನಮಗೆ ಈ ಒಗ್ಗಟ್ಟಿನ ಬಗ್ಗೆನೇ ನಾವು ಸ್ವಲ್ಪ
ಆಶ್ಚರ್ಯ ಆಯಿತು ನಮಗೆ, ಇದೇನು ಸಂಗತಿ ಅಂತ. ಇದನ್ನು ಹುಡ್ಕೊಂಡು ಹೋದಾಗ ನಮಗೆ ಗೊತ್ತಾಗಿರುವಂಥದ್ದು ಏನು ಅಂತಂದರೆ, ಇವರು ಹೇಳ್ತಾ ಇರುವಂಥ ಒಗ್ಗಟ್ಟಿಗೂ ಅದು ಇಲ್ಲ ಅಂತ ಹೇಳೋದಕ್ಕೂ ಕಾರಣ ಏನು ಅಂತಂದರೆ, ನಮ್ಮ ಕೆಲವೊಂದು ಪಾರಂಪರಿಕವಾದಂಥ ಆಚರಣೆಗಳನ್ನು ನಾವು ಕೈ ಬಿಟ್ಕೊಂಡು ಬಂದಿದ್ದರಿಂದ ಇವರಿಗೆ ಆ ಒಗ್ಗಟ್ಟು ಅಂತ ಹೇಳುವಂಥದ್ದು ಇವತ್ತಿನ ಇದಕ್ಕೆ ಈ ನೇಕೆಡ್ ಐ ಅಂತ ಕರಿತೀವಲ್ಲ, ಆ ಬರಿಗಣ್ಣಿನಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದರಿಂದ ಅದರ ವಿಚಾರದಾಗಿ ನಾವು ಇನ್ನೂ ಕೂಲಂಕುಷವಾಗಿ ಹೋದಾಗ ನಮ್ಮ ಮಂದ್ ಅಂತ ಹೇಳುವಂಥ ಒಂದು ಕೇಂದ್ರ ಇತ್ತು. ಆ ಮಂದ್ ಅಂತ ಹೇಳುವಂಥ ಕೇಂದ್ರದಲ್ಲಿ ಇಡೀ ಊರು, ನಾಡು ಮತ್ತು ಇಡೀ ದೇಶ, ಅಂದರೆ ಕೊಡಗು ದೇಶ ಅಂತ ಕರೀತಾ ಇದ್ದಂಥ ಸಂದರ್ಭದಲ್ಲೂ ಸಹ ಒಟ್ಟಾಗಿ ಸೇರ್ತಾ ಇದ್ದಂಥದ್ದು. ಮತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಒಗ್ಗಟ್ಟಿನ ಕೊರತೆ ಇರಲಿಲ್ಲ. ಆ ಮಂದಿನ ಎಲ್ಲ ಪ್ರಕ್ರಿಯೆಗಳು ಸಹ ಕೊಡವರ ಒಗ್ಗಟ್ಟನ್ನು ಬಲಪಡಿಸುವಂಥದ್ದು, ಅಸ್ತಿತ್ವವನ್ನು ಬಲಪಡಿಸಲಿಕ್ಕಿತ್ತು ಅಂತ ಹೇಳುವಂಥ ಒಂದು ಮನವರಿಕೆ ಆದ ತಕ್ಷಣ ನಾವು ಅದರ ವಿಚಾರದಲ್ಲಿ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ವಿ. ಅದರಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಾವು ಒಂದು ನಿರಂತರವಾದಂಥ ಒಂದು ಕಾರ್ಯಕ್ರಮಗಳನ್ನ ಕೊಡ್ತಾ ಹೋದ್ವಿ. ಮಂದು ಮಾನೆಯಲ್ಲಿ ಕೊಡೋಡ ಕೊಯ್ಮೆ ಅಂತ ಹೇಳಿ ಮಂದಿನ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು, ಅಂದರೆ ಅವರವರ ಮಂದಿನ ಬಗ್ಗೆ ಅವರಿಗೆ ಅದೇ ಊರಿನಲ್ಲಿ ನಾಡಿನಲ್ಲಿ ಹೋಗಿ ಅವೇರ್ನೆಸ್ ಕೊಡುವಂಥದ್ದು. ಆನಂತರ ಸಮಗ್ರವಾಗಿ ಎಲ್ಲ ಮಂದಿಗಳನ್ನ ಸೇರಿಸಿ ಮಂದಿನಮ್ಮೆ ಅಂತ ನಡೆಸುವಂಥ ಒಂದು ಪ್ರಕ್ರಿಯೆಯನ್ನು ನಾವು ನಡೆಸ್ತಾ ಬಂತು. ಇದೆಲ್ಲ ನೋಡ್ತಾ ಹೋದಾಗ ಏನಾಯಿತು ಅಂತಂದರೆ, ಈ ನಮ್ಮ ಮಂದಿನ ಅಸ್ತಿತ್ವವೇ ಸ್ವಲ್ಪ ಅಲುಗಾಡ್ತಾ ಇತ್ತು ಅಂತ ಹೇಳುವಂಥದ್ದು ನಮಗೆ ಗೊತ್ತಾಯಿತು. ಏನು ಅದಕ್ಕೆ ಮೂಲವಾದಂಥ ಕಾರಣ ಏನು ಅಂತಂದರೆ, ಇವತ್ತಿನ ಏನು ರೆವಿನ್ಯೂ ದಾಖಲಾತಿಯಲ್ಲಿ ಮಂದಿನ ಎಲ್ಲ ಬಹುಪಾಲು ಮಂದಿನ ಅಸ್ತಿತ್ವ ಪೈಸರಿ ಮತ್ತು ಸರ್ಕಾರ ಜಾಗ ಅಂತ ಹೇಳಿ ಇದೆ. ಆದರೆ ಅದರ ಕೆಳಗಡೆ ಶರ ಅಂತ ಬರೆದು ಅಲ್ಲಿ ಮಂದಿನ ಹೆಸರು ಮತ್ತು ಮಂದಿನ ಅಸ್ತಿತ್ವ ತೋರಿಸಿದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ವಿವಿಧ ಸರ್ಕಾರಿ ಯೋಜನೆಗಳಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಮಂದುಗಳು ಬಲಿಯಾಗ್ತಾ ಬಂದು ಮಂದಿನ ಅಸ್ತಿತ್ವ ಇಲ್ಲದಾಗ್ತಾ ಹೋಗ್ತಾ ಇತ್ತು. ಅದರಿಂದ ಈ ಮಂದನ್ನು ಉಳಿಸಿ ಬೆಳೆಸಬೇಕು ಅಂತ ಹೇಳುವಾಗ ನಮಗೆ ಇದಕ್ಕೆ ಒಂದು ರೂಪವನ್ನು ಕೊಡಬೇಕು, ಇದಕ್ಕೆ ಒಂದು ಆಧುನಿಕವಾದಂಥ ಒಂದು ಟಚ್ಚನ್ನು ಕೊಡಬೇಕು ಅಂತ ಹೇಳುವಂಥ ಹಲವಾರು ವಿಚಾರಗಳು ನಮ್ಮ ತಲೆಯಲ್ಲಿ ಬಂದು ಹೋಗ್ತಾ ಇತ್ತು. ಪ್ರಾಕ್ಟಿಕಲ್ ಆಗಿ ತುಂಬ ವಿಚಾರಗಳನ್ನ ನಾವು ಮನನ ಮಾಡ್ತಾ ಹೋದಾಗ ಮಂದಿಗೆ ಸ್ವಲ್ಪ ಅದನ್ನು ಪುನಶ್ಚೇತನಗೊಳಿಸಬೇಕಾದ್ರೆ, ಉದ್ಧಾರ ಮಾಡಬೇಕು ಅಂತಂದರೆ ಕೆಲವು ಇದು ಹಣಕಾಸಿನ ಒಂದು ಬಹಳಾದಂಥ ಅನಿವಾರ್ಯತೆ ನಮಗೆ ಕಂಡುಬಂತು. ಆ ಸಂದರ್ಭದಲ್ಲಿ ನಾವು ಏನು ಪಾದಯಾತ್ರೆಯನ್ನು ಮಾಡ್ತಾ ಹೋದಾಗ ಆಗಿನ ರಾಜ್ಯಸಭಾ ಮೆಂಬರ್ ಆಗಿದ್ದಂಥ ಕುಪೇಂದರ್ ರೆಡ್ಡಿ ಅವರು ನಮ್ಮ ಪಾದಯಾತ್ರೆಗೆ ಬಂದು ಹರಿಸಿ ಏನು ಮಾಡಿದರು, ನಾನು ಒಂದು 10 ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದರು. ಸೊ ನಾವು ಹೇಳಿದರೆ, ನಮಗೆ ಅದು ಸಂಘಟನೆಗೆ ಬೇಡ, ಅದನ್ನು ನಾವು ಏನು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀವಿ ಅದಕ್ಕೇ ವಿನಿಯೋಗ ಮಾಡಲಿಕ್ಕೆ ಕೊಡಿ, ನಮಗೆ ಒಂದು 2-3 ಮಂದನ್ನು ನಮಗೆ ಇದು ಮಾಡಬೇಕು ಅಂತೇಳಿ. ಹಾಗೆ ಇದು ಮಾಡ್ತಾ ಹೋದಾಗ ನಮಗೆ ಈ RDPR ಅಂತ ಬರುತ್ತಲ್ಲ, ಈ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಂಥ ಒಂದು ವಿಚಾರದಲ್ಲಿ ಈ ಮಂದಿಗೆ ನಮಗೆ ಬೇಕಾದ ರೀತಿಯಲ್ಲಿ ಆ ಹಣವನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಅದರಿಂದ ಆ 10 ಲಕ್ಷ ರೂಪಾಯಿನ ನಮಗೆ ಬರಲೂ ಇಲ್ಲ, ಅದು ಬಳಕೆನೂ ಆಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಥೆಗಳನ್ನ ಕಟ್ಟಿದ್ದಾರೆ, ವಾಸ್ತವ ಇದು. ಆವಾಗ ನಾವು 10 ಲಕ್ಷದ ಹಿಂದೆ ಹೋಗೋದನ್ನು ಬಿಟ್ಬಿಟ್ವಿ ನಾವು. ಬಟ್ ಇದು ಏನು ವಿಚಾರ ಅಂತ ಹೇಳುವಂಥದ್ದು, ಪ್ರಾಬ್ಲಮ್ ಮೂಲ ಎಲ್ಲಿದೆ ಅಂತ ಹೇಳಿ ನಾವು ಅದರ ಬಗ್ಗೆ ಚಿಂತನೆ ಮಾಡ್ತಾ ಹೋದಾಗ, ಹೌದು ನಮಗೆ ಬೇಕು, ಹಣದ ಅವಶ್ಯಕತೆ ಇದೆ. ಆದರೆ ಸರ್ಕಾರದ ಪ್ರಸ್ತುತ ಯಾವುದೆಲ್ಲ ಚಾಲ್ತಿಯಲ್ಲಿರ್ತಕ್ಕಂಥ ಯೋಜನೆಗಳು ಏನೆಲ್ಲ ಇರ್ಬೋದು, ಅದು ಇದನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದರೆ ಅದು ಬೆಂಗಳೂರಿನಂಥ ಒಂದು ರಾಜಧಾನಿಯಲ್ಲಿ ಕುಳಿತು ಅವರು ಒಂದು ಪ್ರಾಜೆಕ್ಟನ್ನು ಅಥವಾ ಒಂದು ಯೋಜನೆಯನ್ನು ಡಿಸೈನ್ ಮಾಡಬೇಕಾದ್ರೆ ಅವರು ಒಂದು ಬಹುಸಂಖ್ಯಾ ಇದರ ಒಂದು ಆಧಾರದಲ್ಲಿ ಅದನ್ನು ನಿರ್ಣಯ ಮಾಡ್ತಾರೆ. ಈಗ ಅದು ಏನಾಗುತ್ತೆ ಅಂತಂದರೆ, ಈ ಕೊಡಗು ಅಂತ ಹೇಳುವಂಥದ್ದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಒಂದು ಜಿಲ್ಲೆ ಹಾಗೂ ಒಂದು ಸಂಸ್ಕೃತಿ ಆಗಿರೋದ್ರಿಂದ ಬಹುತೇಕ ಆ ಸರ್ಕಾರದ ಯೋಜನೆಗಳನ್ನು ನಮ್ಮ ಇದಕ್ಕೆ ಕೊಡವರಿಗೆ ಅಥವಾ ಕೊಡವಾಮೆಯ ಅವಶ್ಯಕತೆಗೆ ನಾವು ಬಳಸ್ಕೋಬೇಕಾದ್ರೆ ಬಹಳ ಕಷ್ಟ ಆಗ್ತಾಯಿತ್ತು. ಅದನ್ನು ಅಷ್ಟೊಂದು ಮುಕ್ತವಾಗಿ ಬಳಸಲಿಕ್ಕೆ ಆಗ್ತಾ ಇರಲಿಲ್ಲ. ಕೇವಲ ಏನು ಅಂತಂದರೆ, ಕೆಲವು ಕೊಡ ಸಮಾಜಗಳಿಗೆ ಬಿಲ್ಡಿಂಗು ಅಥವಾ ತಡೆಗೋಡೆ ಅಂತ ಹೇಳಿ ಕಾಂಪೌಂಡ್ ಕಟ್ಕೊಳ್ಳೋದು, ಈ ಥರದಲ್ಲಿ ಕೆಲಸಗಳು ನಡೀತಾ ಇತ್ತು. ಬಟ್ ನಮಗೇನೇ ಒಂದು ಕಾರ್ಯಕ್ರಮವನ್ನು ಡಿಸೈನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಾವು ಚಿಂತನೆ ಮಾಡ್ತಾ ಹೋದಾಗ ಈ ಅಭಿವೃದ್ಧಿ ನಿಗಮ ಅಂತ ಹೇಳುವಂಥದ್ದು ನಮಗೆ ಕಣ್ಣಿಗೆ ಬಿದ್ದಂಥದ್ದು. ಅದರ ಹಿಂದೆ ಬಿದ್ದು ನಮಗೆ ಅದರದ್ದು ಒಂದು ಮಾಹಿತಿಯನ್ನು ಪಡ್ಕೊಂಡು ಇದನ್ನು ಹೇಗೆ ನಾವು ಸರ್ಕಾರದ ಹತ್ರ ಇದು ಮಾಡಬೇಕು ಅಂಥೇಳಿ ಯೋಚಿಸಿ, ನಾವು ಪಾದಯಾತ್ರೆ ಹೋಗಬೇಕಾದ್ರೆ ಕೇವಲ ಅದೊಂದು ಬೇಡಿಕೆ ಆಗಿತ್ತು. ಆದರೆ ಕಾಲಾನಂತರದಲ್ಲಿ ಅದೊಂದು ಸಮಗ್ರವಾದಂಥ ಒಂದು ಅಧ್ಯಯನ, ಒಂದು ಗ್ರಂಥದ ಥರ ತಲೆಯಲ್ಲಿ ಕೂತ್ಬಿಡ್ತು ಈ ಅಭಿವೃದ್ಧಿ ನಿಗಮ ಅಂತ ಹೇಳುವಂಥದ್ದು. ಸಣ್ಣ ವಿಚಾರ ಆದ್ರೂ ಅದರಲ್ಲಿ ಅಷ್ಟೊಂದು ಆಳವಾಗಿ ಅದನ್ನು ಯೋಚನೆ ಮಾಡಬೇಕಂತ ಪರಿಸ್ಥಿತಿನೂ ಇತ್ತು.
ಅಲ್ಲಿಂದ ನಾವು ಈ ಅಭಿವೃದ್ಧಿ ನಿಗಮ ಅಂತ ಹೇಳುವಂಥದ್ದನ್ನು ಕರೆಕ್ಟಾಗಿ ನಾವು ಸರ್ಕಾರದ ಮುಂದೆ ಹೇಗೆ ಅದನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳುವಂಥ ಒಂದು ಇದನ್ನು ಡ್ರಾಫ್ಟನ್ನು ಮಾಡಿ ನಾವು ಆ ಮುಖಾಂತರವಾಗಿ ಸರ್ಕಾರಕ್ಕೆ ಅದನ್ನು ಹಾಕಿದ್ರಿಂದ ಇದೇನಾಯಿತು ಅಂತಂದರೆ ಇದೊಂದು ಪೊಲಿಟಿಕಲ್ ಮೈಲೇಜನ್ನು ಸಹ ಪಡ್ಕೊಳ್ತು. ಅಂದರೆ ಅದು ವಾಸ್ತವದ ಸಂಗತಿ ಮತ್ತು ಹೊಸದಾದಂಥ ಒಂದು ಸಂಗತಿ ಮತ್ತು ಕ್ರಿಯೇಟಿವ್ ಆದಂಥ ಒಂದು ಸಂಗತಿ ಇತ್ತು ಅದರಲ್ಲಿ ನಾವು ಮಾತಾಡಬೇಕಾದ್ರೆ. ಸೊ ಅದರಿಂದ ಏನಾಯಿತು ಅಂತಂದರೆ ಎಲ್ಲ ನಾಯಕರುಗಳು ಇದಕ್ಕೆ ನಮಗೆ ಮಾತಾಡಿದಾಗ ಎಲ್ರಿಗೂ ಸಹ ಇದು ಅಷ್ಟು ಬೇಗವಾಗಿ ಅದು ಅರ್ಥ ಆಯಿತು. ಕೊನೆಗೆ ನಮ್ಮ ಈಗಿನ ಶಾಸಕರಾದಂಥ ಪೊನ್ನಣ್ಣವರಿಗೂ ಸಹ ಅಷ್ಟೇ, ನಾವು ಇದನ್ನು ಅವರು ಶಾಸಕರಾಗೋದಕ್ಕಿಂತ ಮುಂಚೆ ಎಲೆಕ್ಷನ್ಗಿಂತ ಮುಂಚೆನೇ 2 ವರ್ಷಕ್ಕೆ ಮುಂಚೆ ನಾವು ಯಾವಾಗ ಇದನ್ನು ಕೈಗೆತ್ಕೊಂಡ್ವಿ ಆವಾಗನೇ ನಾವು ಅವರ ಹತ್ರ ಇದರ ವಿಚಾರವಾಗಿ ಚರ್ಚೆ ಮಾಡಿದಾಗ ಅವರಿಗೆ ಬಹಳ ಇಷ್ಟ ಆಯಿತು ಈ ವಿಚಾರ, ಕಾನ್ಸೆಪ್ಟ್ ಬಹಳ ಇಷ್ಟ ಆಯಿತು. ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ಅವತ್ತೇ ಹೇಳಿದರು. ಅಲ್ಲಿಂದ ಆದಂಥ ರಾಜಕೀಯವಾದಂಥ ಕೆಲವು ಬದಲಾವಣೆಗಳು ಅದು ಸಹಜವಾದಂಥ ಪ್ರಕ್ರಿಯೆಗಳು. ಅದರಲ್ಲಿ ಏನು ಅಂತಂದರೆ ನಾವು ಒಂದು ಸಂಘಟನೆಯಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ನಾವು ರಾಜಕೀಯೇತರವಾದಂಥ ಒಂದು ಸಂಘಟನೆಯಾಗಿ ಯಾರ್ಯಾರು ಏನೇನು ಕೆಲಸವನ್ನು ಮಾಡಬೇಕು ಅಥವಾ ಎಲ್ಲೆಲ್ಲಿ ಯಾವ ಕೆಲಸವನ್ನು ಮಾಡಿಸ್ಬೇಕು ಆ ಕೆಲಸವನ್ನು ಮಾಡಿಸ್ಕೊಳ್ಳುವಂಥದ್ದು ನಮ್ಮ ಕೆಲಸ ಆಗಿರ್ತದೆ. ಆ ವಿಚಾರದಲ್ಲಿ ನಾವು ಹಿಂದಿನ ಸರ್ಕಾರದೊಂದಿಗೂ ನಾವು ವ್ಯವಹರಿಸಿದ್ದೀವಿ, ಈಗಿನ ಸರ್ಕಾರದೊತ್ತಿನೂ ವ್ಯವಹರಿಸ್ತೀವಿ, ಮುಂದೆನೂ ಅದನ್ನು ವ್ಯವಹರಿಸ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆಯೇ ಏನು ಅಂತಂದರೆ ಇದೊಂದು ಎಲ್ಲರೂ ರಾಜಕೀಯ ಅಂತ ಕರೆಯೋದಾದರೆ ಹೌದು, ಇದೊಂದು ರಾಜಕೀಯದ ಗೇಮು, ದ ಗೇಮ್ ಆಫ್ ಪೊಲಿಟಿಕ್ಸ್ ಅಂತಂದರೆ ಆ ಗೇಮ್ ಆಫ್ ಪೊಲಿಟಿಕ್ಸಲ್ಲಿ ನಾವು ಆಟ ಆಡಲೇಬೇಕಲ್ವ ಗೆಲ್ಲಬೇಕು ಅಂತಂದರೆ. ಆ ಥರದಲ್ಲಿ ನಾವು ಆದರೆ ಯಾರನ್ನು ಹರ್ಟ್ ಮಾಡೋದಾಗೆ ಅಥವಾ ಯಾರನ್ನು ನಾವು ಇದರಲ್ಲಿ ತೊಂದರೆ ಕೊಡದ ಹಾಗೆ ನಮ್ಮ ವಿಚಾರವನ್ನು ಮಾತ್ರ ನಾವು ಸರ್ಕಾರಕ್ಕೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ಎಷ್ಟು ಸಾಫ್ಟಾಗಿ ನಾವು ಮುಟ್ಟಿಸ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜನಪ್ರತಿನಿಧಿಗಳ ಮುಖಾಂತರ ನಾವು ಕೆಲಸವನ್ನು ಮಾಡಿದ್ದೀವಿ. ಅದರಲ್ಲಿ ಒಬ್ಬ ಸೆನ್ಸಿಬಲ್ ಆದಂಥ ಒಂದು ವಿಚಾರ ಇರುವಂಥ ಹಾಗೂ ಈ ಸರ್ಕಾರದ ಯೋಜನೆಗಳು ಅಥವಾ ಈ ಸಂವಿಧಾನದ ವಿಚಾರದಲ್ಲೂ ಸಹ ಒಂದು ಅಗಾಧವಾದಂಥ ಒಂದು ಜ್ಞಾನವನ್ನು ಹೊಂದಿರತಕ್ಕಂಥ ಈಗಿನ ಶಾಸಕರಿಗೆ ಇದು ಏನಾಯಿತು ಅಂತಂದರೆ ಬಹಳ ಒಂದು ಸುಲಭವಾಗಿ ಹಾಗೂ ಮನಸ್ಸಿಗೆ ತಗೊಂಡು ಮಾಡುವಂಥ ಒಂದು ಕೆಲಸವಾಗಿ ಪರಿಣಮಿಸಿತು. ಇದನ್ನು ಕೇವಲ ಒಂದು ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಹೋಗಿದ್ದಿದ್ರೆ ಇದು ಇಷ್ಟು ಬೇಗ ಆಗ್ತಾ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇವರು ಅದನ್ನು ರಾಜಕೀಯವಾಗಿ ನೋಡದೆ ಇದರಿಂದ ಏನೋ ಒಂದು ಜನಾಂಗಕ್ಕೆ ಒಳ್ಳೆಯದಾಗುತ್ತೆ. ನನ್ನ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ಜನಾಂಗ ಅದಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತಂದರೆ ಇದು ನನ್ನ ಕಾರ್ಯವ್ಯಾಪ್ತಿಯಲ್ಲೂ ಸಹ ನನಗೆ ಒಂದು ಸಹಾಯವಾಗುತ್ತೆ ಅಂತ ಹೇಳುವಂಥ ಒಂದು ಚಿಂತನೆ ಅವರಲ್ಲಿ ಬಂದಿರ್ಬೋದು. ಆ ಚಿಂತನೆಯಿಂದನೇ ಅವರು ಇದನ್ನು ಅಷ್ಟೊಂದು ಅರ್ಥಪೂರ್ಣವಾಗಿ ಇದನ್ನು ಮುಖ್ಯಮಂತ್ರಿಗಳಿಗೂ ಸಹ ವಿವರಿಸಿ ಇದನ್ನು ಅನುಷ್ಠಾನಗೊಳಿಸುವಷ್ಟರ ಮಟ್ಟಿಗೆ ಅವರು ತಗೊಂಡು ಬಂದರು. ಐ ಥಿಂಕ್ ಅವರ ಪ್ರಣಾಳಿಕೆಯಲ್ಲಿ ಕೂಡ ಪರ್ಸನಲ್ ಪ್ರಣಾಳಿಕೆಯಲ್ಲಿ ಕೂಡ ಅವರು ಪರ್ಸನಲ್ ಪ್ರಣಾಳಿಕೆಯಲ್ಲಿ ತಗೊಂಡು ಅದು ನಾನು ಹೇಳಿದೆ. ನಾನು ಅವ್ರ ಹತ್ರ ಮುಂಚೆನೇ ಮಾತಾಡಿದೆ, ಇದನ್ನು ನಾವು ಇದನ್ನು ಮೊದಲಿಗೆ ಅಂದರೆ 2015 ಬಿಟ್ಟ ಮೇಲೆ ನಾವು ಇದನ್ನು ಸರ್ಕಾರಕ್ಕೆ ಈಗ ಒಂದು 4 ವರ್ಷದ ಹಿಂದೆ ನಾವು ಇದು ಮಾಡಬೇಕಾದ್ರೆ ನಾನು ಅವರ ಜೊತೆ ಡಿಸ್ಕಸ್ ಮಾಡಿದೆ. ಮತ್ತು ಇದರಲ್ಲಿ ಏನು ಅಂತಂದರೆ ಕಾನೂನಿನ ಮತ್ತು ಇದರಲ್ಲಿ ಎಲ್ಲ ನಾವು ಯೋಚಿಸಿದ್ವಿ, ಅದೆಲ್ಲವನ್ನು ಅವ್ರ ಜೊತೆ ನಾವು ಮಾತಾಡಿದ್ವಿ. ಸೊ ಅದರಿಂದ ಏನಂತಂದರೆ ಅವರಿಗೆ ಅದು ವಿಚಾರ ಗೊತ್ತಿತ್ತು. ಮತ್ತು ಅದನ್ನು ಏನು ನಮ್ಮ ಮೊದಲ ಪ್ರಯತ್ನದಲ್ಲಿ ನಮಗೆ ಅದು ಯಶಸ್ಸು ಸಿಗಲಿಲ್ಲ ಅಂತಂದಾಗ ಇವರು ಅದನ್ನು ಅವರಾಗಿ ಸ್ವಯಂ ಪ್ರೇರಿತವಾಗಿ ಅವರು ಇದಕ್ಕೆ ತಗೊಂಡ್ರು, ಏನು ಪ್ರಣಾಳಿಕೆಗೆ ತಗೊಂಡ್ರು. ಅಲ್ಲಿ ಅವರು ಯಾವುದೇ ಒಂದು ರಾಜಕೀಯ ಲೆಕ್ಕಾಚಾರವನ್ನು ಆಗಲಿ, ನಾನು ಈ ಒಂದು ಜನಾಂಗದ ವಿಚಾರವನ್ನು ತೆಗೆದುಕೊಂಡ್ರೆ ನನಗೆ ಓಟ್ ಸಿಗುತ್ತಾ ಅಥವಾ ಓಟ್ ಸಿಗೋದಿಲ್ವಾ, ಈ ಥರದ್ದೆಲ್ಲ ವಿಚಾರಗಳಿತ್ತು ಅಂದಿನ ಸಂದರ್ಭದಲ್ಲಿ. ಬಟ್ ಅದನ್ನೆಲ್ಲ ಮೀರಿ ಅವರು ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದು ಅವರ ಅದೊಂದು ದೊಡ್ಡ ಗುಣ ಅಂತಲೇ ಹೇಳಬೇಕು ನಾವು. ಡೆಡಿಕೇಶನ್ ಮತ್ತು ಅವರಿಗೆ ಈ ಕ್ಷೇತ್ರಕ್ಕೆ ಅವರು ಎಷ್ಟೊಂದು ಇನ್ವಾಲ್ವ್ ಆಗ್ಬೋದು ಅಂತ ಹೇಳುವಂಥದ್ದು ಒಂದು ಸೂಚನೆಯೂ ಆಗಿದ್ದಿರ್ಬೋದು. ಜನ ಇದನ್ನ ಕೇವಲ ರಾಜಕೀಯ ಆಯಾಮದಲ್ಲಿ ಮಾತ್ರ ಯೋಚನೆ ಮಾಡೋದೆ, ಸಾಮುದಾಯಿಕವಾಗಿ ಸಾರ್ವಜನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ. ರಾಜಕೀಯವಾಗಿ ಮಾತಾಡ್ತಾರೆ ಪ್ರತಿಯೊಂದನ್ನು ನಾವು ರಾಜಕೀಯ ಮಾತಾಡ್ಬೋದು. ಬಟ್ ದುರಂತ ಈಗ ಆಗ್ತಿರೋದೇ ಅದು. ಎಲ್ಲವನ್ನೂ ರಾಜಕೀಯವಾಗಿ, ಮದುವೆ ಮನೆಯಲ್ಲೂ ಸಹ ವಾಸ್ತವದಲ್ಲಿ ಮಾತಾಡೋದಿಲ್ಲ ಯಾರು ಕೂಡ. ಖಾಸಗಿಯಾದಂಥ ಅವರ ಒಂದು ವೈಯಕ್ತಿಕವಾದಂಥ ಒಂದು ಆಚರಣೆಗಳಲ್ಲೂ ಸಹ ರಾಜಕೀಯ ಬಂದು ಇಣುಕಿ ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಇವತ್ತು. ಮತ್ತೆ ನಿಮ್ಮ ಈ ಶ್ರಮದ ಹಿಂದೆಗೆ ಹೋಗ್ತೀನಿ ನಾನು. ಮೊದಲ ಬಾರಿಗೆ ನೀವು ಮನವಿ ಕೊಟ್ಟಿದ್ದೆ ಯಾರಿಗೆ ನೆನಪುಂಟ? ಈ ನಿಗಮದ ಅಂದರೆ ಬರೀ ನಿಗಮದ ವಿಚಾರ ಅಂತಲ್ಲ, ನಾವು 2015ರಲ್ಲಿ ತಲಕಾವೇರಿಯಿಂದ ಬೆಂಗಳೂರಿಗೆ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ, ಜಬ್ಬೂಮಿ ಬಾಳೋ 2015 ಅಂತ ಹೇಳುವಂಥದ್ದು. ಅದರಲ್ಲಿ ನಾವು ಒಂದು
ಬೇಡಿಕೆಯನ್ನಾಗಿ ಇದನ್ನು ನಾವು ಅದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಆ ವಿಚಾರದಲ್ಲಿ ಮಾತನಾಡೋದಾದರೆ ಮೊಟ್ಟ ಮೊದಲ ಒಂದು ಮನವಿ ಸಹ ಸಿದ್ದರಾಮಯ್ಯ ಸರ್ಕಾರದ ಅವತ್ತೂ ಇತ್ತು. ಸಿದ್ದರಾಮಯ್ಯನವರೇ ಅವತ್ತು ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ಸಹ ಸಿದ್ದರಾಮಯ್ಯನವರು ನಮ್ಮ ಜೊತೆ ಸಿದ್ದರಾಮಯ್ಯ ಅವ್ರ ಕೈ ಕೊಟ್ಟರು. ಹೌದು, ಸುಮಾರು ಒಂದು ಮುಕ್ಕಾಲು ಗಂಟೆ ನಮ್ಮ ಹತ್ರ 45 ನಿಮಿಷಗಳಷ್ಟು ನಮಗೆ ಸಮಯವನ್ನು ಕೊಟ್ಟು ಎಲ್ಲ ಬೇಡಿಕೆಗಳನ್ನು ಸಹ ಕೂಲಂಕುಷವಾಗಿ ಅವತ್ತು ನಮ್ಮನ್ನು ಕೇಳಿದ್ರು ಅವರು. ಹಾಗೆ ಮಾತಾಡಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಇದರ ಮೆಮೊರಾಂಡಮ್ ಕೊಟ್ಟಿರುವಂಥದ್ದು ಸಹ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ. ಈಗ ಅದಕ್ಕೆ ಒಂದು ಅಂತ್ಯ ಸಿಗ್ತಾ ಇರೋದು ಅಂತ್ಯವನ್ನು ಕೊಟ್ಟಿರುವಂಥದ್ದು ಅವರಿಂದಾಗಿದೆ, ಕಾಕತಾಳಿ. ಈಗ ನೀವು ಪ್ರಶ್ನೆ ಮಾಡಿದಾಗ ನನಗೆ ಅದು ಯೋಚನೆ ಬಂತು. ಅದರ ನಂತರ ಎಷ್ಟು ಬಾರಿ ನೀವು ವಿಧಾನಸೌಧದ ಮೆಟ್ಲು ಹತ್ತಿದ್ರಿ, ಬೆಳಗಾವಿಗೆ ಹೋದ್ರಿ, ಮುಖ್ಯಮಂತ್ರಿಗಳನ್ನ ಭೇಟಿ ಆದ್ರಿ? ಹೇಳಬೇಕು ಅಂತಂದರೆ ಹಿಂದಿನ ಸರ್ಕಾರ ಇದ್ದಾಗ ಸುಮಾರು 26ರಿಂದ 30 ಸಲ ನಾನು ಬೆಂಗಳೂರಿಗೆ ಹೋಗಿದ್ದೀನಿ. ಅದರಲ್ಲಿ ಒಂದು 6 ಸಲ ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀನಿ. ಖುದ್ದು ಮುಖ್ಯಮಂತ್ರಿಗಳ ಜೊತೆ ಮುಖತಃ ಭೇಟಿಯಾಗಿ ಮಾತನಾಡಿದ್ದೀನಿ. ಅದಲ್ಲದೇ ಇದರ ವಿಚಾರವಾಗಿ ಮೈಸೂರು ಅಥವಾ ಮಂಗಳೂರು ಅಂದರೆ ಬೇರೆ ಬೇರೆ ಮುಖಂಡರುಗಳನ್ನ ನಾವು ಭೇಟಿಯಾಗಿದ್ವಿ. ಕೇವಲ ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳಲ್ಲದೆ ಬೇರೆ ಬೇರೆ ಮುಖಂಡರುಗಳನ್ನ ಭೇಟಿಯಾಗಿ ನಾವು ಅವರ ಮುಖಾಂತರವಾಗಿ ಇದಕ್ಕೆ ಒಂದು ಒತ್ತಡವನ್ನು ಹೇರುವಂಥದ್ದು ಹಾಗೂ ಇದಕ್ಕೆ ಒಂದು ಮೌಲ್ಯವನ್ನು, ಈ ಬೇಡಿಕೆಗೆ ಒಂದು ಮೌಲ್ಯವನ್ನು ವೃದ್ಧಿಸ್ತಕ್ಕಂಥ ಒಂದು ಕೆಲಸವನ್ನು ಆ ರೀತಿಯಾಗಿ ನಾವು ಮಾಡಿದ್ವಿ. ಇದಕ್ಕೆ ಈಗ ಒಂದು ಬೇಡಿಕೆಗೆ ಒಂದು ಮೌಲ್ಯ ವೃದ್ಧಿ ಆದಾಗ ಅದನ್ನು ತಗೊಳ್ತಾರೆ. ಅದು ಇಲ್ಲ ಅಂತಂದರೆ ತೀರಾ ಫ್ಲ್ಯಾಟಾಗಿ ನಾವು ಮಾಡ್ತಾ ಹೋದರೆ ಅದು ಅಷ್ಟರಲ್ಲೇ ಇರುತ್ತೆ ಅಂಥೇಳಿ ಅದರಿಂದ ಹಿಂದಿನ ಸರ್ಕಾರದಲ್ಲಿ ನಾವು ಮಾಡಿದ್ವಿ. ಆದರೆ ಈಗಿನ ಸರ್ಕಾರದಲ್ಲಿ ನಾವು ಸರ್ಕಾರದೊಂದಿಗೆ ಯಾವುದೇ ಇದು ಮಾಡಲಿಲ್ಲ. ಆದರೆ ನಮ್ಮ ಶಾಸಕರೊಂದಿಗೆ ಮಾತ್ರ ನಾನು ಸುಮಾರು ಒಂದು 5-6 ಸಲ ಭೇಟಿ ಮಾಡಿದ್ದೀನಿ. ಅದರಲ್ಲಿ ಒಂದು ಸಂದರ್ಭದಲ್ಲಿ ಮಾತ್ರ ಬಹಳ ದೀರ್ಘವಾದಂಥ ಒಂದು ಮಾತುಕತೆ ನಡೆದಿದೆ, ನಾವು ಚರ್ಚೆ ನಡೆಸಿದ್ವಿ. ಕೇವಲ ಇದು ಅಂತಲ್ಲ, ಕೊಡಗಿನ ಬೇರೆ ಬೇರೆ ವಿಚಾರಗಳ ಬಗ್ಗೆ, ಕೊಡವರಿಗೆ ಸಂಬಂಧಪಟ್ಟಿದ್ದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವರಿಗೆ ನಮ್ಮ ಚರ್ಚೆ ಇದಿತ್ತು. ಅದು ಒಂದು 6 ಸಲ ನಾನು ಈಗಿನ ಶಾಸಕರ ಜೊತೆ ನಾವು ಚರ್ಚೆ ನಡೆಸಿದ್ದೀವಿ. ಇನ್ನೊಂದು ವಿಷಯ ನಾನು ಆಗ್ಲಿಂದ ಕೇಳಬೇಕು ಅಂದ್ಕೊಂಡಿದ್ದೆ. 3 ವರ್ಷದ ಹಿಂದೆ ಬೊಮ್ಮಾಯಿ ಅವರು ಕೊಡಗಿಗೆ ಇದ್ದಾಗ ಇಲ್ಲಿ ಹೇಳಿದ್ರು ಘೋಷಣೆ ಮಾಡ್ತೀನಿ ಅಂತ. ನಂತರ ಬೆಂಗಳೂರಿಗೆ ಹೋದ ನಂತರ ಅದು ಲೆಟರ್ ಆಗಿ ಘೋಷಣೆ ಪ್ರಕಟ ಆಯಿತು ಕೂಡ. ಆಗ ಕೊಡಗಿನಲ್ಲಿ ಎಲ್ಲರೂ ಖುಷಿ ಪಟ್ಟಿದ್ರು. ನಂತರ ಅದು ಕಾರ್ಯರೂಪಕ್ಕೆ ಬರದಿದ್ದಾಗ ಬಹುಶಃ ಹೆಚ್ಚು ಸಂಭ್ರಮಿಸಿದವರಲ್ಲಿ ನೀವು ಕೂಡ ಒಬ್ಬರಾಗಿದ್ರಿ. ನಂತರ ಅದು ನ್ಯೂಟ್ರಲ್ ಆಗಿ ಹಿಂದೆ ಸರಿದಾಗ ನಿಮಗೆ ಏನು ಅನಿಸ್ತು, ಯಾವ ರೀತಿ ಫೀಲ್ ಆಗಿತ್ತು? ಬಹಳ ಬೇಜಾರಾಯಿತು. ಬಹಳ ಬೇಸರ ಅಂತಂದರೆ ಅದು ರಾಜಕೀಯವಾಗಿ ಅಷ್ಟೊಂದು ಇದು ಮನಸ್ಸಿಗೆ ಬರುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂತಂದರೆ ಅದರ ಹಿಂದೆ ನಾವು ಅಷ್ಟೊಂದು ಶ್ರಮ ವಹಿಸಿದ್ವಿ ನಿಸ್ವಾರ್ಥತೆಯಿಂದ. ನಾವು ಒಂದು ಸಂಘಟನೆಯಾಗಿ ಕೆಲಸ ಮಾಡಿದ್ದೇವೆ ಹೊರತು ಅದರಲ್ಲಿ ಬೇರೆ ಯಾವುದು ಮಾಡಿರಲಿಲ್ಲ. ಆದರೆ ಅದೇ ನಾನು ಅದನ್ನು ಹೇಗೆ ವ್ಯಾಖ್ಯಾನಿಸ್ಬೋದು ಅಂತಂದರೆ, ಒಂದು ಹಾಕಿ ಆಟದಲ್ಲಿ ನಾವು 11 ಜನ ಆಟಗಾರರು ಇರ್ತಾರೆ. ಕೆಲವರು ಸ್ಟಾರ್ ಪ್ಲೇಯರ್ಸು ಇರ್ಬೋದು. ಅದರಲ್ಲಿ ಅವರು ಗೋಲ್ ಕನ್ವರ್ಟ್ ಮಾಡೋದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ನಾವು ಚೆಂಡನ್ನು ತಗೊಂಡು ಹೋಗಿ ಒಳ್ಳೆ ಪಾಸನ್ನು ಕೊಡ್ಬೋದು, ಆದರೆ ಗೋಲ್ ಕನ್ವರ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಟೀಮಿನ ಗೆಲುವಿಗೆ. ಹಾಗೆಯೇ ನಾವು ಬಹುಶಃ ಅವತ್ತು ಕೊಟ್ಟಂಥ ಪಾಸ್ ಒಳ್ಳೆ ಪಾಸ್ ಆಗಿತ್ತು, ಆದರೆ ಆ ಗೋಲ್ ಕನ್ವರ್ಷನ್ ಆಗಲಿಲ್ಲ. ನಾನು ಅಷ್ಟಕ್ಕೆ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾರನ್ನು ಇದರಲ್ಲಿ ರಾಜಕೀಯವನ್ನು ಜಾಸ್ತಿ ಮಾತಾಡಲಿಕ್ಕೆ ಬಯಸೋದಿಲ್ಲ, ಯಾಕೆಂತಂದರೆ ಅದು ಒಳ್ಳೆಯದು ಅಲ್ಲ. ಆದರೆ ಈ ಸಲನೂ ನಾವು ಅದೇ ಪ್ರಯತ್ನ ಮಾಡಿದ್ವಿ. ಇನ್ನೊಂದು ಟೂರ್ನಮೆಂಟ್ನಲ್ಲಿ ನಾವೇನು ಮಾಡಿದ್ವಿ, ಅದೇ ಚೆಂಡನ್ನು ಅದೇ ಥರದಲ್ಲಿ ನಾವು ಒಂದು ಒಳ್ಳೆಯ ಪಾಸನ್ನು ನೀಡಿದ್ವಿ. ಅದನ್ನು ಈ ಸಲದ ನಮ್ಮ ಏನು ಇವರಿದ್ದರು ಅವರು ಅದನ್ನು ಗೋಲಾಗಿ ಕನ್ವರ್ಟ್ ಮಾಡಿದರು ಅಂತೇಳಿ. ಈಗ ಅದನ್ನು ರಾಜಕೀಯವಾಗಿ ಇದು ಮಾಡಿ ಅದನ್ನು ಬೇರೆ ಇದರಲ್ಲಿ ಮಾತಾಡೋದಕ್ಕಿಂತ ಇದನ್ನು ಈಗ ಆಗಿದೆ, ಇದರಲ್ಲಿ ಗೋಲ್ ಹೊಡೆದಾಗಿದೆ, ಮ್ಯಾಚ್ ವಿನ್ ಆಗಿದೆ, ಎಲ್ಲ ಆಯಿತು. ಈ ಮ್ಯಾಚಿನ ಬಗ್ಗೆ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಏನಾದರೂ ಮಾತಾಡಬೇಕಿದ್ರೆ ಇನ್ನೊಂದು ಟೂರ್ನಮೆಂಟಿಗೆ ಪ್ರಿಪೇರ್ ಆಗಿ ಇನ್ನೊಂದು ಗೋಲ್ನ ನೀವು ಹೊಡೀರಿ, ಮ್ಯಾಚನ್ನು ವಿನ್ ಆಗಿ ಅಂತ ಹೇಳ್ಬೋದು ಅಷ್ಟೇ. ಇದರಲ್ಲಿ ಈಗ ಆಗಿದೆ, ಎಲ್ಲ ಗೇಮ್ ಫಿನಿಶ್ ಆಗಿದೆ ಆಲ್ಮೋಸ್ಟ್. ಇನ್ನು ಇರೋದರಲ್ಲಿ ಏನು ಅದರದ್ದು ಬೆನಿಫಿಟ್ ಇದೆ ಅದನ್ನು ಸಮಸ್ತವಾದಂಥ ಎಲ್ಲ ಕೊಡುವ ಜನಾಂಗದ ಮನೆಯ ಮೂಲೆ ಮೂಲೆಗೂ ಸಹ ಅದನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಈ ವಿಚಾರದಲ್ಲಿ ಸಹಕರಿಸಬೇಕು ಅಂತ ಹೇಳುವಂಥದ್ದು ಮಾತ್ರ ಇರುವಂಥದ್ದು. ಹಿಂದೆ ಭಾಳ ಟ್ಯಾಕ್ಟಿಕಲಿ ಮೂವ್ ಆದ್ರಿ. ಮತ್ತು ಅದಕ್ಕೆ ನಾನು ನಿಮ್ಗೆ ಅದೇ ಪಾಯಿಂಟನ್ನು ಹಾಕ್ತೀನಿ. ನೀವು ಪಾಸ್ ಕೊಟ್ರಿ, ಅವನು ಎಕ್ಸ್ಪರ್ಟ್ ಇದ್ದ ಗೋಲ್ ಹಾಕಲಿಕ್ಕೆ, ಆದರೆ ಗೋಲ್ ಹಾಕ್ಲಿಲ್ವೋ ಅಥವಾ ಇನ್ನೊಬ್ಬ ಪ್ಲೇಯರ್ ಬಂದು ಅಡ್ಡ ಹಾಕಿದ್ದ. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ನಾವೀಗ ಅದನ್ನೆಲ್ಲನೂ ನಾನು ವಿಶ್ಲೇಷಣೆ ಮಾಡೋದಕ್ಕಿಂತ ಕೆಲವೊಮ್ಮೆ ಆಟದ ಆ ಸ್ಪೀಡಲ್ಲಿ ಫೌಲ್ಗಳಾಗ್ತವೆ. ಮೇ ಬಿ ಅದು ಯಾವುದೋ ಒಂದು ವಿಚಾರದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಂದು ಆಗಿರ್ಬೋದು. ಅದನ್ನು ನಾವು ಜಾಸ್ತಿ ವಿಶ್ಲೇಷಿಸೋದಕ್ಕಿಂತ ನಮ್ಮಂಥ ಒಂದು ಸಣ್ಣ ಜನಾಂಗ, ನಮಗೆ ಯಾವುದೇ ಒಂದು ರಾಜಕೀಯವಾದಂಥ ಲಾಬಿ ಇಲ್ಲ.
ನಮ್ಮಲ್ಲಿ ಬಲಾಢ್ಯ ನಾಯಕರುಗಳು ಅಂತ ಹೇಳುವಂಥದ್ದು ಒಂದು ತಂಡ ಇಲ್ಲ. ಎಲ್ಲರೂ ಇಂಡಿವಿಜುವಲ್ ಆಗಿ ಅವರ ಸ್ವಯಂ ಸಾಮರ್ಥ್ಯದಿಂದ ನಾಯಕರಾಗಿ ಬೆಳೆದಂಥವರು. ಮತ್ತು ನಮಗೆ ಬ್ಯಾಕಪ್ಪಿಗೆ ಹೇಳಿದ ಮಾತನ್ನು ಕೈ ಕಟ್ಕೊಂಡು ಕೇಳುವಂಥ ಪರಿಸ್ಥಿತಿಯಲ್ಲಿ ನಮಗೆ ಯಾವುದೇ ಸ್ವಾಮೀಜಿಗಳು ಇಲ್ಲ ಹೇಳುವಂಥವ್ರು. ಇಷ್ಟು ಇದ್ದಾಗ ನಾವು ಒಂದು ವಿಚಾರವನ್ನು ಅಷ್ಟು ಒಂದು ಡೆಲಿಕೇಟಾಗಿ ಒಂದು ಬೆಣ್ಣೆನ ಕೈಯಲ್ಲಿ ಇಟ್ಕೊಂಡು ನಾವು ಇನ್ನೊಂದು ಜಾಗಕ್ಕೆ ತಲುಪಿಸ್ಬೇಕಲ್ಲ, ಆ ಒಂದು ರೀತಿಯಲ್ಲಿ ನಾವು ಈ ಒಂದು ವಿಚಾರವನ್ನು ಸರ್ಕಾರಕ್ಕಿರ್ಬೋದು, ಒಬ್ಬರು ನಾಯಕರಿಗಿರ್ಬೋದು, ನಾವು ಇದನ್ನು ಮುಟ್ಟಿಸ್ಬೇಕಾಗುತ್ತೆ. ಅದರಿಂದ ನಾವು ಇಲ್ಲಿ ಆಗಿರುವಂಥದ್ದನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ, ಅದು ಅವಶ್ಯಕತೆ ಇಲ್ಲ. ಆದರೆ ಈಗ ಆಗಿರುವಂಥದ್ದನ್ನು ನಾವು ಹೇಳಲೇಬೇಕಾಗುತ್ತೆ. ಏನಾಗಿದೆ ಅಂತ ಹೇಳುವಂಥದ್ದನ್ನು ಹೇಳದಿದ್ದರೆ ತಪ್ಪಾಗುತ್ತೆ. ಸೊ ಈಗ ಏನಾಗಿದೆ ಅದು ಇವರು ಪೊನ್ನಣ್ಣನವರ ಮುಂದಾಳತ್ವದಲ್ಲಿ ಏನಾಗಿದೆ ಅದು ಸತ್ಯ ಇದೆ, ವಾಸ್ತವ ಇದೆ. ನಾವೀಗ ಅದರ ವಿಚಾರದಲ್ಲಿ ಅದು ಮುಂದಕ್ಕೆ ಹೋಗುತ್ತೆ. ಅದನ್ನು ನಾವೀಗ ಮುಂದಕ್ಕೆ ಏನಿದೆ ಅಂತ ಹೇಳುವಂಥದ್ದು ನಾವು ಮಾತಾಡಬೇಕಾಗಿದೆ. ಆಗೋಗಿದೆ ಈಗ. ಅದು ಘೋಷಣೆಯೂ ಆಗಿದೆ, ಸ್ಥಾಪನೆಯೂ ಆಗಿದೆ, ಎಲ್ಲ ಆಗಿದೆ ಆಲ್ಮೋಸ್ಟ್. ಇನ್ನು ಮುಂದಿನ ಪ್ರಕ್ರಿಯೆಗಳು ಸಹ ನಡೀತದೆ. ನಡಿಬೇಕಾದ್ರೆ ನಾವು ಅದನ್ನು ಯಾವ ರೀತಿ ನಾವು ತಯಾರಿದ್ದೀವಿ ಅಂತ ಹೇಳುವಂಥದ್ದು ಇದರಲ್ಲಿ ಮುಖ್ಯವಾಗುತ್ತೆ. ಅದಾದ ನಂತರ ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದು ಹೌದು 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 ಹೌದು. ಅದೇ ನಾನು ಹೇಳೋದಂತಂದರೆ, ಒಂದು ಯಾವುದೇ ಗೆಲುವು ಅಷ್ಟು ಸುಲಭವಾಗಿ ಸಿಕ್ಕಿದರೆ ನೆನಪಲ್ಲಿ ಉಳಿಯೋದಿಲ್ಲ. ಅದು ದೊಡ್ಡ ಲೀಡಲ್ಲಿ ಗೆದ್ದರೆ ಆಗೋದಿಲ್ಲ. ಒಂದು ಟಫ್ ಫೈಟ್ ಇದ್ದು ಒಂದು ಗೆದ್ದ ಅಂತ ಹೇಳಿದ್ರೆ ಅದಕ್ಕೆ ಅದರ ಅರ್ಥನೇ ಬೇರೆ ಇರುತ್ತೆ. ಬಹುಶಃ ನೀವು ಈ ದಶಕದ ಹೋರಾಟ ಈಗ ಒಂದು ಗೆಲುವಾಗಿ ಸಿಕ್ಕಿದೆ, ಇದು 100 ವರ್ಷ ಕಳೆದ ನಂತರವೂ ಯಾರಾದರೂ ಈ ತಲೆಮಾರು ದಾಖಲೆಯಾಗಿ ಮಾಡಿಟ್ರೆ ದೊಡ್ಡ ಚರಿತ್ರೆಯಾಗಿ ಉಳ್ಕೊಳ್ಬೋದು ಅಂತ ಹೇಳಿ ಒಂದು ನಮ್ಮ ಒಂದು ಇದು ಆಶಾಭಾವನೆ ಅಷ್ಟೇ. ಆ್ಯಂಡ್ ಹೋರಾಟದವ್ರಿಗೂ ಕೂಡ ಖುಷಿ ಇರುತ್ತೆ. ಹೌದೌದು. ಮತ್ತು ಏನು ಅಂತಂದರೆ ಈಗ ಇದು ಹಲವಾರು ಕೊಡುವರ ಬೇಡಿಕೆಗಳನ್ನ ಇಟ್ಕೊಂಡು ಹಲವಾರು ಸಂಘಟನೆಗಳಿದ್ದಾವೆ. ಇದೊಂದು ವಿಚಾರದ ಸುತ್ತಲೇ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಕೊಂಡು ಹೋಗೋದಕ್ಕಿಂತ ಈ ಒಂದು ವಿಚಾರವನ್ನು ಒಂದು ಮೋಟಿವೇಶನ್ ಆಗಿ ಇಟ್ಕೊಂಡು, ಇದೊಂದು ಇನ್ಸ್ಪಿರೇಷನಲ್ ಆಗಿ ಅವರು ತಗೊಂಡು ಅವರವರ ಬೇಡಿಕೆಗಳು ಅಥವಾ ಅವರವರ ಕಾರ್ಯವ್ಯಾಪ್ತಿಯಲ್ಲಿ ಅವರವರ ಏನು ಕೆಲಸಗಳಿದ್ದಾವೆ ಅದನ್ನು ನಾವು ಸಾಫಲ್ಯತೆಡೆಗೆ ಹೇಗೆ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳುವ ನಿಟ್ಟಿನಲ್ಲಿ ಚಿಂತಿಸಿದರೆ ಬಹಳ ಒಳ್ಳೆಯದು. ಹೌದು ಹೌದು. ಅಂದರೆ ಏನೂ ಆಗೋದಿಲ್ಲ ನಮ್ಮಲ್ಲಿ ಅಂತ ಹೇಳುವಂಥದ್ದು ಇತ್ತಲ್ಲ, ಬಟ್ ಇವಾಗೆಲ್ಲ ಆಗುತ್ತೆ ಅಂತ ಹೇಳುವಂಥದ್ದು ಒಂದು ಕಾನ್ಫಿಡೆನ್ಸ್ ಬಂದಿದೆ. ಬಹಳಷ್ಟು ವಿಚಾರ ಇರ್ಬೋದು. ಹಾಗಿರಬೇಕಾದ್ರೆ ನಾವು ಅದನ್ನು ಬಳಸ್ಕೋಬೇಕಲ್ವ. ಒಂದು ವ್ಯವಸ್ಥೆ ನಮಗೆ ಫೇವರ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಅನ್ನುವಾಗ ಎಷ್ಟಾಗುತ್ತೆ ಅಷ್ಟು ಬಳಸ್ಕೋಬೇಕು. ಈಗ ಇನ್ನೊಂದು ವ್ಯವಸ್ಥೆ ಬಂದಾಗ ಇಷ್ಟೇ ಫೇವರೇಬಲ್ ಆಗಿ ಇರುತ್ತೆ ಅಂತ ಹೇಳಿ ನಮಗೆ ಹೇಳಲಿಕ್ಕಾಗಲ್ಲ. ಆಗ ನಾವೇನು ಮಾಡಬೇಕು, ಇರುವ ವ್ಯವಸ್ಥೆಯನ್ನು ಸಮಗ್ರವಾಗಿ ಬಳಸ್ಕೋಬೇಕು. ಯಾರೋ ಒಬ್ಬನ ಮನೆಗೆ ಬೇಕಾದಾಗಿ ಮಾಡ್ತಿರೋ ಅಲ್ಲ ಯಾರೋ ಒಬ್ಬರ ಮನೆಗೆ ಬರೋದು ಇಲ್ಲ. ಇದು ಯಾರೋ ಒಬ್ಬರ ಮನೆಗೆ ಬರುವಂಥ ವ್ಯವಸ್ಥೆನೂ ಅಲ್ಲ. ಇದೊಂದು ವ್ಯವಸ್ಥೆ. ಇದು ಯಾರದೋ ಒಂದು ವೈಯಕ್ತಿಕವಾದಂಥ ಗಿಫ್ಟ್ ಅಲ್ಲ. ಇದು ತಗೊಂಡೋಗಿ ಬರ್ತ್ಡೇ ಗಿಫ್ಟ್ ಥರ ಕೊಡುವಂಥ ಗಿಫ್ಟ್ ಅಲ್ಲ. ಇದು ಸಮಗ್ರವಾಗಿ ಒಂದು ಜನಾಂಗದ ಅಭಿವೃದ್ಧಿಗಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಅಂತಂದಾಗ ಅದರಲ್ಲಿ ಇಂಡಿವಿಜುವಲಿಸ್ಟಿಕ್ ಲಾಭ ಬರುತ್ತೆ ಅಂತ ಹೇಳುವಂಥ ಜಲಸಿಯನ್ನು ಇಟ್ಕೊಳ್ಳುವಂಥದ್ದು ಇದರಲ್ಲಿ ಅರ್ಥ ಇಲ್ಲ. ಸಮುದಾಯಕ್ಕೆ ಇದನ್ನು ಸಮಗ್ರವಾಗಿ ಹೇಗೆ ಬಳಸ್ಕೋಬೇಕು ಅದರ ನಿಟ್ಟಿನಲ್ಲಿ ಚಿಂತಿಸೋದಿದ್ರೆ ಅದು ಬುದ್ಧಿವಂತಿಕೆ ಆಗುತ್ತೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಅದೇ ನಾವು ಮೊನ್ನೆ ಕುಟುಂಬರ ಜೊತೆ ನ್ಯೂಸ್ ಪಂಚಲ್ಲಿ ಕೂಡ ಮಾತಾಡ್ತಾ ಇದ್ವಿ. ಈ ಕೊಡವ ಸಂಸ್ಕೃತಿ, ಕೊಡವ ಜನಾಂಗ, ಕೊಡವರ ಪದ್ಧತಿ ಎಲ್ಲ ಈ ಜಗತ್ತಿನಲ್ಲೇ ವಿಶೇಷವಾದಂತಹ ಆಚಾರ ಪದ್ಧತಿ, ಬೇರೆ ಬೇರೆ ರೀತಿಯ ರಿಚುವಲ್ಸ್ ಇದ್ದಾವೆ. ಜೊತೆಗೆ ಬಹಳ ಅಪಾಯಕಾರಿ ಪರಿಸ್ಥಿತಿಯನ್ನು ಎದುರಿಸ್ತಿರುವ ಜನಾಂಗ ಅಂತಲೂ ಕೂಡ ಗುರುತಿಸಲ್ಪಟ್ಟಂತಹ ಜನಾಂಗ ಕೊಡವ ಜನಾಂಗ. ಇಂಥ ಜನಾಂಗಕ್ಕೆ ಒಂದು ಪ್ರಾತಿನಿಧಿಕತ್ವ ಬೇಕು ಅಂತ, ಅಥವಾ ನಮ್ಮ ಜನಾಂಗದ ಅಭಿವೃದ್ಧಿಗೆ ಏನಾದರೂ ಒಂದು ಸರ್ಕಾರದ ವ್ಯವಸ್ಥೆಯೊಳಗೆ ನಮಗೆ ಅವಕಾಶ ಬೇಕು ಅಂತ ಬಂದಾಗ ಇಷ್ಟು ಸುದೀರ್ಘವಾಗಿ ಫೈಟ್ ಮಾಡಬೇಕಾದಂತಹ ನಮ್ಮ ಬೇಡಿಕೆಯನ್ನು ಒಂದು ರೀತಿ ಅವಲತ್ಕೊಳ್ಳುವಂತಹ ಪರಿಸ್ಥಿತಿ ಬರಬೇಕಾದಂತಹ ಸನ್ನಿವೇಶ ಈಗಲೂ ಇದೆ ಅನ್ನೋದನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡ್ಕೋಬೇಕು? ಹೌದು, ಈಗ ನಾವು ಅಭಿವೃದ್ಧಿ ನಿಗಮದ ಬಗ್ಗೆ ಮಾತಾಡಬೇಕು ಅಂತಂದರೆ, ಅಭಿವೃದ್ಧಿ ನಿಗಮ ಅಂತ ಹೇಳುವಂಥದ್ದು ಅದು ಯಾವುದೇ ಒಂದು ಸಂವಿಧಾನಿಕವಾದಂಥ ಬಾಧ್ಯತೆ ಅಲ್ಲ. ಅಂದರೆ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಅಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಇವರಿಗೆ ಕೊಡಲೇಬೇಕು ಅಂತ ಹೇಳುವಂಥ ರೀತಿಯದಲ್ಲ. ಅದೇನಾಗುತ್ತೆ ಅಂತಂದರೆ, ಒಂದು ಸರ್ಕಾರವನ್ನು ನಡೆಸ್ತಕ್ಕಂಥವರಿಗೆ ಇರ್ತಕ್ಕಂಥ ಒಂದು ಡಿಸ್ಕ್ರಿಷನರಿ, ಅವರ ವೈಯಕ್ತಿಕವಾದ ವಿವೇಚನೆಗೆ ಬಿಟ್ಟಂಥ ಒಂದು ವಿಚಾರ. ಯಾಕೆಂತಂದರೆ ಅವರ ಆಡಳಿತದಲ್ಲಿ ಎಲ್ಲ ಈ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಬಂದಾಗ ಅದು ಸರ್ಕಾರದ ವ್ಯವಸ್ಥೆಗೇ ಗೊತ್ತಿದೆ. ಏನು ಅಂತಂದರೆ, ಈಗ ಅವರು ರೂಪಿಸಿರ್ತಕ್ಕಂಥ ಆ ಸ್ಟ್ಯಾಂಡರ್ಡ್ ವ್ಯವಸ್ಥೆಯಲ್ಲಿ ಎಲ್ಲ ಮೂಲೆಗಳಿಗೂ ನಮಗೆ ತಲುಪಲಿಕ್ಕಾಗಲ್ಲ.
ನಮಗೆ ಅದನ್ನು ಮಾನಿಟರ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇರೋದರಿಂದನೇ ಇವತ್ತು ಈಗ ಕರ್ನಾಟಕದಲ್ಲಿ ಸುಮಾರು 30ರಷ್ಟು ಈ ಥರದ ಅಭಿವೃದ್ಧಿ ನಿಗಮಗಳು ಬಂದಿರುವಂಥದ್ದು. ಈಗ SC ST ಜನಾಂಗ ಇರ್ಬೋದು ಅಥವಾ ಬೇರೆ ಬೇರೆ ಜನಾಂಗಕ್ಕೆ ಅವರಿಗೆ ಅವರದೇ ಆದಂಥ ಕೆಲವು ಮಿನಿಸ್ಟ್ರಿ ಇದ್ರೂ ಸಹ ನಿಗಮಗಳನ್ನ ಅವರಿಗೆ ಕೊಟ್ಟಿರೋದು ಯಾಕೆಂತಂದರೆ ಇದೇ ಕಾರಣಕ್ಕಾಗಿ. ಯಾಕೆಂತಂದರೆ ಅವ್ರಿಗೆ ಆ ಒಂದು ಅವರ ಮೂಲದಲ್ಲಿ ಕೆಲಸನ ಮಾಡಬೇಕು, ಅವ್ರನ್ನ ಆ ಬೇಸಿಂದ ಅಪ್ಲಿಫ್ಟ್ ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಸರ್ಕಾರಕ್ಕೆ ಇರೋದರಿಂದ ಈ ಒಂದು ಪ್ರಾವಿಷನ್ನ ಇಟ್ಟಿರುವಂಥದ್ದು. ಸೊ ಯಾವಾಗ ಇದು ಡಿಸ್ಕ್ರಿಷನರಿ ಅಂತ ಬಂತು, ಅದು ಪೊಲಿಟಿಕಲ್ ಆಬ್ಲಿಗೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ರಾಜಕೀಯವಾಗಿ ಲೆಕ್ಕಾಚಾರಗಳು ಅದನ್ನು ಮೊನ್ನೆ ಪೊನ್ನಣ್ಣವರು ಮಾತಾಡಬೇಕಾದ್ರೂ ಹೇಳಿದರು, ನಮ್ಮ ಜನಾಂಗದಲ್ಲಿ ಲೆಕ್ಕಾಚಾರ ಹಾಕಿದರೆ ನಾವು ಯಾವುದಕ್ಕೂ ಬರಲ್ಲ, ಆಟಗುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಅದರಿಂದ ಏನಾಗುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದೆ, ಒಂದು ಬೆಣ್ಣೆಯನ್ನು ಕೈಯಲ್ಲಿಟ್ಕೊಂಡು ನಾವು ಬೇರೆಡೆಗೆ ತೆಗೆದುಕೊಂಡು ಹೋದಂತಹ ಒಂದು ವಿಚಾರ ಇದು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೂ ಈಗಿನ ಈ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಅದನ್ನು ಡೆಫಿನೆಟಾಗಿ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು. ನಾವು ಯಾವುದೇ ಪ್ರೊಟೆಸ್ಟ್ ಕೂತು ಅಥವಾ ರೋಡ್ ಬಂದ್ ಮಾಡಿ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಾವು. ಆಗ ಏನು ಮಾಡಬೇಕು, ನಾವು ಈ ಕನ್ವಿನ್ಸಿಂಗ್ ವೇಯಲ್ಲೇ ಹೋಗಬೇಕು. ನಾನು ಆಗ ಹೇಳಿದ ಹಾಗೆ ನಾವು ಇದನ್ನು ಎಷ್ಟು ನಾಜೂಕಾಗಿ ಇದನ್ನು ಒಂದು ಮುಖಂಡರಿಗೆ ತಲುಪಿಸ್ಬೇಕು ಅಷ್ಟು ನಾಜೂಕಾಗಿ ತಲುಪಿಸ್ಬೇಕಾಗುತ್ತೆ. ಅದರಿಂದ ಅದು ಸ್ವಲ್ಪ ಟೈಮ್ಸ್ ತಗೊಳ್ಳುತ್ತೆ. ಈಗ ಪೊನ್ನಣ್ಣವರು ಬಂದು ಸಹ 2.5 ವರ್ಷ ಆಯಿತು ಅಂತ ಇದೆ. ಅಷ್ಟು ಟೈಮ್ ಯಾಕೆಂತಂದರೆ ಅವರಿಗೂ ಸಹ ಇದನ್ನು ಒಂದು ಹಿಡಿತಕ್ಕೆ ತಗೊಂಡು ಅದನ್ನು ಮುಂದುವರಿಸಬೇಕು ಅಂತಂದರೆ ಟೈಮ್ ತೊಗೊಳುತ್ತೆ. ಇದು ಹರಿಯನ್ ಬರಿಯಲ್ಲಾಗದೆ. ಈಗ ಸುಮ್ಮನೆ ಒಂದು ಬಲಾಢ್ಯವಾದಂಥ ಯಾವುದೋ ಒಂದು ಪಂಗಡ ಏನಾದರೂ ಒಂದು ಬೇಡಿಕೆ ಇಡ್ತು ಅಂತಂದರೆ ಅದನ್ನು ನನಗೆ ಅಂತೆಲ್ಲ ಎಳ್ದಲ್ತಾರೆ, ನಾನು ಮಾಡ್ತೀನಿ ಅಂತೇಳಿ. ನಮ್ಮಂಥವ್ರದ್ದು ಆ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಆಗೇನಾಗುತ್ತೆ ಅಂತೇಳಿದ್ರೆ ನಾವು ಈ ರೀತಿಯೇ ಮಾಡಬೇಕಾಗುತ್ತೆ. ನಮಗೆ ಪೇಷನ್ಸ್ ಬೇಕು, ಸಂಯಮ ಇಟ್ಕೋಬೇಕು, ಮತ್ತು ಬುದ್ಧಿವಂತಿಕೆ ಉಪಯೋಗಿಸ್ಬೇಕು, ಮತ್ತು ನಾವು ಅದಕ್ಕೆ ತಂತ್ರಗಾರಿಕೆನ ಹೆಣಿಬೇಕಾಗುತ್ತೆ. ಎಲ್ಲ ಥರದ ವಿಚಾರಗಳನ್ನು ಮಾಡಿಯೇ ಇದನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇರೋದು. ಅದರಿಂದನೇ ನಮಗೆ ಇಷ್ಟು ಬೇಗ ಅಂತ ನಾವು ಹೇಳುವಂಥದ್ದೇ ಇದು ನಾವು ಪಡ್ಕೊಂಡಿರುವಂಥದ್ದು. ಇಷ್ಟೊಂದು ಇದನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ ಅನ್ನಿಸುತ್ತೆ. ಈಗ ಕೊಡವ ಅಭಿವೃದ್ಧಿ ನಿಗಮ ಬಜೆಟ್ನಲ್ಲಿ ಘೋಷಣೆ ಆಗಿದೆ, ಮುಂದೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಬಂದ ತಕ್ಷಣ ಕೊಡವರಲ್ಲಿ ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗಿಬಿಡುತ್ತೆ, ಏನೋ ಒಂದು ಚೇಂಜಸ್ ಆಗಿಬಿಡುತ್ತೆ ಅನ್ನೋಂತಹ ಭ್ರಮೆಯನ್ನು ಬಿತ್ತುತ್ತಿರೋರು ಕೂಡ ಇರ್ಬೋದು. ಅದು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೋ ಅಥವಾ ಕೆಟ್ಟ ರೀತಿಯಲ್ಲಿ ಆ ಒಂದು ಭಾವನೆಯನ್ನು ಹುಟ್ಟಾಗ್ತಿದ್ದಾರೋ ಗೊತ್ತಿಲ್ಲ. ನೀವು ಈ ಬೇಡಿಕೆ ನೀಡಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದಷ್ಟು ಕಲ್ಪನೆ ಇರುತ್ತೆ, ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಚೆನ್ನಾಗಿ ಮಾಡಿಟ್ಕೊಂಡಿರ್ತೀರಿ. ಯಾವ ರೀತಿಯಾದ ಅಭಿವೃದ್ಧಿಯನ್ನು ಮಾಡ್ಬೋದು, ಬೇಕಾದ ಸಿದ್ಧತೆಗಳನ್ನು ನೀವು ಒಂದಷ್ಟು ಸ್ಟಡಿ ಕೂಡ ಮಾಡಿರ್ತೀರಿ. ಸುಮ್ಮನೆ ಒಂದು ಬೇಡಿಕೆ ನೆಟ್ಟು ಮುಂದೆ ಹೋಗಿ ಅದನ್ನು ತಂದರೆ ಏನು ಪ್ರಯೋಜನ ಆಗೋದಿಲ್ಲ. ಯಾವ ನಿಟ್ಟಿನಲ್ಲಿ ಕೊಡವ ಸಮುದಾಯದ ಜನಾಂಗಕ್ಕೆ ಸೇರಿದವರ ಜನರ ಅಭಿವೃದ್ಧಿ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ಬೋದು? ಈಗ ಅದೇ ನೀವು ಹೇಳಿದ ಹಾಗೆ ಓವರ್ ದಿ ರಾತ್ರೋರಾತ್ರಿ ಬೆಳವಣಿಗೆ ಆಗುವಂಥದ್ದಕ್ಕೆ ಯಾವುದೇ ಮ್ಯಾಜಿಕ್ ಇದಲ್ಲ ಇದು. ಸೊ ನನ್ನ ಪರಿಕಲ್ಪನೆಯಲ್ಲಿ ಅದು ಆ ಕಡೆನೂ ಆಗ್ಬೋದು, ಈ ಕಡೆನೂ ಆಗ್ಬೋದು. ನನ್ನ ಪರಿಕಲ್ಪನೆಯಲ್ಲಿ ಒಂದು 25 ವರ್ಷ ಈ ಒಂದು ನಿಗಮ ಒಂದು ವ್ಯವಸ್ಥಿತವಾಗಿ ಹಾಗೂ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದು ಆ ನಿಗಮ ಅದನ್ನು ನಡೆಸಿದರೆ ಒಂದು 25 ವರ್ಷದಲ್ಲಿ ನಮ್ಮ ಜನಾಂಗದಲ್ಲಿ ಒಂದು ಬಹುದೊಡ್ಡವಾದ ಒಂದು ಪರಿವರ್ತನೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ವಿಚಾರದಲ್ಲೂ ನಮ್ಮ ಸಾಮಾಜಿಕವಾದಂಥ ಪರಿವರ್ತನೆ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಆರ್ಥಿಕವಾಗಿರ್ಬೋದು, ಹಾಗೂ ನಮ್ಮ ಮಹಿಳೆಯರು ಹಾಗೂ ಯುವಜನದ ಸಬಲೀಕರಣದ ವಿಚಾರದಲ್ಲಿ ಇರ್ಬೋದು, ಔದ್ಯೋಗಿಕವಾಗಿ ಇರ್ಬೋದು, ನಾವು ಒಂದು ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ಬೋದು ಅಂತ ಹೇಳುವಂಥದ್ದು ನನ್ನ ಪರಿಕಲ್ಪನೆ. ಆದರೆ ಅದಕ್ಕೆ ನಾವು ಈಗಿಂದನೇ ಈ ಏನು ನಿಗಮ ಇದೆ ಇದನ್ನು ಇನ್ನು 25 ವರ್ಷ ಅಂತಂದರೆ ಇನ್ನು 5 ಟರ್ಮ್ ಅಂತ ನಾವು ಇಟ್ಕೋಬೋದು. ಈಗ ರಾಜಕೀಯವಾಗಿ 25 ವರ್ಷಗಳಲ್ಲಿ ನಮಗೆಲ್ಲವೂ ಫೇವರ್ ಆಗಿರುತ್ತೋ ಇರುವಲ್ಲೋ ಗೊತ್ತಿಲ್ಲ. ಆದರೆ ಈ ನಿಗಮಕ್ಕೆ ಬರುವಂಥವರು ಅಥವಾ ಈ ನಿಗಮವನ್ನು ಮುನ್ನಡೆಸಲಿಕ್ಕೆ ಬರುವಂಥವರು ಅವರಲ್ಲಿ ಆ ಮನೋಸ್ಥಿತಿ ಇರಬೇಕು. ನಾನು ಈ ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ನಮ್ಮ ಸಮುದಾಯವನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಏನೆಲ್ಲ ಮಾಡಬೇಕು ಅದನ್ನು ನಾನು ಸಿನ್ಸಿಯರಾಗಿ ಮಾಡ್ತೀನಿ ಅಂತ ಹೇಳುವಂಥದ್ದು ಇದ್ದರೆ ಇನ್ನು 25 ವರ್ಷದಲ್ಲಿ ಒಂದು ಬದಲಾವಣೆಯನ್ನು ನಾವು ತೋರಿಸ್ಬೋದು. ಒಂದು 25% ಅಲ್ಲದಿದ್ದರೂ ಕೂಡ ಒಂದು ಮ್ಯಾಕ್ಸಿಮಮ್ ಇಚ್ಛಾಶಕ್ತಿ ಬೇಕು. ಹೌದು, ಮ್ಯಾಕ್ಸಿಮಮ್ ಇಚ್ಛಾಶಕ್ತಿ ಇರಬೇಕು. ಜೊತೆಗೆ ರಾಜಕೀಯ ರಹಿತವಾಗಿ ಇರಬೇಕು. ರಾಜಕೀಯ ನುಸುಳು ಅಂತ ಹೇಳಿದ್ರೆ ಹೌದು, ಅದು ಯಾವ ರೀತಿ ಆಗುತ್ತೆ ನಾವು ಬೇರೆ ನೋಡಿದ್ದೀವಿ. ಹೌದು, ಅದು ರಾಜಕೀಯದಲ್ಲಿ ಇರುವವರಿಗೆ ರಾಜಕೀಯ ರಹಿತವಾದಂಥ ಇಚ್ಛಾಶಕ್ತಿ ಇರಬೇಕು ಅಂತೇಳಿ ಅವರು ಒಂದು ಹಂತಕ್ಕೆ ತಲುಪಿದ ಮೇಲೆ ಅವರಲ್ಲಿ ರಾಜಕೀಯ ರಹಿತವಾದಂಥ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಅವರು ಸಹ
ಕೇವಲ ಒಬ್ಬ ನಾಯಕನಾಗಿ ಅಲ್ಲದೆ ಒಬ್ಬ ಮೇಧಾವಿಯಾಗಿ, ಅಂದರೆ ಒಬ್ಬ ಇದು ಏನಂತ ಹೇಳೋದು, ಸ್ಟೇಟ್ಸ್ಮನ್ ಆಗಿ ಬೆಳೀತಾರೆ. ಸೊ ಅದು ಇದ್ದಾಗ ನಾವು ಹೇಳಿದಂಥ ಈ ಟಾರ್ಗೆಟ್ ರೀಚ್ ಆಗ್ಬೋದು. ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಒಂದು 25 ವರ್ಷದಲ್ಲಿ ಖಂಡಿತವಾಗಲೂ ಸಮುದಾಯದಲ್ಲಿ ಒಂದು ಬೆಳವಣಿಗೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಕುಟುಂಬ ನ್ಯೂಸ್ ಪಂಚಲ್ಲಿ ಮಾತಾಡ್ತಾ ಹೇಳಿದ್ರು, ನಾವು ಈಗ ಬೇರೆ ಬೇರೆ ನಿಗಮ ಮಂಡಳಿಗಳಿದ್ದಾವೆ, ಅಕಾಡೆಮಿಗಳಿದ್ದಾವೆ, ಎಲ್ಲವಕ್ಕೂ ಕೂಡ ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ, ಸದಸ್ಯರುಗಳನ್ನ ನೇಮಕ ಮಾಡ್ತಾರೆ. ಯಾವ ರೀತಿ ಅಂದರೆ ಒಂದೋ ರಾಜಕೀಯ ಮುಖಂಡನ, ಶಾಸಕನ ಅಥವಾ ಇನ್ಯಾರ್ದೋ ಆಪ್ತ ಅನ್ನೋ ಕಾರಣಕ್ಕಾಗಿ, ಅವನ ಹತ್ರ ಒಂದಷ್ಟು ಹಣಬಲ ಇದೆ ಅನ್ನೋಂಥ ಕಾರಣಕ್ಕಾಗಿ, ಅಥವಾ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದಷ್ಟು ಪ್ರಭಾವ ಬೆಳೆಸ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವನನ್ನು ಅಕಾಡೆಮಿಗೆ ಹಾಕ್ತಾರೆ. ಒಂದು ಅಕಾಡೆಮಿ ಅಂತ ಹೇಳಿದಾಗ ಅದರದ್ದೇ ಆದಂಥ ಒಂದು ಮಾನದಂಡ ಇರುತ್ತೆ. ಆದರೆ ಈ ಅಧ್ಯಕ್ಷನಿಗೂ ಆ ಅಕಾಡೆಮಿಯ ಧ್ಯೇಯೋದ್ದೇಶಕ್ಕೂ ಸಂಬಂಧನೇ ಇರೋದಿಲ್ಲ, ಅಂಥವ್ರನ್ನ ಅಲ್ಲಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಆ ರೀತಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಪ್ರಯೋಜನ ಆಗೋದಿಲ್ಲ. ಅವ್ರಿಗೂ ಒಂದು ಪಕ್ಕ ಪಿಕ್ಚರ್ ಇರೋದಿಲ್ಲ ಹೇಗೆ ಹೋಗಬೇಕು ಅನ್ನೋಂಥದ್ದು. ಹಾಗಾಗಿ ಒಂದು ಸಮರ್ಥರನ್ನು ಆಯ್ಕೆ ಮಾಡೋ ನಿಟ್ಟಿನಲ್ಲೂ ಕೂಡ ಬಹುಶಃ ಇದರ ಹಿಂದೆ ಓಡಾಡಿದಂಥವರ ಸಹಕಾರ ಬೇಕಾಗುತ್ತೆ ಅನಿಸುತ್ತೆ ನನಗೆ. ಅದೇ ಸಹಕಾರ ಅನ್ನೋದಕ್ಕಿಂತ ಸಲಹೆ, ಮಾರ್ಗದರ್ಶನ. ಹೌದೌದು. ಈಗ ಎಲ್ಲವನ್ನು ನಾವು ಕೆಲವೊಮ್ಮೆ ನಾವು ಏನು ಮಾಡ್ತೀವಿ ಅಂತಂದರೆ, ಯಾವುದೋ ಒಂದು ಆರೋಪವನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಸರ್ಕಾರದ ಮೇಲೆ ಇರೋದನ್ನೆಲ್ಲ ತೆಗೆದು ಸರ್ಕಾರದ ತಲೆಗೇನೆ ಕಟ್ಟಿ ನಾವು ಕೂತ್ಕೋತೀವಿ. ಆದರೆ ನಾನು ಹೇಳುವಂಥದ್ದು, ಈಗ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈಗ ನಾಯಕರುಗಳು ಈಗ ಡೆಫಿನೆಟಾಗಿ ಪೊಲಿಟಿಕಲ್ ಇಂಟರ್ವೆನ್ಷನಿಂದನೇ ಇದೆಲ್ಲ ಆಗುವಂಥದ್ದು ಅಂತ ನೀವು ಹೇಳಿದ್ರಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ಅವರನ್ನು ಇವರು ಈ ಒಂದು ಫೀಲ್ಡ್ಗೆ ಸಮರ್ಥರು ಅಂತ ಹೇಳಿ ಮನವರಿಕೆ ಆಗಿನೇ ಹಾಕಿರ್ತಾರೆ. ಆದರೆ ಅಲ್ಲಿಗೆ ಬಂದ ಮೇಲೆ ಅವರು ಹೇಗಿರ್ತಾರೆ ಅದ್ರ ಮೇಲೂ ಇದೆ. ಅದನ್ನು ನಾವು ಈಗ ಎಲ್ಲವನ್ನು ನಾಯಕರ ಮೇಲೇ ಅಥವಾ ರಾಜಕೀಯ ಪಕ್ಷಗಳ ಮೇಲೇ ಹಾಕ್ಲಿಕ್ಕೆ ಆಗೋದಿಲ್ಲ. ನಾನು ಅದೇ ಹೇಳಿದೆಲ್ಲ, ನಮ್ಮ ಅಲ್ಲಿಗೆ ಬರಬೇಕಾದ್ರೆ ನನ್ನ ಕಾನ್ಷಿಯಸ್ಸಲ್ಲಿ ಪರ್ಮಿಟ್ ಮಾಡಬೇಕು, ನಾನು ಇದಕ್ಕೆ ಯೋಗ್ಯ ಅಂತ ಹೇಳುವಂಥ ಮೊದಲು ಅವರಿಗೆ ಬರಬೇಕು. ಈಗ ಅಕಾಡೆಮಿ ಇರಲಿ, ಅಭಿವೃದ್ಧಿ ನಿಗಮನೇ ಇರಲಿ, ನಾನು ಇದಕ್ಕೆ ಯೋಗ್ಯ ಇದ್ದೀನಿ ಅಂತ ಹೇಳುವಂಥದ್ದು ಅವ್ರ ಕಾನ್ಷಿಯಸ್ಸಿಗೆ ಇದ್ದಾಗ ಮಾತ್ರ ಅವರಂಥದ್ದನ್ನು ತಗೊಳ್ಳುವಂಥ ಒಂದು ಯಾಕೆಂತಂದರೆ ಇದು ಒಂದು ಸಮುದಾಯಕ್ಕೆ ಬೇರೆನೇ ಬಿಟ್ಬಿಡಿ. ಈಗ ರಾಜಕೀಯ ಬಂದರೆ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್, ಮಂಡಲ ಪಂಚಾಯತ್ ಅಂದರೆ ಯಾರು ಬೇಕಾದ್ರೆ ನಿಂತ್ಕೊಳ್ಬೋದು, ಏನಾದರೂ ಮಾಡ್ಬೋದು. ಬಟ್ ಇದೊಂದು ಸಮುದಾಯ ಅಂತಂದಾಗ ಇದೊಂದು ನಂದು ಮನೆ ಇದ್ದಾಗೆ. ನಂದು ಮನೆಯನ್ನು ಸರಿ ಮಾಡುವಾಗ ನನಗೆ ಯಾವ ಕೆಲಸಕ್ಕೆ ಆಗುತ್ತೆ ಅದಕ್ಕೆ ಮಾತ್ರ ಕೈ ಹಾಕಬೇಕು. ಈಗ ನನಗೆ ಗೊತ್ತಿರೋ ಕೆಲಸಕ್ಕೆ ಕೈ ಹಾಕಿದರೆ ಅದು ಹಾಳಾಗುತ್ತೆ, ಪುನಃ ನಾನೇ ಅದನ್ನು ರಿಪೇರಿ ಮಾಡಬೇಕು. ಆ ಒಂದು ಮನಸ್ಥಿತಿಯಲ್ಲಿ ಅವರಿಗೆ ಒಂದು ಆತ್ಮಸಾಕ್ಷಿಯಾಗಿ ನಾನು ಇದಕ್ಕೆ ಯೋಗ್ಯ ಇದ್ದೀನಿ ಅಂತಂದಾಗ ಅಂಥವ್ರು ಬಂದು ಕೂತ್ರೆ ಖಂಡಿತವಾಗಲೂ ಅದನ್ನು ಅವ್ರನ್ನ ಕೂರಿಸಿದವರಿಗೂ ಮತ್ತು ಸಮುದಾಯಕ್ಕೂ ಎರಡಕ್ಕೂ ಒಳ್ಳೆಯದಾಗುತ್ತೆ. ಆ ನಿಟ್ಟಿನಲ್ಲಿ ಬಹುಶಃ ಇನ್ನು ಮುಂದಕ್ಕೆ ಸಮಿತಿಯನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಆಯ್ಕೆ ಮಾಡೋ ಸಮಿತಿಯವರು ಕೂಡ ಒಂದಷ್ಟು ಪರಿಗಣನೆ ಮಾಡಿಕೊಂಡು ಸೂಕ್ತರನ್ನು, ಬಹುಶಃ ಶಾಸಕರು ಕೂಡ ಇಷ್ಟು ಆಸಕ್ತಿಯಿಂದ ಮಾಡಿರೋ ಕಾರಣಕ್ಕಾಗಿ ಮುಂದೆ ಕೂಡ ಅದು ಒಂದು ಜವಾಬ್ದಾರಿಯುತವಾಗಿ ಮುಂದುವರಿಯುತ್ತೆ ಅಂತ ಒಂದು ನಿರೀಕ್ಷೆ ಇರಬೇಕಾಗುತ್ತೆ. ಖಂಡಿತವಾಗಲೂ ಮಾಡ್ತಾರೆ. ಮತ್ತು ಅವರಿಗೆ ಇದರದ್ದು ಸಂಪೂರ್ಣವಾದಂಥ ಪರಿಜ್ಞಾನ ಇರೋದರಿಂದ ಅವರು ಖಂಡಿತವಾಗಲೂ ಒಳ್ಳೆಯ ಆಯ್ಕೆಯೇ ಮಾಡ್ತಾರೆ. ಅದೇ ನಾನು ಹೇಳಿದೆ, ಅವರು ಎಷ್ಟೇ ಒಳ್ಳೆಯ ಆಯ್ಕೆ ಮಾಡಿದ್ರೂ ಅದನ್ನು ನಡ್ಸ್ಕೊಂಡು ಹೋಗುವಂಥದ್ದು ಅಲ್ಲಿ ಬಂದಂಥವರ ಆತ್ಮಸಾಕ್ಷಿಗೆ ಬಿಟ್ಟಂಥದ್ದಾಗಿರುತ್ತದೆ. ಅದನ್ನು ಪುನಃ ನಾವು ಅವ್ರ ಮೇಲೇ ಗೂಬೆ ಕೂರಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಂದು ಇದು ಅಷ್ಟೇ, ಬಂದವರು ಆತ್ಮಸಾಕ್ಷಿಯಾಗಿ ಆತ್ಮಪೂರ್ವಕವಾಗಿ ಆ ಕೆಲಸವನ್ನು ನಡೆಸಿದರೆ ಇದು ಖಂಡಿತವಾಗಲೂ ಇನ್ನೊಂದು 25 ವರ್ಷದಲ್ಲಿ ಖಂಡಿತವಾಗಲೂ ನಾವು ಒಂದು ಮಟ್ಟದಲ್ಲಿ ರಾಷ್ಟ್ರೀಯವಾಗಿ ನಾವು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೊಂದು ಮಜಲಿನಲ್ಲಿ ನಾವು ಗುರುತಿಸ್ಕೊಳ್ಳುವಂಥ ಒಂದು ವ್ಯತ್ಯಾಸವನ್ನು ನಾವು ನಮ್ಮ ಸಮುದಾಯದಲ್ಲಿ ಖಂಡಿತ ಕಾಣ್ಬೋದು. ಅಲ್ಲಿಗೆ ಬರುವವರು ಯೋಚನೆ ಮಾಡ್ಕೋಬೇಕಾಗುತ್ತೆ. ನಾನು ಬಿಟ್ಟು ಅಧ್ಯಕ್ಷ ಸ್ಥಾನ ಬಿಟ್ಟು ಹೋಗುವಾಗ ಏನನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ಹಿಂದಿನ ಸಾಧನೆ, ಸಮುದಾಯದವ್ರು ಮಾತಾಡ್ಕೊಳ್ಳೋ ಹಂಗೆ ಆಗಬೇಕು, ಅಂದರೆ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಳ್ಳೋ ರೀತಿಯಲ್ಲಿ ಆಗಬೇಕು. ಒಂದು ದಾಖಲೆಯಾಗಿ ಉಳಿಯುವಂಥ ಕೆಲಸ ಮಾಡುವಂಥವ್ರು ಅಲ್ಲಿ ಬಂದವರು ಆ ರೀತಿ ಯೋಚನೆ ಮಾಡಿದ್ರೆ ದೊಡ್ಡ ಮಟ್ಟಿಗೆ ಒಂದು ಪರಿವರ್ತನೆಗೆ ಸಾಧ್ಯತೆ ಆಗುತ್ತೆ. ಈಗ ಅಲ್ಲದಿದ್ರು ಕೂಡ ಒಂದು ಸುದ್ದಿ ನೀವು ಹೇಳಿದಾಗೆ ಒಂದು 20-25 ವರ್ಷದ ಅವಧಿಯಲ್ಲಿ ರಿಸಲ್ಟ್ ಬೇರೆ ರೀತಿಯಲ್ಲಿ ನಮಗೆ ಖಂಡಿತವಾಗಲಿ ಬರ್ಲಿಕ್ಕೆ. ಅದೇ ಏನು ಅಂತಂದ್ರೆ ನಾನು ಆಗಲೇ ಹೇಳಿದ ಹಾಗೆ ಎಲ್ಲವನ್ನು ನಾವು ಇದೆಲ್ಲ ಇದೆ. ಈಗ ಇಡೀ ವ್ಯವಸ್ಥೆ ಇಡೀ ದೇಶದಲ್ಲಿ ನಾವು ತಗೊಂಡ್ರೆ ಅಥವಾ ಪ್ರಪಂಚದಲ್ಲಿ ತಗೊಂಡ್ರೆ ಎಲ್ಲ ವ್ಯವಸ್ಥೆಯಲ್ಲಿಯೂ ಈ ಥರದ ನ್ಯೂನತೆಗಳು ಇದ್ದೇ ಇರುವಂಥದ್ದು. ಈಗ ಅದನ್ನೇ ಇಟ್ಕೊಂಡು ನಾವು ಇದನ್ನು ಕೇಳದೇ ಇರುವಾಗೂ ಇಲ್ಲ. ಸೊ ಈಗ ನನ್ನ ಲೆಕ್ಕಾಚಾರದಲ್ಲಿ ಏನಂತಾರೆ, ಈಗ ಯಾವುದೇ ಒಂದು ಕ್ಯಾಲ್ಕುಲೇಷನ್ಸ್ ಬಂದರು ಕಾರ್ಪೊರೇಟ್ ಲೆವೆಲಲ್ಲಿ ಹೆಂಗೆ ಮಾಡ್ತಾರೆ ಅಂತಂದರೆ, ಅವ್ರು ಏನು ಮಾಡ್ತಾರೆ, ಒಂದು ಎಸ್ಟಿಮೇಷನ್ ಅಂತ ಮಾಡಬೇಕಾದ್ರೆ ಅದರಲ್ಲಿ 100% ನಾವು ರಿಸಲ್ಟ್ನ ತಗೊಬರ್ಬೇಕು ಅಂತಂದರೆ ನಮ್ಮ ಎಸ್ಟಿಮೇಷನ್ 200% ಇರಬೇಕು. ಹಾಗೆಯೇ ಇಲ್ಲೂ ಸಹ ಅಷ್ಟೇ, ನಾವು ಇದರಿಂದ ಒಂದು ಒಳ್ಳೆಯ ರಿಸಲ್ಟ್ನ ತರಬೇಕು ಅಂತಂದರೆ ನಾವು 200% ಎಫರ್ಟನ್ನು ಹಾಕಬೇಕು. ಇದಕ್ಕೆ ಎಲ್ಲರೂ ಅಷ್ಟೇ, ಎಲ್ಲರಿಂದ ನಾನು ಹೇಳುವಂಥದ್ದು ಸಮುದಾಯದಿಂದನೂ, ಬರೀ ಬೋರ್ಡಲ್ಲಿ ಕೂತವರಲ್ಲ, ಸಮುದಾಯ ಇದರದ್ದು ಯಾರು ಬೆನಿಫಿಷರೀಸ್ ಇದ್ದಾರೆ, ಇದರ ಫಲಾನುಭವಿಗಳು ಅಂತ ಕರೆಯುವಂಥವರು ಸಹ ಅವರ 100% ಆತ್ಮಸಾಕ್ಷಿಯಾಗಿ ಅವ್ರನ್ನೂ ಎಫರ್ಟ್ ಹಾಕಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಇಡೀ ಸಮುದಾಯ ಬೆಳೀಲಿಕ್ಕೆ ಸಾಧ್ಯ ಇದರಲ್ಲಿ. ಇನ್ನು ಯಾರಿಗೋ ಒಬ್ಬನಿಗೆ ಬಿಟ್ಟು ಯಾವುದೋ ಒಂದು ಕಮಿಟಿಗೆ ಬಿಟ್ಟು ಅಥವಾ ಯಾವುದೋ ಒಂದು ಶಾಸಕರಿಗೆ ಅಂತ ಹೇಳಿ ಇದನ್ನು ಬಿಟ್ಟು ನಮಗೆ ಸಂಬಂಧ ಇಲ್ಲ ಅಂತೇಳಿ ರಾಜಕೀಯ ಮಾಡ್ಕೊಂಡು ಕೂತ್ರೆ ಇದು ಆಗೋದಿಲ್ಲ. ಇದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ಇದು ನಮ್ಮ ಮನೆ.
ಇದು ಈಗ ನಮ್ಮ ಮನೆ, ಸರ್ಕಾರ ಕಟ್ಕೊಟ್ಟಿರೋ ಮನೆ ಆಗಿರ್ಬೋದು, ಆದರೆ ನಮ್ಮ ಮನೆ, ನಾವು ವಾಸ ಮಾಡೋರು ನಾವು, ನಮ್ಮ ಮನೆ ನಮ್ಮ ಮನೆ ಥರ ನಾವು ಇಟ್ಕೋಬೇಕು. ನಮ್ಮ ಇದು ಕೋಣೆ ಥರ ನಾವು ಅದನ್ನು ನೋಡಿಕೊಂಡ್ರೆ ಇದು ಖಂಡಿತವಾಗ್ಲೂ ಡಿಫ್ರೆನ್ಸ್ ತಂದೆ ತರುತ್ತೆ. ನಿಗಮದ ಯೋಜನೆಗಳ ಉಪಯೋಗ ಈಗ ನಮಗೆ ಹೊರ ಜಗತ್ತಿಗೆ ಕೊಡೋರು ಅಂದರೆ ಗತ್ತು ಗಾಂಭೀರ್ಯ, ಒಳ್ಳೆ ಸಿರಿವಂತರು, ತೋಟ ಇರುವವರು, ಗನ್ ಇದೆ, ಕೋವಿ ಇದೆ, ಆ ರೀತಿ ಎಲ್ಲ ಮಾತಾಡ್ಕೊಳ್ತೀವಿ, ಎಕರೆಗಟ್ಟಲೆ ತೋಟ ಇದೆ ಅಂತ. ಆದರೆ ಏನೂ ಇಲ್ಲದೆ ಕೇವಲ ಒಂದು ಮನೆ ಇದ್ದುಕೊಂಡು ನಿತ್ಯ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿರುವಂಥವ್ರು ಕೂಡ ಕೊಡವ ಜನಾಂಗದಲ್ಲಿದ್ದಾರೆ. ಅಂಥವರಿಗೆ ಇದರ ಸದುಪಯೋಗ ಸಿಗುವಂತೆ ಆಗಬೇಕು ಈ ನಿಗಮದಿಂದ. ಒಂದು ಮೊನ್ನೆ ಯಾರೋ ಜೊತೆ ಮಾತಾಡಬೇಕಾದ್ರೆ ಒಂದು ಪ್ರಶ್ನೆ ಬಂತು, ಇದರಲ್ಲಿ ಯಾವ ರೀತಿಯೆಲ್ಲ ಪ್ರಯೋಜನ ಬರುತ್ತೆ, ಹೇಗೆ ಇದು ಹೇಗೆ ಅನಿವಾರ್ಯ ಅಂತ ಒಂದು ಪ್ರಶ್ನೆ ಕೇಳಿದರು. ಯಾರಂತ ನನಗೆ ಯೋಚನೆ ಬರ್ತಾಯಿಲ್ಲ. ಅನಿವಾರ್ಯ ಹೇಗೆ ಅಂತಂದರೆ, ಯಾಕೆ ಈಗ ಒಂದು ಎಕ್ಸಾಂಪಲು, ಈಗ ಈ BPL ಕಾರ್ಡ್ ಇಶ್ಯೂ ಮಾಡುವಂಥದ್ದು, ಅಥವಾ ಈ ಸಣ್ಣ ಬೆಳೆಗಾರ ಮತ್ತು ಹಿಡುವಳಿ ದೊಡ್ಡ ಹಿಡುವಳಿಗಾರ ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ಕೊಡಗಿಗೆ ಸಂಬಂಧಪಟ್ಟಾಗೆ 50 ಸೆಂಟ್ ಒಳಗಿದ್ದವರು ಮಾತ್ರ ಸಣ್ಣ ಬೆಳೆಗಾರರು. ಆದರೆ ಬೇರೆ ಇದರಲ್ಲಿ ಅವ್ರಿಗೆ 5 ಎಕರೆ ಒಳಗಿದ್ದವರಿಗೆಲ್ಲ ಸಣ್ಣ ಬೆಳೆಗಾರರು ಅಂತ ಇದು ಮಾಡ್ತಾರೆ. ಇದೇನು ಅಂತಂದರೆ ಭೌಗೋಳಿಕವಾದಂಥ ಕೆಲವೊಂದು ನಿರ್ಣಯಗಳು ನಾನು ಆಗಲೇ ಹೇಳಿದೆ. ಈಗ ರಾಜಧಾನಿಯಲ್ಲಿ ಕೂತ್ಕೊಂಡು ಮಾಡಬೇಕಾದ್ರೆ ಒಂದು ಯಾರ್ಡ್ ಸ್ಟಿಕ್ಕನ್ನು ಇಟ್ಕೊಂಡು ಮಾಡಿರ್ತಾರೆ, ಅದು ತಪ್ಪಲ್ಲ ಸರ್ಕಾರದ್ದು. ಅದಕ್ಕೇ ಈಗ ಅದಕ್ಕೆ ಅಡಿಷ್ನಲ್ ಆಗಿ ಇದನ್ನು ಕೊಟ್ಟಿರುವಂಥದ್ದು, ಪರಿಹಾರವಾಗಿ ಈ ಥರದ ಕಾರ್ಪೊರೇಷನ್ಸು, ಬೋರ್ಡ್ ಅಂತೆಲ್ಲ ಕೊಟ್ಟಿರುವಂಥದ್ದು. ಆಗ ಏನಾಗುತ್ತೆ ಅಂತ, ಇಂಥ ಜಾಗದಲ್ಲಿ ಏನಾಗುತ್ತೆ, ನಮಗೆ ಆ ಬೆನಿಫಿಟ್ ನಮಗೆ ಸಿಗಲ್ಲ. ಈಗ BPL ಕಾರ್ಡ್ ಸಿಗಲ್ಲ, ಇನ್ನೊಂದು ಸಿಗಲ್ಲ, ಎಲ್ಲ ಇರುತ್ತೆ. ಅದಕ್ಕಿಂತ ಆ BPL ಕಾರ್ಡಿಂದ ಬರುವಂಥ ಬೆನಿಫಿಟ್ಸು ತುಂಬ ಇದು ನಮಗೆ ಬರಲ್ಲ. ಅದರಿಂದ ಏನು ಅಂತಂದರೆ, ಈ ಥರದ ಬೋರ್ಡನ್ನು ಮಾಡಿದಾಗ ಅದು ಅಂಥ ಕೆಲವೊಂದು ಲೋಪದೋಷಗಳು ಸರ್ಕಾರದ ಸ್ಟ್ಯಾಂಡರ್ಡ್, ಅಂದರೆ ಒಂದು ಸ್ಟ್ಯಾಂಡರ್ಡ್ ವ್ಯವಸ್ಥೆಯಿಂದ ಅದಕ್ಕೆ ನಮಗೆ ದೊರಕದಿರುವಂಥದ್ದು, ಈ ವ್ಯವಸ್ಥೆಯಲ್ಲಿ ನಾವು ಅದನ್ನು ಅವರಿಗೆ ಪರಿಹಾರ ಕೊಡುವಂಥದ್ದು, ಅಥವಾ ಅವರಿಗೆ ಏನೋ ಒಂದು ಅವರ ಕಷ್ಟವನ್ನು ನಾವು ಅಡ್ರೆಸ್ ಮಾಡ್ಬೋದು. ಇದರಲ್ಲಿ ಮೇಲ್ ಹಂತಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ಈ ಮೂಲಕ ನಾವು ಇಂಡೈರೆಕ್ಟ್ ಆಗಿನೋ ಅಥವಾ ಡೈರೆಕ್ಟ್ ಆಗಿನೋ ಯಾವುದು ಅವಕಾಶ ಇದೆ ಅದನ್ನು ನೋಡ್ಕೊಂಡು ಮಾಡ್ಬೋದು. ಅದೇ ಅಲ್ಲಿಂದ ಶುರುವಾಗಿ ದೊಡ್ಡ ಹಂತದವರೆಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಿಗಮ ಯೋಜನೆಗಳು ಬಂದಾಗ ಹೌದು ಈಗ ಸಾರ್ಥಕತೆ ಸಿಗುತ್ತೆ. ಹೌದು, ಈಗ ನೀವು ನೋಡಿರ್ಬೋದು ಈ ಕೆಲವು ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳದ್ದು ಯೋಜನೆಗಳದ್ದು ಕಾಲ್ ಫಾರ್ ಮಾಡ್ತಾ ಇರ್ತಾರೆ. ಕೆಲವೊಂದು ಅಭಿವೃದ್ಧಿ ನಿಗಮಗಳು ಸುಮಾರು 10 ಲಕ್ಷದವರೆಗೆ ಉನ್ನತ ವ್ಯಾಸಂಗಕ್ಕಾಗಿ ಸಾಲ ಕೊಡ್ತಾ ಇದ್ದಾರೆ. ಬಡ್ಡಿ ರಹಿತವಾದಂಥ ಸಾಲ 10 ವರ್ಷಗಳ ತನಕ ಮರುಪಾವತಿ ಕೇಳೋದಿಲ್ಲ. 10 ವರ್ಷ ಕಳೆದ ಮೇಲೆ ಮರುಪಾವತಿ ಇದು ಮಾಡುವಂಥದ್ದು, ಈ ಥರದ ಆಪ್ಷನ್ಗಳು ಸಹ ಇದೆ. ಈಗ ನಮಗೆ ಅದನ್ನು ಸಹ ಇದರದ್ದು ಸಂಪೂರ್ಣವಾದಂಥ ಇದನ್ನು ಗೊತ್ತಾಗಬೇಕು ಅಂತಂದರೆ ನಾವು ಸಹ ಬೇರೆ ಬೇರೆ ನಿಗಮಗಳದ್ದು ಇದನ್ನು ಸ್ಟಡಿ ಮಾಡಬೇಕಾಗುತ್ತೆ. ಅದನ್ನು ಸ್ಟಡಿ ಮಾಡಬೇಕು ಅಂತಂದರೆ ಇದರೊಳಗೆ ಇರುವಂಥವರು ಅದನ್ನು ಸ್ಟಡಿ ಮಾಡಿ, ಈಗ ಯಾರು ಮುಂದೆ ಬರ್ತಾರೆ ಸಮಿತಿ ಬಂದಾಗ ಅವರು ಈ ಕೆಲಸವನ್ನೆಲ್ಲ ಮಾಡಿ ಒಂದು ವೈಜ್ಞಾನಿಕವಾದಂಥ ಒಂದು ಕಾರ್ಯಯೋಜನೆಯನ್ನು ಇದಕ್ಕೆ ರೂಪಿಸಬೇಕಾಗುತ್ತೆ. ಆಗ ಇದನ್ನು ಇನ್ನೂ ನಾವು ಯೋಚನೆ ಮಾಡಿದಕ್ಕಿಂತ ಜಾಸ್ತಿ ರಿಸಲ್ಟನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು. ಇದರಲ್ಲಿ ಸಮಿತಿ ಅಂದಾಗ ನೆನಪಾಯಿತು, ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಿತ್ತು. ಅದರ ಜೊತೆಗೆ ಈ ನಿಗಮದ ಅಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಮಂಜು ಚಿನ್ನಪ್ಪ ಅವರು ಆದರೆ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲೂ ಕೂಡ ಜನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಗ್ರೂಪ್ಗಳಲ್ಲಿ. ಬಹುಶಃ ಗೊತ್ತಿಲ್ಲ ಏನು ಅವಕಾಶ ಮುಂದೆ ಹೇಗಾಗುತ್ತೆ ಅಂತ. ನಿಮ್ಮಲ್ಲೇನಾದರೂ ಕಲ್ಪನೆ ಇದೆಯಾ ಅಧ್ಯಕ್ಷ ಸ್ಥಾನದ್ದು ಸಮಿತಿಯೊಳಗೆ? ಇಲ್ಲ, ನಾನು ಅದರ ಬಗ್ಗೆ ನಾನು ಯಾವುದೇ ಕಲ್ಪನೆ, ಅಂದರೆ ಇಲ್ಲಿವರೆಗೆ ನಾನು ಅದರ ವಿಚಾರದಲ್ಲಿ ಯೋಚನೆ ಮಾಡಿಲ್ಲ. ಯಾಕೆಂತಂದರೆ ಆ ಒಂದು ಸ್ವಾರ್ಥ ನನ್ನಲ್ಲಿ ಬಂದಿದ್ದರೆ ಖಂಡಿತವಾಗಲೂ ನನಗೆ ಇದನ್ನು ಈ ಮಟ್ಟಿಗೆ ನಾನು ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯಾಕೆಂತಂದರೆ ನಾವು ಮನುಷ್ಯರೇ ಅಲ್ವಾ, ನಮಗೇನು ಇಮೋಷನ್ಸ್ ಇರುತ್ತೆ. ಆ ಸ್ವಾರ್ಥ ಅಂತ ಒಂದು ಚೂರು ಇದ್ರೂ ನಮ್ಮ ಈ ಸಮಾಜದಿಂದ ಬರ್ತಕ್ಕಂಥ ಹೊಗಳಿಕೆ ತೆಗಳಿಕೆಗಳಿಗೆ ನಾವು ಬಲಿಯಾಗ್ಬಿಡ್ತೀವಿ. ಆ ಸ್ವಾರ್ಥ ಇಲ್ಲದಿದ್ದರಿಂದ ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಆ ಒಂದು ಚೂರು ಸ್ವಾರ್ಥ ನನ್ನಲ್ಲಿ ಇಲ್ಲದಿರೋದ್ರಿಂದ ಇವರದ ಹೊಗಳಿಕೆಗೆ ಇವರ ತೆಗಳಿಕೆಗೆ ಎಲ್ಲೂ ಕುಗ್ಗಿದೆ ನನ್ನ ಕೆಲಸವನ್ನು ಮುಂದುವರಿಸ್ತಾನೆ ಬಂದಿದ್ದೀನಿ. ಇವತ್ತು ಇದನ್ನು ಒಂದು ಸಫಲತೆಯರಿಗೆ ನಾನು ಮಾಡಿದ್ದೀನಿ ಅಂತ ಹೇಳೋದಿಲ್ಲ, ಮಾಡಿರುವಂಥದ್ದು ಸರ್ಕಾರ ಇರ್ಬೋದು, ನಮ್ಮ ಪೊನ್ನಣ್ಣನವರ ಎಫರ್ಟಿಂದನೇ ಇದಾಗಿರುವಂಥದ್ದು ಇರ್ಬೋದು. ಆದರೆ ಆ ಒಂದು ಬದ್ಧತೆ ಇತ್ತಲ್ಲ ಇದ್ರ ಮೇಲೆ, ಇದನ್ನು ಆಗಬೇಕು, ಇದನ್ನು ನನ್ನ ಕಣ್ಣಲ್ಲಿ ಇದೊಂದು ಡೆವಲಪ್ಮೆಂಟ್ ಬೋರ್ಡ್ ಆಗಿ ನೋಡಬೇಕು ಅಂತೇಳಿ ಆ ಬದ್ಧತೆಯನ್ನು ಫುಲ್ಫಿಲ್ ಮಾಡಲಿಕ್ಕೆ ನನಗೆ ಸಾಧ್ಯತೆ ಆಗಿತ್ತು. ಆ ಸ್ವಾರ್ಥ ಒಂದು ಚೂರು ಇದ್ದಿದ್ರು ನಾನೆಲ್ಲೋ ಅರ್ಧದಲ್ಲಿ ಕೈ ಬಿಡ್ತಾ ಇದ್ದೆ, ಎಲ್ಲೋ ದಿಕ್ತಪ್ತಾ ಇತ್ತು. ನಿಮ್ಮ ತಲೆಗೆ ಇನ್ನೇನೋ ಯೋಚನೆ ಬಂದಿರೋ, ಹೌದು, ಏನೋ ಬೇರೆ ಬೇರೆ ಏನೆಲ್ಲೋ ಬರ್ತಾ ಆಮಿಷಗಳು ಬರ್ತಾ ಇತ್ತು. ನಾನು ಖಂಡಿತವಾಗಲೂ ದಿಕ್ತಪ್ತಾ ಇದ್ದೆ. ಇಲ್ಲ, ನಂದು ಒಂದೇ ಟ್ರ್ಯಾಕಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ. ಆ ಟ್ರ್ಯಾಕ್ ರೀಚ್ ಆಗುವಲ್ಲಿವರೆಗೆ ನಾನು ಅದೇ ಟ್ರ್ಯಾಕಲ್ಲಿ ಟ್ರಾವೆಲ್ ಮಾಡಿದ್ದೆ, ಅಲ್ಲಿವರೆಗೇ ಬಿಟ್ಟಿದೆ. ನನಗೆ ಬೇರೆ ವಿಚಾರ ಯೋಚನೆ ಮಾಡಲಿಕ್ಕೆ ಇಲ್ಲಿವರೆಗೆ ಸಮಯವೂ ಸಿಕ್ಕಿಲ್ಲ, ನಾನು ಅದನ್ನು ಯೋಚನೆ ಮಾಡಲಿ. ಈಗಲೂ ಅಷ್ಟೇ ನನಗೆ ಇದಕ್ಕೆ ಇರ್ತಕ್ಕಂಥ ಹೇಗೆ ಇದನ್ನು ಒಂದು ಸಮಗ್ರವಾಗಿ ರೂಪಿಸ್ಬೋದು ಒಂದು ಕಾರ್ಯಯೋಜನೆ ಅಂತ ಹೇಳುವಂಥದ್ದು ನನ್ನ ತಲೆಯಲ್ಲಿ ಓಡ್ತಾ ಇದೆ, ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯಾರು ಬಂದ್ರೂ ನನ್ನ ಏನು ಸೇವೆ ಇದೆ ಅದು ಅಭಿವೃದ್ಧಿ ನಿಗಮ ಇದ್ದಿದ್ರೂ ಇಲ್ಲದಿದ್ದರೂ ನಂದು ಸೇವೆ ಏನಿದೆ ನಾನು ನಡ್ಕೊಂಡು ಬರ್ತಾಯಿತ್ತು. ಈಗ ಇನ್ನು ಮುಂದೆ ಹಾಗೇ ನಡ್ಕೊಂಡು ಹೋಗುತ್ತೆ. ನನ್ನ ಪರಿಮಿತಿಯಲ್ಲಿ ನಾನೇನು ಸಮುದಾಯಕ್ಕೆ ಮಾಡಬೇಕು ಅದು ನನ್ನ
ಆ, ಇದು ಏನು ದೇಹದ ಆ ಕೊನೆಯ ಕ್ಷಣದವರೆಗೂ ಸಹ ಆ ಕೆಲಸ ಮುಂದುವರಿತದೆ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಬಾಕಿ ಇರೋದೆಲ್ಲ ಅದು ಅವರವರ ಒಟ್ಟಿಗೆ ಇದಕ್ಕೆ ಮಾತಾಡ್ಕೊಳ್ಳುವಂಥದ್ದು, ಅದನ್ನು ನಾನು ಅದಕ್ಕೆ ಉತ್ತರಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸ್ತದೆ. ಮಂಜು ಚಿನ್ನಪ್ಪ ಅವರಿಗೆ ಈ ಹೊಗಳಿಕೆ ತೆಗಳಿಕೆ ಎಲ್ಲ ಬಹುಶಃ ಸಮ ಪ್ರಮಾಣದಲ್ಲಿ ಸಿಕ್ಕಿದ್ಯಾ ಅಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನ ವಿಚಾರವನ್ನ ಎತ್ತಕ್ಕೆ ಹೋಗೋದಿಲ್ಲ ನಾನು. ಓವರ್ ಆಗಿ ನಾವು ಗಮನಿಸೋದಾದ್ರೆ ಹೊಗಳಿಕೆನೂ ಬಂದಿದೆ, ತೆಗಳಿಕೆನೂ ಬಂದಿದೆ. ಎಲ್ಲೂ ಕೂಡ ನಿಮ್ಮಿಂದ ಒಂದು ಸ್ಟ್ರಾಂಗ್ ಆದ ಕೌಂಟ್ರ್ ಕೊಟ್ಟಿಲ್ಲ, ಆ ಸ್ಟ್ರಾಂಗ್ ಆದ ಒಂದು ಅಗ್ರೆಸಿವ್ ರಿಯಾಕ್ಷನ್ ಮಾಡಲಿಲ್ಲ. ಎಲ್ಲವನ್ನು ಸಮಚಿತ್ತದಿಂದ ತಲೆಗೆ ಹಾಕೊಳ್ತೀರಾ ಅಥವಾ ತಲೆಯಿಂದ ಕಿತ್ತಾಕ್ತೀರಾ ಹೇಗೂ ಗೊತ್ತಿಲ್ಲ. ಹೇಗೆ ಸಾಧ್ಯ ಇದು? ಇಲ್ಲ, ನೋವಾಗುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ವಯಸ್ಸು ಚಿಕ್ಕದಿದ್ದಾಗ ನಾವು ಅದನ್ನು ರಿಯಾಕ್ಟ್ ಇರ್ಬೋದು. ಆದರೆ ಯಾವಾಗ ನಮಗೆ ಉದ್ದೇಶ ಮುಖ್ಯ ಆಗಿರುತ್ತೆ, ಉದ್ದೇಶ ಕ್ಲಿಯರ್ ಇರಬೇಕು, ಉದ್ದೇಶ ಮುಖ್ಯ ಆಗಿದ್ದಾಗ ಈ ಹೊಗಳಿಕೆ ತೆಗಳಿಕೆಗಳು ಏನಾಗುತ್ತೆ ಅಂತಂದರೆ ನಮಗೆ ಅದು ಸೆಕೆಂಡ್ರಿ ಅಲ್ಲ, ಅದು ಬೇರೆಲ್ಲೋ ಆಬ್ಜೆಕ್ಟ್ ಆಗಿರುತ್ತೆ. ಪ್ರೈಮರಿ ಆಬ್ಜೆಕ್ಟ್ ನಾವು ಏನು ಉದ್ದೇಶ ಇದೆ ಅದಾಗಿರುತ್ತೆ. ಸೊ ನಮ್ಮ ಕಾನ್ಸಂಟ್ರೇಷನ್ ಪ್ರೈಮರಿ ಆಬ್ಜೆಕ್ಟ್ ಮೇಲೆ ಇರುತ್ತೆ. ಮತ್ತು ಆ ಪ್ರೈಮರಿ ಆಬ್ಜೆಕ್ಟ್ ಕಡೆಗೆ ನಾವು ಹೋಗ್ತಾ ಇದ್ದಾಗ ಅಲ್ಲಿ ಸಿಗ್ತಕ್ಕಂಥ ನಾಲೆಜ್ ಇರ್ಬೋದು, ಅಥವಾ ಅಲ್ಲಿ ನಮಗೆ ರಿಫ್ಲೆಕ್ಟ್ ಆಗ್ತಕ್ಕಂಥ ಕೆಲವೊಂದು ಪ್ರಸಂಗಗಳಿರ್ಬೋದು, ಅದೇನಾಗುತ್ತೆ ನಮ್ಮನ್ನು ಮೋಟಿವೇಟ್ ಮಾಡುತ್ತೆ. ಆಗ ಈ ಎಲ್ಲ ವಿಚಾರಗಳು ಏನಾಗುತ್ತೆ ಅಂತಂದರೆ ಅಲ್ಲಲ್ಲಲ್ಲೇ ಸಪ್ರೆಸ್ ಆಗುತ್ತೆ, ಅಲ್ಲಲ್ಲಲ್ಲಿ ಬಿದ್ದೋಗ್ತವೆ. ಸೊ ಹೊಗಳಿಕೆ ತೆಗಳಿಕೆ ಈಗ ಮನುಷ್ಯರು ಅಂತ ಹೇಳಿದ ಮೇಲೆ ಅಭಿಪ್ರಾಯಗಳು ಇದ್ದೇ ಇರ್ತವೆ. ಅವರವರ ಮುಗಿನ ನೇರಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೊಗಳಿದವ್ರದ್ದು ಅಭಿಪ್ರಾಯನೂ ಸರಿ ಇರ್ಬೋದು, ಸರಿ ಇಲ್ಲದಿರ್ಬೋದು, ಅಥವಾ ತೆಗಳ್ತಾ ಇರೋವ್ರದ್ದು ಅಭಿಪ್ರಾಯನೂ ಸರಿನೂ ಇರ್ಬೋದು, ಸರಿನೂ ಇಲ್ಲದಿರ್ಬೋದು. ಆದರೆ ನಾವೇನು ಅಂತ ಹೇಳುವಂಥದ್ದು ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಮಾಡ್ತಾ ಇರುವಂಥ ಕೆಲಸ ಏನು ಅಂತ ಗೊತ್ತಿದ್ದಾಗ ಇದನ್ನೆಲ್ಲವನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಅದು ಆಟೋಮೆಟಿಕ್ಕಾಗಿ ನಾವು ಹೋಗ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ನಾನು ಇದನ್ನು ಯಾಕೆ ಕೇಳಿದೆ ಅಂತಂದರೆ, ಸೋಷಿಯಲ್ ಮೀಡಿಯಾ ನೀವು ಕೂಡ ಬಳಸ್ತಾ ಇದ್ದೀರಿ. ಈಗಿನ ಜಮಾನ ಬಹುತೇಕ ಎಲ್ಲವೂ ಕೂಡ ಈ ಮೊದಲಾದರೆ ಪೇಪರಲ್ಲಿ ಆರೋಪ ಪ್ರತ್ಯಾರೋಪ ಬರಬೇಕು, ಟಿ ವಿಯಲ್ಲಿ ಬರಬೇಕು ಅಂತಿತ್ತು. ಈಗ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ನಡೀತಾ ಇದೆ. ನೀವು ಕೂಡ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀರಿ. ಆ ತಾಳ್ಮೆಯನ್ನು ಇಟ್ಟುಕೊಳ್ಳುವಂಥದ್ದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಎಲ್ಲೇ ಒಂದು ಕಡೆ ನಮಗೆ ಎಷ್ಟೇ ಸಹಿಸ್ಕೊಂಡ್ರು ಕೂಡ ಎಲ್ಲಾದ್ರೂ ಒಮ್ಮೆ ಟ್ರಿಗರ್ ಆಗ್ತೀವಿ ನಾವು. ಬಟ್ ನಿಮ್ಮಲ್ಲ ಅಂತ ಇದು ಕಾಣಲಿಲ್ಲ ನಾವು. ಅದೇನು ಅಂತಂದರೆ ಉದ್ದೇಶದೆಡೆಗೆ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡಾಗ, ಈಗ ಒಂದು ವಿಷನ್ ಇರುತ್ತೆ ಅಂತ ಹೇಳ್ತೀವಿ, ಆ ವಿಷನ್ ಕಡೆಗೆ ನಮ್ಮ ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡಾಗ ಈ ಥರದ ವಿಚಾರಗಳು ಗಮನ ಅನಿಸ್ತದೆ. ನಮ್ಮ ಗುರಿ ಅದು ಮಾತ್ರ. ಹೌದು, ಅದು ಹಾಗೇನೇ ಇರು. ಆ ಕಾನ್ಸಂಟ್ರೇಷನ್ನು ಅಲ್ಲಿಗೆ ಇದ್ದಾಗ ಈಗ ಅದು ಸೈಕಲಾಜಿಕಲ್ ಅದು ಥಿಯರಿ. ಅದು ಈಗ ಈ ಹಿಪ್ನಾಟೈಸ್ ಮಾಡುವಂಥದ್ದು ಅಥವಾ ಇದು ಕೆಲವೊಂದು ಮೆಡಿಕಲ್ ಟ್ರೀಟ್ಮೆಂಟಿಗೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಇದೇ ಥರ ಇದೆ. ಏನಂತಂದರೆ ಅವ್ರ ಕಾನ್ಸಂಟ್ರೇಷನನ್ನು ಯಾವುದೋ ಒಂದು ಪಾಯಿಂಟಿಗೆ ಅವರು ಫ್ರೀಸ್ ಮಾಡ್ತಾರೆ. ಆ ಕಾನ್ಸಂಟ್ರೇಷನಲ್ಲಿ ಫ್ರೀಸ್ ಆದಾಗ ಬಾಕಿ ಏನಾಗ್ತದೆ, ಅವರಿಗೆ ಸೂಜಿ ಚುಚ್ಚಿದ್ರೂ ನೋವಾಗಲ್ಲ, ಇದು ಕಟ್ ಮಾಡಿದ್ರೂ ನೋವಾಗಲ್ಲ ಅಂತ ಆ ಥರದಲ್ಲಿ ಇರಬೇಕಾದ್ರೆ, ಅದೇ ನಂದು ಒಂದೇ ಒಂದು ಇದರಲ್ಲಿ ಹೇಳುವಂಥದ್ದು, ಉದ್ದೇಶದಲ್ಲಿ ಸ್ಪಷ್ಟತೆ ಇರಬೇಕು ಅಂತೇಳಿ. ಈಗ ನಾನು ಡೆವಲಪ್ಮೆಂಟ್ ಬೋರ್ಡ್ದು ಒಂದು ಬೇಡಿಕೆಯನ್ನು ಇಡೋದು, ಅದರಲ್ಲಿ ಉದ್ದೇಶ ಬೇರೆ ಇರೋದು, ಸ್ವಾರ್ಥ ಏನು ಮಾಡುವಂಥದ್ದು, ಮತ್ತು ಇನ್ಯಾರೋ ಬಂದು ಏನೋ ಮಾಡಿಬಿಡ್ಬೋದು ಅಂತ ಹೇಳುವಂಥ ಒಂದು ಆತಂಕ, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಇದು ಯಾವುದು ಇರಬಾರ್ದು. ಒಂದು ಲೀಡರ್ಶಿಪ್ ಅಂದಾಗ ಒಂದು ಸಮಚಿತ್ತದಿಂದ ತಗೊಂಡು ಯಾಕೆಂತಂದರೆ ಸ್ವಾರ್ಥ ಇದ್ದಾಗ ಮಾತ್ರ ಸಿಟ್ಟು ಬರೋದು. ಈಗ ನಾನು ಮಾಡ್ತಾ ಇರುವಂಥದ್ದು ಹೌದು, ಈಗ ನನಗೆ ಅದರಲ್ಲಿ ಏನೋ ಒಂದು ಬೆನಿಫಿಟ್ ಬರಬೇಕು, ಇವನು ನನ್ನನ್ನು ತಪ್ಪಿಸ್ತಾ ಇದ್ದಾನೆ ಅಂತ ಅಂದಾಗ ನನಗೆ ಸಿಟ್ಟು ಬರ್ತದೆ. ನಾನು ಅವನಿಗೆ ಏನಾದರೂ ಒಂದು ಅಪಪ್ರಚಾರ ಮಾಡುವಂಥದ್ದು, ಅವ್ರ ಬಗ್ಗೆ ಕೀಳು ಮಟ್ಟದಲ್ಲಿ ಭಾಷೆ ಪ್ರಯೋಗ ಮಾಡುವಂಥದ್ದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಬರೆದು ಹಾಕುವಂಥದ್ದು, ಯಾವುದೇ ಹೆಸರಿಲ್ಲದೆ ಇಂಥದ್ದೆಲ್ಲ ಬರುತ್ತೆ. ಅಂದರೆ ಸ್ವಾರ್ಥ ಇಲ್ಲದಿದ್ದಾಗ ಅಯ್ಯೋ ನನಗೆ ಯಾಕೆ, ನಾನು ಮಾಡ್ತಾ ಇರುವಂಥದ್ದು ಕೆಲಸ ಇದಕ್ಕೆ, ಅವರು ಹೇಳುವಂಥದ್ದನ್ನು ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ನಾನು ಮಾಡ್ತಾ ಹೋಗ್ತಾ ಇರ್ತೀನಿ ಅಂತ ಹೇಳುವಂಥ ಒಂದು ಆ ಪ್ರಬುದ್ಧತೆ ಬಂದುಬಿಡುತ್ತೆ. ಸ್ವಾರ್ಥ ಇದ್ದಾಗ ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ರಿಯಾಕ್ಟ್ ಆಗೇ ಆಗ್ತಾರೆ ಅವರು, ಅಡ್ಡದಾರಿ ಹಿಡಿದು ಅದನ್ನು ಹೇಗೆ ಇದು ಮಾಡಬೇಕು. ಮತ್ತು ಇಷ್ಟೇ ವ್ಯತ್ಯಾಸ. ಉದ್ದೇಶ ಇದ್ದಾಗ ಏನು ಅಂತಂದರೆ ನಮ್ಮ ಎಲ್ಲ ಮೆಟ್ಟಿಲುಗಳು ಪಾಸಿಟಿವ್ ಆಗಿ ಧನಾತ್ಮಕವಾಗಿ ನಾವು ಹೋಗ್ತಾ ಇರ್ತೀವಿ. ಯಾವಾಗ ನಮ್ಮದಲ್ಲಿ ಉದ್ದೇಶ ಇಲ್ಲದೆ ಸ್ವಾರ್ಥ ಕಂಡುಕೊಂಡಾಗ ನಾವೇನು ಮಾಡ್ತೀವಿ ಅಂತಂದರೆ ಆ ಧನಾತ್ಮಕವಾದಂಥ ಮೆಟ್ಟಿಲುಗಳನ್ನ ಹತ್ತಲಿಕ್ಕೆ ನಾವು ಶುರು ಮಾಡ್ತೀವಿ. ಆ ಪೇಷನ್ಸ್ ಇರಲ್ಲ, ಇದಿರಲ್ಲ. ಬಟ್ ಅದಕ್ಕೆ ನಾನು ಹೇಳೋದು, ಉದ್ದೇಶ ನಮ್ಮಲ್ಲಿ ಏನೇ ನೀವು ಹೇಳಿದ್ರು ನಮ್ಮ ಉದ್ದೇಶ ಸ್ಪಷ್ಟ ಆಯಿತು ಅಷ್ಟೇ, ಬೇರೆ ಏನಲ್ಲ. ಅದು ಒಂದರಿಂದನೇ ನಮ್ಮ ಇದಾಗಿದೆ. ಮತ್ತು ಆ ಉದ್ದೇಶ ಸ್ಪಷ್ಟತೆ ಇದ್ದಾಗ ನಮ್ಮ ಗುರುಕಾರಣರಿರ್ಬೋದು ಅಥವಾ ನಾವು ನಂಬಿದಂಥ ದೇವತೆಗಳಿರ್ಬೋದು, ಅವ್ರದ್ದೆಲ್ಲರದ್ದು ಬ್ಲೆಸ್ಸಿಂಗ್ಸ್ ನಮಗೆ ಪಾಸಿಟಿವ್ ಆಗಿಯೇ ಬರುತ್ತೆ. ಅದೆಲ್ಲವೂ ನಮ್ಮ ಒಳಗಡೆ ತುಂಬಿಕೊಳ್ತದೆ ಕಂಪ್ಲೀಟಾಗಿ. ಅದರ ಪ್ರತಿಫಲ ಈಗ ಹೌದು, ಅದರ ಪ್ರತಿಫಲ ಸಿಗುತ್ತೆ ನಮಗೆ. ಹೌದು, ಯಾರೂ ಯೋಚನೆ ಮಾಡಿಲ್ಲದಿರುವಂಥದ್ದು, ಯಾರಿಗೂ ಇದು ನಂಬಿಕೆ ಇರಲಿಲ್ಲ, ಇದ್ರ ಬಗ್ಗೆ ಅಪಹಾಸ್ಯ ಮಾಡಿದ್ರು,
ಇದಾಗೋದಿಲ್ಲ, ಇದೆಲ್ಲ ಏನಿಲ್ಲ, ಇದು ಚಾಕ್ಲೇಟಿಗೆ ಸಮ ಅಂತೆಲ್ಲ ಮಾತಾಡಿದರು. ಬಟ್ ಈಗ ಸಿಕ್ಕಿದಾಗ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡೋರು ಇದ್ದಾರೆ, ಪುನಃ ಅದನ್ನು ಅದು ಇರುತ್ತೆ ಸಾಮಾನ್ಯವಾಗಿ. ಸೊ ನಮಗೆ ಅದು ಯಾವುದು ಚಿಂತೆ ಇಲ್ಲ. ಬಟ್ ಒಂದೇ ಒಂದು ಏನಂತಂದರೆ, ನಾನು ಹೇಳಿದೆ, ಇನ್ನು 25 ವರ್ಷದಲ್ಲಿ ನಮ್ಮ ಸಮುದಾಯಕ್ಕೆ ಇದೊಂದು ದೊಡ್ಡದಾದಂಥ ಒಂದು ಪರಿವರ್ತನೆಗೆ ಇದು ನಾಂದಿ ಹಾಡುತ್ತೆ ಅಂತ ಹೇಳುವಂಥದ್ದು ಮಾತ್ರ ಸತ್ಯ. ಸುಮಾರು ವಿಚಾರ ಮಾತಾಡಿದ್ವಿ. ಒಂದು ಕೇಳಬೇಕು ನಾನು, ನಿಮ್ಮ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ತಂಡದ ಸದಸ್ಯರ ಬೆಂಬಲ ಯಾವ ರೀತಿ ಇತ್ತು ನಿಮಗೆ? ಅವರ ಬೆಂಬಲ ಇಲ್ಲ ಅಂತಂದರೆ ನನಗೆ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕಾಗಲ್ಲ. ಮತ್ತು ನೀವೀಗ ಹೇಳಿದಿರಲ್ಲ, ಸಮಚಿತ್ತದಿಂದ ಇದ್ರಿ, ಎಲ್ಲದಕ್ಕೂ ಅವರದೇ ಕಾರಣ. ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಯಾರು ಯಾಕೆ ಅದು ಮಾಡಬೇಕು, ಯಾಕೆ ಬೇಕು ಅಂತ ಕೇಳುವಂಥ ಪ್ರಶ್ನೆನೇ ಇಲ್ಲಿವರೆಗೆ ಬಂದಿಲ್ಲ. ನಾವು ಇದನ್ನು ಮಾಡುವ ಎಲ್ಲ ಅವರೇ ನಿಲ್ತಾರೆ, ಅವರೇ ಇದು ಮಾಡಿ. ನಮ್ಮಲ್ಲಿ ಏನು ಸಂಪನ್ಮೂಲ ಕ್ರೋಢೀಕರಣ ಏನಿರೋದಿಲ್ಲ. ಮತ್ತು ನಾವು ಎಲ್ಲಿಯೂ ಇದು ರೋಲ್ ಕಾಲ್ ಕಲೆಕ್ಷನ್ಸ್ ನಮ್ಮದಿಲ್ಲ, ಫಂಡಿಂಗ್ ಏನಿಲ್ಲ. ಯಾರು ಅಭಿಮಾನದಿಂದ ಅವರ ಇಚ್ಛೆಯಿಂದ ಸ್ವ ಇಚ್ಛೆಯಿಂದ ಕೊಡ್ತಾರೆ, ಅದರಲ್ಲಿ ಮಾಡ್ತೀವಿ. ಇಲ್ಲಾಂತಂದರೆ ನಮ್ಮ ಈಗ ನಮ್ಮೆಲ್ಲ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ನಮ್ಮ ಹಿತೈಷಿಗಳು ಎಲ್ಲರೂ ಅಷ್ಟೇ, ಎಲ್ಲ ಅವರವರ ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಅವರದ್ದೇ ಸಂಘಟನೆ ಅಂತ ಹೇಳಿ ನಡ್ಕೊಂಡು ಬಂದಿರುವಂಥದ್ದು. ಅವರ ಬೆಂಬಲ ಇಲ್ಲ ಅಂತಂದಿದ್ರೆ, ಈಗ ನಾನು ಇಲ್ಲಿ ನಿಮಿತ್ತ ಮಾತ್ರ, ನಾನೊಬ್ಬ ಡ್ರೈವರ್ ಅಷ್ಟೇ. ಇಡೀ ವೆಹಿಕಲ್ ಮೆಕ್ಯಾನಿಸಮ್ ಅವರೇ. ಅದರಿಂದ ಮಾತ್ರ ಇದು ಇಷ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಎಲ್ಲ ಕಷ್ಟದಲ್ಲಿ ನೀವು ಹೇಳಿದಾಗೆ ನಮ್ಮ ಡಿಪ್ರೆಷನ್ ಟೈಮು ಎಂತ ಇದ್ರೂ ಅವರು ಬೆನ್ನಿಗೆ ನಿಂತಿದ್ದರಿಂದ, ಮತ್ತು ಅವರು ಬೆನ್ನಿಗೆ ಅಂತ ಹೇಳೋದಕ್ಕಿಂತ ಅವರು ಇದನ್ನು ಲೀಡ್ ನಿಂತು ಕಾರ್ಯಕ್ರಮಗಳನ್ನ ಮಾಡಿದ್ದರಿಂದ ನಾನು ಅವರೇ ಲೀಡ್ ಮಾಡಿದಂತ ಹೇಳ್ತೀನಿ. ನಾನು ನಿಮಿತ್ತ ಮಾತ್ರ ಇದ್ದೀನಿ ಅಷ್ಟೇ. ಅವರೇ ಲೀಡ್ ಮಾಡಿರುವಂಥದ್ದು ಇಡೀ ಸಂಘಟನೆಯನ್ನು ಇಲ್ಲಿವರೆಗೆ ತಂದು ತಲುಪಿಸಬೇಕು ಅಂತಂದರೆ ಅದು ಅವರದೇ ಕೊಡುಗೆ. ಅದು ಎಷ್ಟು ಜನ ಇದ್ದಾರೆ ನಿಮ್ಮ ಸಮಿತಿಯಲ್ಲಿ? ನಾವು ಜನ ಅಂತ ಹೇಳೋದಕ್ಕಿಂತ ಈಗ ಕೇವಲ ನಾನು ಸಮಿತಿಯವ್ರನ್ನ ಮಾತ್ರ ಹೇಳ್ಕೊಂಡ್ರೆ ತಪ್ಪಾಗುತ್ತೆ. ಯಾಕೆಂತಂದರೆ ಅದು ಅಲ್ಲದೆ ಸಮಿತಿ ಆಚೆಗೆ ನಮ್ಮನ್ನು ಬೆಳೆಸಿದವರು ಇದ್ದಾರಲ್ಲ, ಅವರೇ ನಿಜವಾದಂಥ ನಮ್ಮ ಇದು ತನು ಮನ ಧನ ಎಲ್ಲದರಲ್ಲೂ ಎಲ್ಲದಕ್ಕಿಂತ ಕಷ್ಟ ಬಂದಾಗಲೂ ಅಥವಾ ದುಃಖ ನಮ್ಮನ್ನು ಎಲ್ಲ ಥರದಲ್ಲೂ ಹೀಯಾಳಿಸಿದಾಗಲೂ ಸಹ ಒಂದು ಚೂರು ನಮಗೆ ನೋವಾಗದ ಹಾಗೆ ಅವರೊಂದು ತಾಯಿಯ ರೀತಿಯಲ್ಲಿ ನಮ್ಮನ್ನು ಪೋಷಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದಾರಲ್ಲ, ಅದು ನಿಜವಾದಂಥ ಒಂದು ಮೆಂಬರ್ಶಿಪ್ ಅಂತ ಹೇಳ್ತೀನಿ ನಮ್ಮ ಸಂಘಟನೆದು. ಅಂಥದ್ದೊಂದು ಬಲಾಢ್ಯವಾದಂಥ ಒಂದು ತಂಡನೇ ಇದೆ, ಇಡೀ ಮೂಲೆಗಳಲ್ಲಿ ತಂಡನೇ ಇದೆ. ಇಲ್ಲಾಂತಂದರೆ ಮೊನ್ನೆ ಡೆವಲಪ್ಮೆಂಟ್ ಬೋರ್ಡು ಘೋಷಣೆ ಆಯಿತು, ಶಾಸಕರು ಅವತ್ತೇ ಬರ್ತಾರೆ ಅಂತಂದರು. ನಮ್ಮ ಗ್ರ್ಯಾಟಿಟ್ಯೂಡ್ ಅದು. ಯಾಕೆಂತಂದರೆ ಇನ್ನೊಂದು ಅವರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಮೋಟಿವೇಶನ್ ಆಗಿರಬೇಕು. ಅವರು ಇವತ್ತು ಮಾಡಿದ ಕೆಲಸ ಆ ಮೋಟಿವೇಶನ್ ಮಾಡಬೇಕು ಅಂತಂದರೆ ನಮಗೆ ಖುಷಿ ಪಡಬೇಕು. ಯಾರು ಖುಷಿ ಪಡ್ತಾರೋ ಯಾರು ಇಲ್ವೋ ಗೊತ್ತಿಲ್ಲ. ಇದ್ರ ಇದ್ದೀವಿ, ಇದ್ರದ್ದು ವಿಚಾರ ನಮಗೆ ಗೊತ್ತಿದೆ. ಇದು ಘೋಷಣೆ ಆಗಿರೋದು ಅದು ಎಷ್ಟು ದೊಡ್ಡದು ಇದು ಅಂತ ಹೇಳುವಂಥದ್ದು ನಮಗೆ ಗೊತ್ತಿತ್ತು. ಅದರಿಂದ ರಾತ್ರಿ 11:45 ಗಂಟೆಗೆ ಅವರು ಬಂದಾಗ 11:45 ಗಂಟೆಗೆ ನಾವು 100 ಜನ ಸೇರಿದ್ವಿ ಅಲ್ಲಿ. ಅದು ಸಾಮಾನ್ಯ ಅಲ್ಲ. ಅದು 11:45 ಗಂಟೆ ದಿಢೀರಂತ ಪ್ಲ್ಯಾನ್ ಆಗಿದ್ದು. ಕೇವಲ ಒಂದು 2 ಗಂಟೆಯಲ್ಲಿ ಎಲ್ಲ ಪಟಾಕಿ ಸ್ವೀಟ್ ಇರ್ಬೋದು ಎಲ್ಲ ಅವರವರೇ ರೆಡಿ ಮಾಡಿಕೊಂಡು ವಾಲಗ ಸಮೇತ ಬಂದು ಅಲ್ಲಿ ಹಾಜರಿದ್ದರು. ಅದು ಸಾಮಾನ್ಯ, ಅದು ನಿಜವಾದಂಥ ಒಂದು ಪ್ರೀತಿ. ಅದೇ ನಾನು ಹೇಳಿದ್ದು, ಆ ಉದ್ದೇಶ ಅದು ನಿಜವಾದಂಥ ಒಂದು ಇವನ್ ಏನೋ ಒಂದು ಮಾಡ್ತಾನೆ, ಅದರ ಹಿಂದೆ ನಾವು ನಿಲ್ಲಬೇಕಷ್ಟೇ. ಅವಾಗ ಪೊನ್ನಣ್ಣವ್ರು ಏನು ಹೇಳಿದ್ರು ಆ ರಾತ್ರಿಯಲ್ಲಿ? ಖುಷಿ ಆಯಿತು. ಅವರು ಶ್ರೀಮತಿ ಅವರು ಇದ್ದರು, ಇಬ್ಬರೂ ಇದ್ದರು. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ನಮಗೆ. ಬಟ್ ಅವರಿಗೇನು ಖುಷಿ ಆಯಿತು, ಮೋಟಿವೇಟ್ ಆಯಿತು ತುಂಬ. ನೀವು ಅದನ್ನು ನೋಡಿರ್ಬೋದು, ನಾನು ಹಾಕಿದ್ದೀನಿ ಅವ್ರದ್ದು ಇದು ಸ್ಪೀಚು. ಅದು ಎಷ್ಟು ಬ್ಯಾಲೆನ್ಸ್ಡಾಗಿ ಒಂದು ಸ್ಟೇಟ್ಸ್ಮೆನ್ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅಂತಂದರೆ, ಇನ್ನು ಅದರ ಮೇಲೆ ಇನ್ನೇನಿಲ್ಲ ಹೇಳಲಿಕ್ಕೆ. ಏನೇ ಇರ್ಬೋದು, ಪಕ್ಷ ಪಂಗಡ ರಾಜಕೀಯ ಏನೇ ಇರ್ಬೋದು, ಬಟ್ ವೈಯಕ್ತಿಕವಾಗಿ ಅವ್ರನ್ನ ನೋಡಿದಾಗ ಒಂದು ಸ್ಟೇಟ್ಸ್ಮೆನ್ಶಿಪ್ ಇದೆ. ಅದನ್ನು ನಾವು ಬಳಸ್ಕೋಬೇಕಷ್ಟೆ. ಈಗ ಉದಾಹರಣೆಗೆ ಹೇಳುವಂಥದ್ದು, ಈಗ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೂ ವ್ಯಾಪಾರ ವ್ಯವಹಾರಕ್ಕೆ ಯಾವುದೇ ಪಕ್ಷದ ಯಾರಿಗೂ ತೊಂದರೆ ಆಗಲಿಲ್ಲ. ಅದು ಯಾಕೆ ಒಂದು ಕಾನ್ಸೆಪ್ಟ್ ಬಂದಾಗ ಅಥವಾ ಒಂದು ವೈಚಾರಿಕತೆ ಬಂದಾಗ ಮಾತ್ರ ಅಷ್ಟೊಂದು ಇದಾಗುತ್ತೆ? ಆಗಬಾರ್ದಲ್ಲ. ಅದು ಇತ್ತು ಅವರಲ್ಲಿ. ಅವರಿಗೂ ತುಂಬ ಸಂತೋಷವಾಯ್ತು ಆ ಇದರಲ್ಲಿ ಬಂದು ಸೇರಿ. ಅವರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಅಂತ ಬಂದಾಗ ಈ ರೀತಿಯ ಒಂದು ಸೆಲೆಬ್ರೇಷನ್. ಅಲ್ಲಿ ನೆರೆದಿದ್ದಂಥವರಿಗೂ ಅಷ್ಟೇ ಅವರು ಮಾತನಾಡಿದ್ದು. ಮತ್ತು ಇದು ತುಂಬ ಎಲ್ರಿಗೂ ಖುಷಿ ಆಯಿತು. ಮತ್ತು ಎಲ್ರಿಗೂ ಒಂದು ಹುರುಪು ಇತ್ತು ಅವತ್ತು. ಆ ಮಧ್ಯರಾತ್ರಿಯಲ್ಲಿ 1 ಗಂಟೆ 1:30 ಗಂಟೆವರೆಗೆ ಪ್ರೋಗ್ರಾಮ್ ನಡೆದಿತ್ತು. ಎಲ್ಲೂ ಸಹ ಏನು ಇದು ಏನಿರಲಿಲ್ಲ, ಮಂಪರ್ ಏನಿರಲಿಲ್ಲ. ಅಷ್ಟೊಂದು ಹುರುಪಾಗಿ ಒಂದು ಕಾರ್ಯಕ್ರಮ ನಡೆಯಿತು. ಒಂದು ಸಣ್ಣ
ಸ್ವೀಟ್ ಇದೆಲ್ಲ ಇದು ಮಾಡಿ ಒಂದು ವಾಲಗ ಕುಣಿತನು ಅವರು ಇದು ಮಾಡಿ ನಾವು ಹಾಗೆಯೇ ಸಿಂಬಾಲಿಕ್ಕಾಗಿ ಎಲ್ಲ ಇದು ಮಾಡಿ ಇದು ಮಾಡಿದ್ದು ಒಂದು ಖುಷಿ ಆಯಿತು, ಎಲ್ರಿಗೂ ಖುಷಿ ಆಯಿತು. ಒಂದು ಮೋಟಿವೇಟ್ ನಮಗೇನು ಅಷ್ಟೇ ಅದೊಂದು ಮೋಟಿವೇಶನ್. ಅವರಿಗೆ ಬಿಡಿ ಅಂದರೆ ಅವರು ತುಂಬ ಎತ್ತರಕ್ಕೆ ಬೆಳೆದವರು, ನಾವು ಇನ್ನೂ ಈ ಫೀಲ್ಡಲ್ಲಿ ಇರೋರಲ್ವ, ಸೊ ನಮಗೆ ತುಂಬ ಮೋಟಿವೇಟ್ ಆಯಿತು. ಒಂದು ಹೋರಾಟಕ್ಕೆ ಒಂದು ಗೆಲುವು ಸಿಗುತ್ತೆ ಅಂತ ಹೇಳಿದ್ರೆ ಖುಷಿ ಆಗಿ ಆಗುತ್ತೆ. ನಮ್ಮ ತಂಡಕ್ಕೆ ಒಂದು ದೊಡ್ಡ ಮೋಟಿವೇಶನ್ ಅದು. ಸುಮಾರು ವಿಚಾರ ಮಾತಾಡಿದ್ರಿ. ಕೊಡವ ಅಭಿವೃದ್ಧಿ ನಿಗಮ ಅದರ ಹೋರಾಟದ ಆರಂಭ ಹೇಗಾಯಿತು, ನಂತರ ಕೊಂಡೊಯ್ದ ರೀತಿ, ಈಗ ಒಂದು ಅಂತ್ಯಕ್ಕೆ ಬಂದು ನಿಂತಿರೋದು, ಅದರ ಮಧ್ಯದಲ್ಲಿ ಆದಂಥ ಒಂದಷ್ಟು ಬೆಳವಣಿಗೆಗಳು ಎಲ್ಲವನ್ನು ಕೂಡ ವಿವರವಾಗಿ ಅಲ್ಲದಿದ್ರೂ ಕೂಡ ಸೂಚ್ಯವಾಗಿ ಸೂಕ್ಷ್ಮವಾಗಿ ಸರಳವಾಗಿ ಮಾತಾಡಿದ್ರಿ. ಕೊನೆಯದಾಗಿ ಏನಾದರೂ ಹೇಳೋದಿದೆಯಾ? ಕೊನೆಯದಾಗಿ ಅಂತಂದರೆ ಅದೇ, ಇದು ಪುನಃ ನಾನು ಅದನ್ನು ಪುನರಾವರ್ತನೆ ಅಂತ ಅನ್ನಿಸ್ಬೋದು. ಆದರೆ ಈ ಕೊಡವ ಅಭಿವೃದ್ಧಿ ನಿಗಮ ಅಂತ ಹೇಳುವಂಥದ್ದು ಈಗ ಬೇರೆ ಕಮ್ಯುನಿಟಿಗಳಿಗೆ ಏನು ಈಗ ಒಂದು ಟ್ರೈಬಲ್ ಕಮ್ಯುನಿಟಿಗೆ ಒಂದು ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಇದ್ದ ಥರದಲ್ಲಿ ನಮ್ಮ ಒಂದು 1-2 ಲಕ್ಷದಷ್ಟು ಇರತಕ್ಕಂಥ ನಮ್ಮ ಜನಸಂಖ್ಯೆಗೆ ಒಂದು ನಿಗಮವನ್ನು ಸರ್ಕಾರದಿಂದ ರಿಜಿಸ್ಟರ್ ಆಗಿರುವಂಥದ್ದು ಒಂದು ಬಹುದೊಡ್ಡದಾದಂಥ ಒಂದು ವಿಚಾರ. ಇದನ್ನು ಫಸ್ಟ್ ನಾವು ಗಣನೆಗೆ ತೆಗೆದುಕೊಂಡು ರಾಜಕೀಯವಾಗಿ ಇದನ್ನು ನೋಡೋದನ್ನು ಬಿಟ್ಟು ನಮ್ಮ ಒಳಗೆ ಇದು ಏನೆಲ್ಲ ಪರಿವರ್ತನೆ ತರ್ಬೋದು, ಇದರಿಂದ ಏನೆಲ್ಲ ಆಗ್ಬೋದು ಅಂತ ಹೇಳುವಂಥದ್ದನ್ನು ನಿಟ್ಟಿನಲ್ಲಿ ನಾವು ಚಿಂತಿಸಬೇಕು ಅಂತ ಹೇಳುವಂಥದ್ದು ಒಂದು ವಿಚಾರವನ್ನು ನಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಖಂಡಿತವಾಗಲೂ ಇದು ಎಲ್ಲ ಆಯಾಮಗಳಲ್ಲೂ ಸಹ ಕೊಡವ ಸಮುದಾಯದ ಅಭಿವೃದ್ಧಿಗೆ, ಸಮಗ್ರವಾದಂಥ ಅಭಿವೃದ್ಧಿಗೆ ಪೂರಕವಾಗಿಯೇ ಆಗುತ್ತೆ. ಅದರಲ್ಲೂ ಈಗಿನ ಶಾಸಕರಾದಂಥ ಪೊನ್ನಣ್ಣನವರು ಈಗ ಅಲ್ಲಿ ಇರೋದರಿಂದ ನಮಗೆ ಇದನ್ನು ಯಾವ ರೀತಿ ಈ ಬೋರ್ಡನ್ನು ನಡ್ಸ್ಕೊಂಡು ಹೋಗಬೇಕು, ಅನುದಾನತೆ ಕೊರತೆ ಆದ್ರೂ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಇದು ಎಲ್ಲದಕ್ಕೂ ಸಹ ಒಂದು ಗಾಡ್ ಫಾದರ್ ಥರ ಈಗ ಅವರು ಸದ್ಯಕ್ಕಿದ್ದಾರೆ. ಇದನ್ನು ನಾವು ಇನ್ನಷ್ಟು ಬಳಸ್ಕೋಬೇಕು. ಪೂರಕವಾಗಿದ್ದಂಥ ಒಂದು ವಾತಾವರಣವನ್ನು ನಾವು ಆದಷ್ಟು ಬಳಸ್ಕೋಬೇಕು. ಅದನ್ನು ನಾವು ಮಾಡುವಂಥ ನಿಟ್ಟಿನಲ್ಲಿ ಚಿಂತಿಸಬೇಕಾಗಿದೆ. ಮತ್ತು ಕೆಲವೊಂದು ವಿಚಾರಗಳಲ್ಲಿ ಅನಾವಶ್ಯಕ ನಾವು ಮಾತನಾಡುವಂಥದ್ದು, ಅದನ್ನು ಮೂಗು ತೂರಿಸುವಂಥದ್ದನ್ನೆಲ್ಲ ನಾವು ಕಡಿಮೆ ಮಾಡೋದರ ಮೂಲಕ ಇದರಲ್ಲಿ ನಮ್ಮ ಹಕ್ಕೇನಿದೆ, ಈ ಬೋರ್ಡ್ ಬಂದಾಗ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಯಾವುದೋ ಕಮಿಟಿಗೆ, ಯಾವುದೋ ಒಂದು ಪ್ರೆಸಿಡೆಂಟಿಗೆ, ಚೇರ್ಮನ್ಗೆ ಸೀಮಿತ ಅಂತ ಮಾಡಿಬಿಟ್ಟಿದ್ದಾರೆ. ಆದರೆ ಇದರಲ್ಲಿ ಇರುವಂಥದ್ದೇ ಅದು ಏನು ಅಂತಂದರೆ, ಇಡೀ ಏನು ಕಾರ್ಪೊರೇಷನ್ ಆಗಿದೆ, ಅದರ ಈ ಕೊಡವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಬೋರ್ಡ್ ಆಗುತ್ತೆ, ಇದರಲ್ಲಿ ಪ್ರತಿಯೊಬ್ಬ ಕೊಡವರಿಗೂ ಸಹ ಹಕ್ಕಿದೆ. ಆ ಹಕ್ಕುದಾರಿಕೆ ನಮ್ಮದು ಏನು ಅಂತ ಹೇಳುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಇನ್ನೊಂದು ನಾನು ಹೇಳುವಂಥದ್ದು ಏನು ಅಂತಂದರೆ, ಮುಂದಿನ ದಿನಗಳಲ್ಲಿ ಈಗ ಇದು ಬೋರ್ಡು ಸ್ಥಾಪನೆ ಆದ ನಂತರನೂ ಸಹ ಇದ್ರ ಬಗ್ಗೆ ಅವೇರ್ನೆಸ್ಸೇ ಸ್ಟಾರ್ಟಿಂಗಲ್ಲಿ ನಾವು ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಅದನ್ನು ಹೇಳ್ಕೊಡ್ಬೇಕಾಗತ್ತೆ, ಇದರದ್ದು ಕಾರ್ಯವ್ಯಾಪ್ತಿನ ಹೇಳ್ಕೊಡ್ಬೇಕಾಗುತ್ತೆ. ಇದು ಒಂದು ಕೆಲಸನೂ ಇದೆ. ಅದು ಇನ್ನೊಂದು ಕ್ಯಾಂಪೇನ್ ರೀತಿಯಲ್ಲಿ ಆಗಬೇಕಾಗುತ್ತೆ ಅಂತ ಅನಿಸ್ತಾ ಇದೆ ಈಗ ನನಗೆ ಈಗಿನ ಒಂದು ಇದು ನೋಡಿದಾಗ. ಅಲ್ಲ, ಅನೇಕರಿಗೆ ಇದರ ಪರಿಕಲ್ಪನೆ ಇಲ್ಲ. ಬೋರ್ಡ್ ಅಂದ್ರೆ ಏನು, ಯಾವ ರೀತಿ ಅದು ಉಪಯೋಗ ಆಗುತ್ತೆ, ಕಾರ್ಯವ್ಯಾಪ್ತಿ ಹೇಗಿರುತ್ತೆ, ಸುಮಾರು ಜನಕ್ಕೆ ನಾಲೆಡ್ಜ್ ಇಲ್ಲ. ಅದು ಇಲ್ಲದಿದ್ದಾಗ ಮಿಸ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ನನ್ನ ಹಕ್ಕೇನು ಅಂತ ಹೇಳುವಂಥದ್ದು ಮೊದಲು ಗೊತ್ತಾಗ್ತದೆ, ನನಗೆ ಅರಿವಾಗಬೇಕು. ಆಗಿದ್ದಾಗ ಮಾತ್ರ ನನ್ನ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕಾಗುತ್ತೆ. ಆಗ ಮಾತ್ರ ಅವರಿಗೆ ಆ ಬೆನಿಫಿಟ್ ಸಿಗುವಾಗ ಆಗುತ್ತೆ. ಸೊ ಅದರಿಂದ ಇದ್ರದ್ದು ಬಗ್ಗೆ ಅವೇರ್ನೆಸ್ಸು, ಕೇವಲ ಫಂಡ್ ಇದೆ, ಫಂಡ್ ಬರುತ್ತೆ, ನನಗೇನಕ್ಕೋ ದುಡ್ಡು ಬೇಕು, ಅದು ಬಿಟ್ಟು ಇದನ್ನು ಹೇಗೆ ನಾವು ಅದನ್ನು ಏನು ಯುಟಿಲೈಸ್ ಮಾಡ್ಕೋಬೇಕು, ಅದನ್ನು ಹೇಗೆ ನಾವು ಅದರದ್ದು ಅಡ್ವಾಂಟೇಜ್ ತಗೋಬೇಕು ಅಂತ ಹೇಳುವಂಥ ಒಂದು ಅವೇರ್ನೆಸ್ ಕ್ಯಾಂಪೇನ್ ಸಹ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ಬೋದು ಈ ಬೋರ್ಡಿಗೆ. ಅದರ ಮುಖಾಂತರ ಆದರೂ ಸರಿ ನಾವು ಇದನ್ನು ಸಮಗ್ರವಾಗಿ ಮೂಲೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ನಾವು ಸಹ ಆ ನಿಟ್ಟಿನಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಕೆಲಸಗಳು ಖಂಡಿತವಾಗಲೂ ಮುಂದೆ ನಡೀತಾ ಇರುತ್ತೆ. ಇದನ್ನು ಬೇರೆ ಬೇರೆ ಹಂತದಲ್ಲಿ ನಾವು ಅದನ್ನು ಅಂದರೆ ಬೋರ್ಡ್ ಒಳಗೆ ಅದಲ್ಲ, ಅದು ಬೇರೆ ವಿಚಾರ. ಬಟ್ ಅದು ಹೊರಗೇನೂ ಸಹ ನಮ್ಮ ಸಂಘಟನೆಯಾಗಿ ನಾವು ಇದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಸಹ ಮಾಡಬೇಕು ಅಂತ ಹೇಳುವಂಥ ಒಂದು ಚಿಂತನೆ ಇದೆ. ಅಂದರೆ ಇದರ ಬೆನಿಫಿಟ್ ಇಂಥದ್ದಲ್ಲಿದೆ, ನೀವು ತಗೊಳ್ಳಿ. ಕಾರ್ಯವ್ಯಾಪ್ತಿ ಇದೆ, ಇದನ್ನು ನೀವು ಇದರದ್ದು ಬೆನಿಫಿಟ್ನ ನೀವು ತಗೊಳ್ಳಿ. ನಿಮಗೆ ಏನೋ ಅವಶ್ಯಕತೆ ಇದೆ ನೀವು ಈಗಿಂದನೇ ಯೋಚನೆ ಮಾಡಿ. ಅಂದರೆ ನಮ್ಮನ್ನು ನಾವು ಯೋಚನೆ ಮಾಡೋದು ಬಿಟ್ಟೋಗಿದೆ ನಮ್ಮ ಕಮ್ಯುನಿಟಿ ಒಳಗಡೆ. ಅಂದರೆ ಕೊಡವರಿಗೆ ಏನಾಗಬೇಕು ಅಂದರೆ ನಮಗೆಲ್ಲ ಇದೆ ಅಂತ ಹೇಳುವಂಥದ್ದು ಒಂದು ಭಾವನೆ ನಮ್ಮಲ್ಲೇ ಬಹುತೇಕ ಮಂದಿಗಳಲ್ಲಿದೆ. ಏನೋ ಒಂದು ಮಾನಿಟರಿ ಬೆನಿಫಿಟ್ ಅಥವಾ ಯಾವುದೋ ಒಂದು ಮೆಟೀರಿಯಲಿಸ್ಟಿಕ್ ಬೆನಿಫಿಟ್ ಬಂದಾಗ ಮಾತ್ರ ನನಗೆ ಬೇಕು ಅಂತ ಹೇಳುವಂಥದ್ದು ಅಲ್ಲ. ಇದು ಎಲ್ರಿಗೂ ಏನೇನು ಬೆನಿಫಿಟ್ ಇದೆ ಅದೆಲ್ಲವನ್ನು ನಾವು ಹೇಗೆ ಬಳಸ್ಕೋಬೋದು, ಸಮಗ್ರವಾಗಿ ಬಳಸ್ಕೋಬಹುದು ಅಂತ ಹೇಳುವಂಥ ಒಂದು ತಿಳುವಳಿಕೆಗೆ ಒಂದು ಕಾರ್ಯಾಗಾರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡಬೇಕು ಮುಂದಿನ ದಿನಗಳಲ್ಲಿ. ಅದನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತನೆಯೂ ಸಹ ಇದೆ. ಏನಿದ್ರೂ ನಂದು ಇಷ್ಟೇ ಏನು ಅಂತಂದರೆ, ನಮ್ಮ ಏನು ಸೇವೆ ಈ ಜನಾಂಗಕ್ಕೆ ಇದೆ,
ಈ 15 ವರ್ಷ ನಮ್ಮ ಸಂಘಟನೆಯನ್ನು ಕಟ್ಟಿಕೊಂಡು ಅದಕ್ಕಿಂತ ಮುಂಚಿಂದನೂ ಸುಮಾರು 15-18 ವರ್ಷ ಈ ಸಮಾಜಕ್ಕಾಗಿ ಸಮುದಾಯಕ್ಕಾಗಿ ಈ ಕೊಡಗು ಅಂತ ಹೇಳುವಂಥ ಒಂದು ಈ ಭೂಪ್ರದೇಶಕ್ಕಾಗಿ ಬಹಳಷ್ಟು ನಾವು ನಿಸ್ವಾರ್ಥವಾದಂಥ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದು ಖಂಡಿತವಾಗಲೂ ಇನ್ನು ಮುಂದಕ್ಕೂ ನಡೀತಾ ಇರ್ತದೆ. ಯಾವುದೇ ಇದು ಏನು ವ್ಯವಸ್ಥೆಗಳು ಹೊಸದಾಗಿ ಬರ್ಬೋದು, ಯಾವುದೇ ವಸ್ತು ಇದ್ದ ವ್ಯವಸ್ಥೆ ಹೋಗ್ಬೋದು, ಬಟ್ ನಮ್ಮ ಇದು ಇದೆ ಅಂದರೆ ನಮ್ಮದೇ ಆದಂಥ ಕೆಲವೊಂದು ಕಾರ್ಯಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ ನಾವು. ಅದರಲ್ಲಿ ಬ್ಯುಸಿ ಇದ್ದೀವಿ. ಇದ್ರ ಮಧ್ಯೆ ಅದೂ ಆಗ್ತಾಯಿದೆ, ಹೊಸ ಪ್ರಾಜೆಕ್ಟಿಗೆ ಒಂದು ಇದು ಅದರಲ್ಲಿ ಸ್ವಲ್ಪ ಆ ಪ್ರಾಜೆಕ್ಟಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀವಿ. ಅದನ್ನು ಜನರಿಗೆ ತಲುಪುವಂಥದ್ದೇ ಆಗಿರುತ್ತೆ. ಈ ಕೆಲಸ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಈಗ ನಿಗಮ ಅಂತ ಹೇಳುವಂಥದ್ದು ಆಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಏನು ಚಾನಲ್ ಇದೆ, ಈ ಚಾನಲ್ ಮೂಲಕ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಒಂದು ಸಮುದಾಯದ ಮೇಲೆ ಕಾಳಜಿಯನ್ನಿಟ್ಟು ಇಷ್ಟು ದೊಡ್ಡದಾದಂಥ ಒಂದು ಬೋರ್ಡನ್ನು ಕೊಡುವ ಅಭಿವೃದ್ಧಿ ನಿಗಮವನ್ನು ನೀಡಿದ್ದಕ್ಕಾಗಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಸಮಸ್ತ ಸಮುದಾಯದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಹಾಗೆಯೇ ಈ ಒಂದು ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳುವಂಥ ಒಂದು ಪರಿಕಲ್ಪನೆಯನ್ನು ಅದನ್ನು ಒಂದು ನಿಜ ರೂಪಕ್ಕೆ ತಗೊಂಡು ಬರುವಂಥದ್ರಲ್ಲಿ ನಮ್ಮ ಶಾಸಕರಾದಂಥ ಪೊನ್ನಣ್ಣನವ್ರದ್ದು ಪಾತ್ರ ಪ್ರಮುಖವಾಗಿದೆ. ಅವರಿಗೂ ಸಹ ಅಷ್ಟೇ ಈ ಸಂದರ್ಭದಲ್ಲಿ ಸಮಸ್ತ ಕೊಡವ ಜನಾಂಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಹಾಗೆಯೇ ಸಮಸ್ತ ಕೊಡವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತಾ, ಇಷ್ಟೊಂದು ದೊಡ್ಡದಾದಂಥ ಒಂದು ಇದು ಕೊಡವರ ಇತಿಹಾಸದಲ್ಲಿ ಅಂತ ಹೇಳ್ಬೋದು ಮೊದಲನೇದಾಗಿ ಸಿಕ್ಕಿರುವಂಥದ್ದು. 1956ರಲ್ಲಿ ಏನು ಕೊಡಗು ಕರ್ನಾಟಕದೊಂದಿಗೆ ಮರ್ಜ್ ಆಯಿತು, ಅಲ್ಲಿಂದ ನಡೆದಂಥ ಎಲ್ಲ ಬಡ್ಜೆಟ್ಗಳು, ಸರ್ಕಾರದ ಏನೇ ಯೋಜನೆಗಳಿರ್ಬೋದು, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೊಡವ ಸಮುದಾಯಕ್ಕೆ ಬಂದಂಥದ್ದು ಇಲ್ಲ ಇತಿಹಾಸದಲ್ಲಿ. ಈ ಸಲ ಬಂದಿದೆ. ಇದನ್ನೆಲ್ಲ ನಾವು ಒಂದು ದೊಡ್ಡದಾಗಿ ಸ್ವಾಗತಿಸ್ತಾ ಒಳ್ಳೆ ರೀತಿಯಲ್ಲಿ ನಾವು ಇದನ್ನು ತೆಗೆದುಕೊಳ್ತಾ, ಮುಂದೆಯೂ ಸಹ ಅಷ್ಟೇ ಇದರಲ್ಲಿ ನಮ್ಮ ಹಕ್ಕುದಾರಿಕೆ ಅಥವಾ ನಮ್ಮ ಪ್ರಯೋಜನಕ್ಕೆ ಏನೇನು ಇದರಿಂದ ಕಾರ್ಯಗಳು ಮಾಡ್ಬೋದು ಅದನ್ನೆಲ್ಲವನ್ನು ಸಮಾಧಾನದಿಂದ, ಯಾಕೆಂತಂದರೆ ಎಲ್ಲವನ್ನೂ ಒಂದೇ ವರ್ಷದಲ್ಲಿ ಮಾಡಿ ಮುಗಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೂ ಸಮಯ ಬೇಕಾಗುತ್ತೆ. ಅದನ್ನು ಕೊಟ್ಟು ಸಂಯಮದಿಂದ ನಾವು ಇದೆಲ್ಲವನ್ನು ಒಂದೊಂದಾಗಿ ಹಂತವಾಗಿ ನಾವು ಬೆಳೆಸುವಂಥ ಕೆಲಸ, ಸಮುದಾಯವನ್ನು, ನಮ್ಮ ಸಮುದಾಯದ ಪೀಳಿಗೆಯನ್ನು, ಸಮುದಾಯ ಅಂತಂದರೆ ಪೀಳಿಗೆ ಮುಖ್ಯ ಆಗುತ್ತೆ, ಆ ಪೀಳಿಗೆಯನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಈ ಏನು ಅಭಿವೃದ್ಧಿ ನಿಗಮ ಅಂತ ಹೇಳುವಂಥದ್ದಿದೆ ಅದು ಸಮಗ್ರವಾಗಿ ಕೆಲಸ ಮಾಡಲಿದೆ. ಇನ್ನು ನಾನು ಆಗಲೇ ಹೇಳಿದಾಗೆ ಒಂದು 25 ವರ್ಷಗಳಲ್ಲಿ ಒಂದು ಮಹತ್ತರವಾದಂಥ ಒಂದು ಪರಿವರ್ತನೆ ನಮ್ಮ ಸಮುದಾಯದಲ್ಲಿ ಬರಲಿದೆ ಅಂತ ಹೇಳುವಂಥ ಒಂದು ಸಂತೋಷ ಇವತ್ತೇ ನಾನು ಪಡ್ತಾ ಇದ್ದೀನಿ. 25 ವರ್ಷದಲ್ಲಿ ಏನಾಗಿ ನಮ್ಮ ಸಮುದಾಯ ನಿಂತಿರುತ್ತೆ ಅಂತ ಹೇಳುವಂಥ ಒಂದು ಪರಿಕಲ್ಪನೆ ನನ್ನಲ್ಲಿ ಈಗಲೇ ಇದೆ. ನಾನು ನೋಡ್ತಾ ಇದ್ದೀನಿ. ಅದು ಆಗುತ್ತೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ನನಗೆ ಭರವಸೆ ಇದೆ. ಆ ನಿಟ್ಟಿನಲ್ಲಿ ಈ ಏನು ಹೊಸದಾಗಿ ನೂತನವಾಗಿ ಸ್ಥಾಪಿತವಾಗ್ತಕ್ಕಂಥ ಈ ಬೋರ್ಡ್ ಕಾರ್ಯ ನಿರ್ವಹಿಸಲಿ. ಹಾಗೆಯೇ ಸಮಸ್ತ ಜನರಿಗೂ, ಕೊಡಗಿನ ಜನತೆಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕೆಂತಂದರೆ ಅವರ ಸಹಕಾರಗಳು ತುಂಬ ಜನರು ಈಗ ಕೊಡವ ಸಮುದಾಯದಿಂದ ಹೊರಗೆ ನಾವು ಮಾತಾಡೋದಾದರೆ ಬಹುತೇಕ ಸಮುದಾಯದ ನನ್ನ ಸ್ನೇಹಿತರಿಗೆಲ್ಲ ತುಂಬ ಖುಷಿಪಟ್ಟಿದ್ದಾರೆ, ನೀನು ಇದೊಂದು ಅಚೀವ್ ಮಾಡಿದೆ ಅಲ್ಲ ಅಂತ ಹೇಳುವಂಥದ್ದು. ಸೊ ಅವರಿಗೂ ಸಹ ಅಷ್ಟೇ ಅಂಥವರ ಪ್ರೀತಿ ವಿಶ್ವಾಸ ಇದೆಯಲ್ಲ ಅದು ನಮ್ಮನ್ನು ಒಂದು ಯಶಸ್ಸಿನ ಕಡೆ ಮೋಟಿವೇಟ್ ಮಾಡುತ್ತೆ ಮತ್ತು ಯಶಸ್ಸಿನಡೆಗೆ ಕೊಂಡೊಯ್ಯುತ್ತೆ ಅಂತ ಹೇಳುವಂಥ ನಂಬಿದವನು ನಾನು. ಸೊ ಅವರಿಗೆಲ್ಲರಿಗೂ ಸಹ ಅಭಿನಂದನೆಗಳನ್ನ ಹಾಗೂ ಅವರ ಬೆಂಬಲಕ್ಕೆ ಧನ್ಯವಾದಗಳನ್ನ ಸಹ ತಿಳಿಸ್ತಾ, ಹಾಗೆಯೇ ಕೊನೆಯದಾಗಿ ನಮ್ಮ ಸಂಘಟನೆಯ ಎಲ್ಲ ಸಹಪಾಠಿಗಳು, ಎಲ್ಲ ಹಿತೈಷಿಗಳು ಹಾಗೂ ನನ್ನ ಎಲ್ಲ ತಾಯಂದಿರು ಮತ್ತು ನನ್ನ ತಂದೆ ಸಮಾನರು, ಅಣ್ಣ ತಮ್ಮಂದಿರು ಯಾರಿದ್ದಾರೆ, ಈ ಸಂಘಟನೆಯನ್ನು 15 ವರ್ಷಗಳಿಂದ ಪೋಷಿಸ್ತಾ ಬಂದಿರುವಂಥವರು ಹಾಗೂ ನನ್ನಿಂದ ಬಹಳವಾದಂಥ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥವರು ಈ ಸಂಘಟನೆಯಿಂದ, ಅವರಿಗೆಲ್ಲರಿಗೂ ಸಹ ನಿಮ್ಮ ನಿರೀಕ್ಷೆಯಷ್ಟು ನನಗೆ ಏನು ಮಾಡ್ಬೋದೋ ಗೊತ್ತಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ನಿರೀಕ್ಷೆಗೆ ಚ್ಯುತಿ ಬಾರದಂತೆ ಇನ್ನು ಮುಂದೆಯೂ ಸಹ ಯುಕೋ ಸಂಘಟನೆ ಕಾರ್ಯನಿರ್ವಹಿಸಲಿದೆ. ಬೇರೆ ಬೇರೆ ಆಯಾಮಗಳಲ್ಲಿ ಇದು ಕಾರ್ಯನಿರ್ವಹಿಸಲಿದೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ನಿಮ್ಮ ಚಾನಲ್ನ ಮೂಲಕ ನಾನು ಎಲ್ರಿಗೂ ಕೊಡ್ತಾ, ಮತ್ತೊಮ್ಮೆ ಎಲ್ರಿಗೂ ಖುಷಿ ಪಡೋಣ. ಇದೊಂದು ಒಳ್ಳೆಯ ಒಂದು ಬೆಳವಣಿಗೆ ಕೊಡುವ ಸಮುದಾಯಕ್ಕೆ ಆಗಿರುವಂಥದ್ದು. ಇದನ್ನು ಒಳ್ಳೆಯ ಮುಕ್ತ ಮನಸ್ಸಿನಿಂದ ನಾವು ಇದನ್ನು ಸ್ವಾಗತಿಸಿ ಒಂದು ಸಂಭ್ರಮ ಪಡೋಣ ಅಂತ ಹೇಳುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡ್ತಾ, ನನ್ನನ್ನು ನೀವು ಇಲ್ಲಿ ಕರೆಸಿದ್ದಕ್ಕಾಗಿ ಹಾಗೂ
ಈ ಇಷ್ಟು ಸುದೀರ್ಘವಾದ ಇದರಲ್ಲಿ ನಿಮ್ಮ ಈ ಸ್ಟುಡಿಯೋದಲ್ಲಿ ಮಾತನಾಡಿಸಿದ್ದಕ್ಕಾಗಿ ನಿಮಗೂ ನಿಮ್ಮ ಚಾನಲಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ಚಾನಲ್ ಸಹ ಅಷ್ಟೇ ಒಂದು ಇಂಟರ್ನ್ಯಾಷನಲ್ ಲೆವೆಲ್ದು ಒಂದು ಪಾಡ್ಕಾಸ್ಟ್ ಆಗಿ ಬೆಳೀಲಿ, ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಜನತೆಗೆ ಕೊಡುವಂಥ ಒಂದು ಶಕ್ತಿಯನ್ನು ದೇವರು ನಿಮ್ಮ ಈ ಚಾನಲ್ಗೆ ಕೊಡಲಿ ಅಂತ ಹೇಳಿ ನಿಮಗೂ ಸಹ ಒಂದು ಹಾರೈಕೆಯನ್ನು ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇಲ್ಲಿಗೆ ನನ್ನ ಥ್ಯಾಂಕ್ ಯು. ಆ್ಯಕ್ಚುಲಿ ಇವರನ್ನು ನಾನು ಅವರ ಸಂಘಟನೆ ವಿಚಾರವಾಗಿ ನಾನು ಪಾಡ್ಕಾಸ್ಟಿಗೆ ಕರಿಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಆದರೆ ಸರ್ಕಾರದ ಬಜೆಟ್ ಇಲ್ಲಿಗೆ ತಂದು ಕೂರಿಸ್ತು ಈ ವಿಚಾರದಲ್ಲಿ ಮಾತಾಡಿಸುವಂತ. ನೋಡೋಣ, ಸಂಘಟನೆ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಸಂಘಟನೆ ಅದನ್ನು ಹುಟ್ಟು ಬೆಳವಣಿಗೆ ಅವರ ಕಾರ್ಯಚಟುವಟಿಕೆಗಳು, ಮುಂದೆ ಹೊಸ ಪ್ಲ್ಯಾನ್ಗಳೇನೇನಿದ್ದಾವೆ, ಮುಂದೆ ಸಮಯ ಬಂದಾಗ ಅವ್ರನ್ನ ಮತ್ತೊಮ್ಮೆ ಕರೆಸಿ ಮಾತಾಡುವಂಥ ಒಂದು ಪ್ರಯತ್ನ ನಮ್ಮಿಂದ ಆಗುತ್ತೆ. ಆ ಸಂದರ್ಭದಲ್ಲಿ ಕೂಡ ಬಂದು ಸಹಕಾರ ಕೊಡ್ತೀರಾ ಅಂತ ನಿರೀಕ್ಷೆ ಇದೆ. ಹಾಗೆ ಇಷ್ಟು ಹೊತ್ತು ಬಂದು ಮಾತಾಡಿದ್ದಕ್ಕಾಗಿ, ವಿಶೇಷವಾಗಿ ಇಲ್ಲಿಗೆ ಮಾತಾಡಲಿಕ್ಕಾಗಿಯೇ ಬಂದವರು ಮನೆ ಕೆಲಸದ ಒತ್ತಡದ ನಡುವೆ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸ್ನೇಹಿತರೆ. ಇದು ಈ ಸಲದ ಕೂರ್ಗ್ ಬಜ್ ಇನ್ ಆ್ಯಂಡ್ ಔಟ್ ಮುಕ್ತ ಮಾತುಕತೆ. ಕೊಕ್ಕಲೆಮಡ ಮಂಜು ಚಿನ್ನಪ್ಪ ಅವರು ಪರ್ಟಿಕ್ಯುಲರ್ ವಿಷಯ ಏನು ಅಂತ ಹೇಳಿದ್ರೆ, ಇಷ್ಟೊತ್ತು ಮಾತಾಡಿದ್ವಲ್ಲ ನಾವು, ಕೊಡವ ಅಭಿವೃದ್ಧಿ ನಿಗಮ, ಅದರ ಹಿಂದಿನ ಹೋರಾಟ, ಸ್ಟ್ರಗಲ್ ಹೇಗಿತ್ತು, ಈಗ ಬಂದಂತಹ ಫಲಿತಾಂಶ, ಅದರ ಹಿಂದೆ ಯಾವುದೆಲ್ಲ ಶ್ರಮ ಇದೆ, ಎಲ್ಲದರ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರು. ನಿಮಗೂ ಕೂಡ ಒಂದಷ್ಟು ವಿಚಾರಗಳು ತಿಳುವಳಿಕೆ ಮೂಡಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಕೊಡವ ಅಭಿವೃದ್ಧಿ ನಿಗಮ ಏನು ಅನ್ನೋದರ ಕಾರ್ಯವ್ಯಾಪ್ತಿಯ ಪೂರ್ಣ ಅಗಾಧತೆ ಅಲ್ಲದಿದ್ದರೂ ಕೂಡ ಸ್ವಲ್ಪವಾದರೂ ಒಂದು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದುಕೊಳ್ತೇನೆ. ನಮ್ಮ ಕಾರ್ಯಕ್ರಮಗಳು ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ಕೂಡ ಸಣ್ಣ ಸಣ್ಣ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀವಿ. ಅಲ್ಲೂ ಕೂಡ ನೀವು ಸಹಕಾರ ಕೊಡ್ತಾ ಇದ್ದೀರಿ. ಮುಂದೆಯೂ ಕೂಡ ನಿಮ್ಮ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ತಾಳ್ಮೆಯಿಂದ ಸಹನೆಯಿಂದ ನೋಡಿದ ನಿಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.